ಒಂದು ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟು ನೋಡಿ, ಸ್ಪಿರಿಚುಯಾಲಿಟಿ ಅಂತ ಬಂದ ತಕ್ಷಣ ನಾವು ದೇವಸ್ಥಾನ, ತುಂಬ ಮಡಿ, ಅರ್ಶಿನ ಕುಂಕುಮ, ಬಳೆ, ಒಳ್ಳೆ ಡ್ರೆಸ್ಸು, ಮಲ್ಲಿಗೆ ಹೂವು, ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತೀವೋ ಇದ್ರ ಬಗ್ಗೆ, ಎಷ್ಟೆಲ್ಲ ನಮಗೆ ಒಂದು ವಿಷಯ ಇದೆಯೋ, ನಮ್ಮ ಬಾಡಿ, ಬ್ಲಡ್ಡು, ಬೋನ್ಸು, ಸ್ಪರ್ಮು, ಯೂರಿನ್ನು, ಸ್ಟೂಲ್ಸು, ದೇಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಓಪನ್ ಆಗಿ ಡಿಸ್ಕಸ್ ಮಾಡಲಿಲ್ಲ ಅಂತಂದರೆ ನಮ್ಮ ಸ್ಪಿರಿಚುವಲ್ ಜರ್ನಿ ಮುಂದಕ್ಕೆ ಹೋಗಲ್ಲ. ಇದು ನಿಮ್ಮ ಯಾವುದೇ ಗುರುಗಳ ಜೊತೆನೂ ಕೂಡ ನೀವು ಬಹಳ ಮುಕ್ತವಾಗಿ ಇದನ್ನೆಲ್ಲ ಚರ್ಚೆ ಮಾಡಲೇಬೇಕು. ಯಾಕಂದ್ರೆ ಅರಿಷಡ್ವರ್ಗಗಳು ಅಂತ ಏನಂತೀವಿ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ್ಯ, ಅದೆಲ್ಲವೂ ಈ ಬಾಡಿ ಮೈಂಡ್ಗೆ ಕನೆಕ್ಟ್ ಆಗಿರುವಂಥ ವಿಚಾರಗಳು. ಅಲ್ಲಿ ಬಂದಾಗ ಬ್ಲಡ್ಡು, ಬೋನ್ಸು, ಹಸಿವು, ನಿದ್ರೆ, ಬಾಯಾರಿಕೆ, ಮತ್ತು ಸೆಕ್ಷುವಲ್ ಆ್ಯಕ್ಟಿವಿಟಿ, ಮನುಷ್ಯನಲ್ಲಿ ಉತ್ಪತ್ತಿ ಆಗುವಂಥ ವೀರ್ಯ, ಅದನ್ನ ಯಾಕೆ ಕಂಟ್ರೋಲ್ ಮಾಡಬೇಕು, ಸೆಕ್ಸ್ ಎನರ್ಜಿ, ಇದೆಲ್ಲವೂ ಬರುತ್ತೆ. ಅದಕ್ಕೆ ಇದನ್ನ ಓಪನಿಂಗಲ್ಲಿ ಹೇಳ್ತಾ ಇದ್ದೀನಿ. ಗೋಯಿಂಗ್ ಅಹೆಡ್ ನಾನು ಇದನ್ನು ಎನರ್ಜಿ ಅಂತ ಮಾತಾಡ್ತಾ ಇದ್ದೀನಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ಬುದ್ಧಿವಂತರಿದ್ದೀರಾ, ಎಲ್ರಿಗೂ ಬಿಡಿಸಿ ಹೇಳಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಎನರ್ಜಿ ಅಂತ ಬರ್ತೀನಿ. ಮೆನ್ ಎನರ್ಜಿ, ವುಮೆನ್, ಫೀಮೇಲ್ ಎನರ್ಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರಹ್ಮಚರ್ಯ ಅನ್ನೋ ಟಾಪಿಕ್ಗೆ ಬಂದಾಗ ಇದು ನಾನು ಮಾಡಿದೆ ಎಕ್ಸ್ಪೆರಿಮೆಂಟೇ. ಅಂತ ಆಜನ್ಮ ಬ್ರಹ್ಮಚಾರಿ ಅಲ್ಲ, ನಾನೊಬ್ಬ ಸಂಸಾರಿ. ಅದರ ಜೊತೆಗೆ ಕೆಲವು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದರೆ ಬ್ರಹ್ಮಚರ್ಯನ ಪಾಲಿಸಲೇಬೇಕಪ್ಪ ಅಂತ ಇವ್ರು ಹೇಳ್ಬಿಟ್ರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ, ಹಾಗೂ ಕೋ ಸ್ಪಾನ್ಸರ್ಡ್ ಬೈ ಶಿವನೇತ್ರ ರುದ್ರಾಕ್ಷ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ನೋಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನಾನು ಆಶಿಸ್ತಾ ಇವತ್ತಿನ ವಿಚಾರಗಳಿಗೆ ಮುಂದಾಗೋಣ. ಇವತ್ತು ಯಾರೂ ಗೆಸ್ಟ್ ಇಲ್ಲ ರೀ, ಅದೇ ಮೊದಲನೇ ವಿಚಾರ. ಇಲ್ಲಿ ನಾನೇ ಗೆಸ್ಟು, ನಾನೇ ಹೋಸ್ಟು, ನಾನೇ ರೋಸ್ಟು. ಓಕೆನಾ? ಎಪಿಸೋಡ್ ನೀವು ಪೂರ್ತಿ ನೋಡಿದ್ರೆ ಅದು ನನ್ನ ಅದೃಷ್ಟ. ನೋಡಿದ್ರಲ್ಲಿ ಏನಾದ್ರು ಸ್ವಲ್ಪ ನಿಮ್ಗೆ ಇಷ್ಟ ಆಯಿತು, ಅದು ನಿಮಗೆ ಅಳವಡಿಸ್ಕೊಳಕ್ಕೆ ಆಯಿತು, ನಿಮ್ಗೆ ಅರ್ಥ ಆಯಿತು ಅಂದರೆ ಅದು ನಿಮ್ಮ ಅದೃಷ್ಟ. ಏನೂ ಅರ್ಥ ಆಗಿಲ್ಲ, ಕನ್ಫ್ಯೂಷನ್ ಆಗೋಯ್ತು ಅದು ಅಂತಂದರೆ ಸುಮ್ಮನೆ ಕಮೆಂಟ್ ಮಾಡೋರು ಅದೃಷ್ಟ. ಅವ್ರಿಗೊಂದು ಸ್ವಲ್ಪ ಮಸಾಲೆ ಸಿಗುತ್ತೆ ನಮಗೆ ಕಮೆಂಟ್ ಮಾಡೋಕ್ಕೆ. ಎನಿವೆ, ಎಸ್, ನನಗೆ ಏನಂದರೆ ಯಾಕೆ ಇವತ್ತು ಗೆಸ್ಟ್ ಇಲ್ಲ, ಯಾಕೆ ಇವತ್ತು ನಾನೇ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇದಕ್ಕೆ ಯಾರೂ ಸರಿಯಾದ ಗೆಸ್ಟು ಅಂತ ನಾನು ತಿಳ್ಕೊಳಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅಥವಾ ನೀವು ಆನಂದ್ ಹೇಗೆ ಟಾಪಿಕ್ ಚೂಸ್ ಮಾಡ್ತೀರಾ ಪ್ರತಿ ವಾರ ಏನು ಅದು ಇದು ಅಂದರೆ, ನನಗೆ DM ಏನು ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ, ಅಲ್ಲೆಲ್ಲರೂ ಏನು ಮೆಸೇಜ್ ಮಾಡ್ತಾರೆ ಅದು ನೋಡಿಕೊಂಡು ಅದಕ್ಕೆ ತಕ್ಕನಂಗೆ ಅವ್ರಿಗೆ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನನಗೆ ಸುಮಾರು ಪ್ರಶ್ನೆಗಳು ಬರ್ತಾಯಿತ್ತು, ತುಂಬ ಯೂತ್ಸು. ನಾನು ಎಲ್ಲದಕ್ಕಿಂತ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಡಿಸ್ಕ್ಲೇಮರ್ ಹಾಕ್ತಾರಲ್ಲ, ಆ ಥರ ಒಂದು ಡಿಸ್ಕ್ಲೇಮರ್ ಹಾಕ್ಬಿಡ್ತೀನಿ. ಈ ವಿಡಿಯೋನ ಯಾರು ನೋಡಬೇಕು, ಯಾರು ಮುಂದುವರಿಸಿದ್ರೆ ಉತ್ತಮ ಅನ್ನೋದು ಮೊದಲೇ ಹೇಳ್ಬಿಡ್ತೀನಿ. ಸುಮ್ಮನೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಿಲ್ದಾರ ಅವ್ರು ನೋಡಿಬಿಟ್ಟು ನನ್ನನ್ನು ದೂಷಿಸ್ಕೋಬೇಡಿ. ತುಂಬ ಅಂದರೆ ತುಂಬ ಬೇಸಿಕ್. ಅಂದರೆ ಯಾರೆಲ್ಲ ನನಗೆ ನಾನು ಸ್ಪಿರಿಚುವಲ್ ಇದಕ್ಕೆ ಎಂಟ್ರ್ ಆಗಬೇಕು ಸರ್, ನನಗೆ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನನಗೆ ಯಾರೂ ಸರಿಯಾದ ಗೈಡ್ ಇಲ್ಲ, ನನಗೇನೂ ಗೊತ್ತಾಗ್ತಾ ಇಲ್ಲ ಅಂತ ಇದ್ದಾರೋ, ಪ್ಯೂರ್ಲಿ ಅವ್ರಿಗೆ ಎಪಿಸೋಡು. ನೀವು ಆಧ್ಯಾತ್ಮದಲ್ಲಿ ಏನೋ ಒಂದು ಲೆವೆಲ್ ರೀಚ್ ಆಗಿ, ನಿಮ್ಗೆ ಏನೇನೋ ಎಕ್ಸ್ಪೀರಿಯೆನ್ಸ್ ಆಗಿ, ನಿಮಗೊಬ್ಬರು ಗುರು ಸಿಕ್ಕು, ಮಾರ್ಗದರ್ಶನ ನಿಮ್ಗೆ ಸಿಕ್ಬಿಟ್ಟಿದೆಯಾ, ದಯವಿಟ್ಟು ಅಂಥ ಸೀನಿಯರ್ಸ್ಗಳಿಗೆ, ಸೂಪರ್ ಸೀನಿಯರ್ಸ್ಗೂ ಎಪಿಸೋಡಲ್ಲ. ದಯವಿಟ್ಟು ನೀವು ಈ ಎಪಿಸೋಡನ್ನು ಒಂಥರ ಜೂನಿಯರ್ಸ್ಗೋಸ್ಕರ ಅನ್ನೋ ಥರ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು. ಹಾಗಂತ ಈಗ ಹೇಳ್ತಾ ಇರೋ ನಾನೇನು ಸೂಪರ್ ಸೀನಿಯರ, ನಾನು ಅದು ಅಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದಂಗೆ, ಈಗ ವೆರಿ ಬಿಗಿನರ್ಸ್ಗೆ ಹೆಲ್ಪ್ ಮಾಡೋಕ್ಕೆ ಒಂದು ಸಣ್ಣ ಎಬಿಲಿಟಿ ಇರೋವಂಥ ಒಂದು ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂತ ಕರೀತಾರಲ್ಲ, ಆ ಇದರಲ್ಲಿ ಇರ್ತಕ್ಕಂಥ ನಾನು. ಸೊ ಹಾಗಾಗಿ ಇಲ್ಲಿವರೆಗೂ ಬನ್ನಿ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ. ಆಮೇಲೆ ಇನ್ನೊಂದು, ಯಾರಿಗೆ ಈ ವಿಡಿಯೋ ಅಲ್ಲ ಅಂತಂದರೆ ನಾಸ್ತಿಕರಿಗೆ, ನಾನ್ ಬಿಲೀವರ್ಸ್. ನೀವು ಬಿಲೀವ್ ಮಾಡಲ್ಲ ಅಂತಂದಮೇಲೆ ಈ ಥರದ ವೀಡಿಯೋಗಳು ಅಥವಾ ನಮ್ಮ ಸಂಬಂಧಪಟ್ಟ ಟಾಪಿಕ್ಗಳು ನಮ್ಮ ಮೇಲೆ ಕಮೆಂಟ್ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ನಮಗೆ ಎಷ್ಟು ವಿಚಾರಗಳು ಅನುಭವಕ್ಕೆ ಬಂದಿದೆ ಅಂತಂದರೆ, ಟೇಬಲ್ ಗುದ್ದಿ ಮಾತಾಡೋದು ಅಂತ ಇದ್ರು ನಮ್ಮ ಗುರುಗಳು. ನನ್ನ ಗುರುಗಳು ಬ್ರಹ್ಮಯ್ಯ ಅವರು ಹೇಳ್ತಾಯಿದ್ರು, ಯಾವುದೇ ಒಂದು ವಿಚಾರ ನಿನ್ನ ಅನುಭವಕ್ಕೆ ಬರಬೇಕು, ನಿನ್ನ ಅನುಭವಕ್ಕೆ ಬಂದಾಗ ನೀನು ಟೇಬಲ್ ಗುದ್ದಿ ಮಾತಾಡ್ತೀಯ, ಎಸ್ ಯುವರ್ ಆನರ್ ಅಂದ್ಬಿಟ್ಟು ಅಂತ ಟೇಬಲ್ ಗುದ್ದಿ ಮಾತಾಡ್ತೀಯ. ಸೊ ನಾವು ಅಷ್ಟೊಂದು ಎಕ್ಸ್ಪೆರಿಮೆಂಟ್ ಆಗಿ ಟೇಬಲ್ ಗುದ್ದಿ ಮಾತಾಡೋವಂಥ ಒಂದು ವಿಚಾರನ ಸುಮ್ಮನೆ ನೀವೊಂದು ಕಮೆಂಟಲ್ಲಿ
ಹಿಂಗೆ ಮಾಡೋದಕ್ಕೆ ವರ್ಕೌಟ್ ಆಗಲ್ಲ. ಸೊ ಏನಕ್ಕೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊತೀರಾ? ಸೊ ಇಫ್ ಯು ಆರ್ ನಾಸ್ತಿಕರು, ನಾನ್ ಬಿಲೀವರ್ಸ್, ತುಂಬ ಪ್ರಾಕ್ಟಿಕಲ್ ವಿಚಾರಗಳನ್ನೇ ನಂಬ್ತೀರಾ, ಹೀಗೆ ಕಾಯಿ ಹೊಡೆದ್ರೇ ಇದು ಕಲ್ಲು ಹೊಡೆದ್ರೇ ಕಾಯಿ ಉದುರೋದು, ಈ ಟೈಪಲ್ಲಿರೋರು ದಯವಿಟ್ಟು ಈ ವಿಡಿಯೋನ ಮುಂದುವರಿಸ್ಬೇಡಿ. ಇದು ಯಾಕಂದರೆ ಪಾಪ ಪ್ಯೂರ್ಲಿ ಏನೋ ಆಧ್ಯಾತ್ಮನ ಆಸೆ ಪಟ್ಕೊಂಡು ಮುಂದೆ ಹೋಗಬೇಕು ಅಂತ ಇರೋವಂಥ ಹುಡುಗರುಗಳಿಗೆ, ಯೂತ್ಸ್ಗೆ ನಾನು ಮಾಡ್ತಾ ಇರ್ತಕ್ಕಂಥ ವಿಡಿಯೋ. ಬಟ್ ನನಗೆ ಒಂದು ಕಡೆ ಅನುಕಂಪ ಬರುತ್ತೆ ನಾಸ್ತಿಕರನ್ನ ನೋಡಿದ್ರೆ. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿಲ್ಲದೆ ಒಂದು ಮಾರ್ಗನ ಅವ್ರು ಫಾಲೋ ಮಾಡ್ತಿದ್ದಾರೆ. ಏನದು ಮಾರ್ಗ ಅಂತಂದರೆ ಕರ್ಮ ಮಾರ್ಗ. ಅದನ್ನು ಭಾಳ ಶಿಸ್ತಾಗಿ ಮಾಡ್ತಿರ್ತಾರೆ ಅವರು. ಅಂದರೆ ಅವ್ರಿಗೆ ನಾನು ಕೆಲಸ ಮಾಡ್ತೀನಿ, ನಾನು ಕೆಲಸಕ್ಕೆ ಹೋಗ್ತೀನಿ, ಅಲ್ಲಿ ನಾನು ಯಾರಿಗೂ ಮೋಸ ಮಾಡಲ್ಲ, ಶ್ರದ್ಧೆ ಇಟ್ಟು ನನ್ನ ಕೆಲಸ ನೋಡ್ತೀನಿ, ನಮ್ಮ ತಂದೆ ತಾಯಿನ ಸಾಕ್ತೀನಿ, ಪ್ರಾಣಿಗಳಿಗೆ ಇದಾಗ್ತೀನಿ, ಅದು ಮಾಡ್ತೀನಿ, ಎಲ್ಲವೂ ಸರಿ. ಇದನ್ನು ತಪ್ಪು ಅಂತ ನಾವು ಯಾರೂ ಬಿಲೀವರ್ಸ್ ಹೇಳೋದೇ ಇಲ್ಲ. ಒಬ್ಬ ಇದರಲ್ಲಿರೋವಂಥವ್ರು ಯಾರು ನಾಸ್ತಿಕರು ಬೇಕಾದ್ರೆ ಆಸ್ತಿಕರನ್ನ ನೀವು ಗೇಲಿ ಮಾಡ್ಬೋದು. ಬಟ್ ಯಾವ್ದಾದ್ರು ಆಸ್ತಿಕರು ನಾಸ್ತಿಕರನ್ನ ಗೇಲಿ ಮಾಡೋದು ನೀವು ನೋಡಿದ್ದೀರಾ? ಗೇಲಿ ಮಾಡೋದು ಅಂತಂದರೆ ನೀವು ತಪ್ಪು ಮಾಡ್ತಾ ಇದ್ದೀರಾ, ನೀನು ಆಫೀಸ್ ಕೆಲಸಕ್ಕೆ ಹೋಗಿ ತಪ್ಪು ಮಾಡ್ತಾ ಇದೆಯಾ, ನೀನು ನಿಮ್ಮ ತಂದೆ ತಾಯಿ ನೋಡ್ಕೊಂಡು ತಪ್ಪು ಮಾಡ್ತಾ ಇದೆಯಾ, ನೀನು ಪ್ರಾಣಿಗಳಿಗೆ ಊಟ ಹಾಕಿ ತಪ್ಪು ಮಾಡ್ತಿದ್ಯಾ ಅಂತ ಯಾರು ಒಬ್ಬ ಆಸ್ತಿಕರು ನಾಸ್ತಿಕರಿಗೆ ಹೇಳಿದಾರಾ? ಹೇಳಿಲ್ಲ. ಯಾಕಂದರೆ ಶುದ್ಧ ಆಸ್ತಿಕರಿಗೆ ಭಾಳ ಚೆನ್ನಾಗಿ ಗೊತ್ತು, ನಾಸ್ತಿಕರು ಅಂತ ನೀವು ನಂಬಲ್ಲ ಅಂತ ಹೋಗ್ತಾ ಇದ್ರು ನಿಮಗೇ ಗೊತ್ತಿಲ್ಲದೆ ನೀವು ಒಂದು ನಂಬ್ತಾ ಇದ್ದೀರಾ. ಅದೇನು ಅಂತಂದರೆ ದಟ್ ಈಸ್ ದ ಕರ್ಮ ಮಾರ್ಗ. ಕರ್ಮ ಮಾರ್ಗದಿಂದ ನೀವೆಲ್ಲವನ್ನು ನೋಡ್ತಾ ಇದ್ದೀರಾ. ಸರಿ, ಓಕೆ, ಕರ್ಮ ಮಾರ್ಗ ಸಾಲಲ್ವಾ? ಎಲ್ಲಿದ್ದಾನೆ ದೇವರು? ನಾವು ಇಷ್ಟೆಲ್ಲ ಒಳ್ಳೇದು ಮಾಡ್ತಾಯಿದ್ದೀವಿ, ದೇವರು ನಮ್ಗೆ ಕಾಣಿಸ್ತಾ ಇಲ್ಲ, ಸಿಗ್ತಾ ಇಲ್ಲ, ಎಲ್ಲ ಉಡಾಫೆ ಕ್ವಶನ್ಗಳಿದು. ಸ್ವಲ್ಪ ತೊಡಗಿಸ್ಕೋಬೇಕು. ಇವಾಗ ಒಂದು ಜಡೆ ಹೆಣೆ, ನಾನು ಹಾಗೆ ಇದ್ದೆ, ಏನೋ ಸಿಕ್ಕಾಬಟ್ಟೆ ತಲಾರಟೆ ಪ್ರಶ್ನೆಗಳೆಲ್ಲ ನನಗೆ ಸಿಕ್ಕಂಥ ಗುರುಗಳಿಗೆಲ್ಲ ಮಾಡಿನೇ ನನಗೂ ವಿಷಯ ತಿಳಿದಿದ್ದು. ಓಕೆ, ಬಟ್ ಎಲ್ಲೋ ಒಂದು ಕಡೆ ನಾನು ತುಂಬ ಹಾರ್ಡ್ಕೋರ್ ನಾಸ್ತಿಕ ಆಗಿರಲಿಲ್ಲ. ಕೆಲವು ಲಾಜಿಕಲ್ ವಿಷಯಗಳು ನನಗೆ ಬೇಕಾಗಿತ್ತು, ಪ್ರಶ್ನೆ ಮಾಡ್ತಾ ಇದ್ದೆ. ಸೊ ಒಂದು ಜಡೆ ಹೇಗೆ 3 ಹೆಣಿತಾರೆ ಗೊತ್ತಾ, ಒಂದು ಜಡೆಗೆ ಹಿಂಗೆ ಗ್ರಿಪ್ ಆಗಿರಬೇಕು ಅಂತ. ಹಾಗೆ ಎಲ್ಲ ಮಾರ್ಗಗಳು 1000 ಕೋಟಿ ಲಕ್ಷ ಮಾರ್ಗ ಇರ್ಬೋದು, ಬಟ್ ಬೇಸಿಕ್ 3 ಮಾರ್ಗ ಅಂತ ಇದೆ. ಅದು ಕರ್ಮ ಮಾರ್ಗ. ನಾಸ್ತಿಕರಾದಂಥ ನೀವು ಮಾಡ್ತಾ ಇರ್ತಕ್ಕಂಥ ಪರ್ಫೆಕ್ಟ್ ಕರ್ಮ ಮಾರ್ಗ. ಬಟ್ ಅದೊಂದೇ ಡೆಸ್ಟಿನೇಷನ್ ಕರ್ಕೊಂಡು ಹೋಗುತ್ತಾ? ಇಲ್ಲ. ನಿಮಗೆ ಇನ್ನೊಂದು ಚಕ್ರ ಬೇಕು. ಅದು ಯಾವ ಚಕ್ರ? ಅದು ಭಕ್ತಿ ಮಾರ್ಗ, ಡಿವೋಷನ್, ಬಿಲೀಫ್. ಈ ಮಾರ್ಗ ಬೇಕು. ಯಾಕೆ ಬೇಕು ಅದು ಹೇಳ್ತೀನಿ. ಅದಾದಮೇಲೆ 3ನೇದು ನಿಮಗೆ ಜ್ಞಾನ ಮಾರ್ಗ ಬೇಕು. ನಮ್ಗೆ ಜ್ಞಾನ ಇಲ್ವಾ? ನಾವೆಲ್ಲ ನೋಡ್ಕೊತಾ ಇದ್ದೀವಿ, ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿ ಮಾಡ್ತೀವಿ ಅಂದರೆ ನಿಮ್ಮ ಪ್ರಕಾರ ನಮಗೆ ಜ್ಞಾನ ಇಲ್ಲ, ನಮ್ಮ ತಂದೆ ತಾಯಿ ಮೇಲೆ ನಮ್ಗೆ ಭಕ್ತಿ ಇದೆ, ಅದು ಭಕ್ತಿ ಅಲ್ವಾ? ನೋ, ಪ್ರಶ್ನೆ ಅದಲ್ಲ. ಭಕ್ತಿ ಮಾರ್ಗ ಅಂತ ಬಂದಾಗ ಯಾಕೆ ಭಕ್ತಿ ಮಾರ್ಗ ಬೇಕು ಅಂತಂದರೆ, ಬಿಕಾಸ್ ನಿಮ್ಮ ಈಗೋ ಅಲ್ಲಿ ಸರೆಂಡರ್ ಆಗುತ್ತೆ. ನೀವು ನಿಮ್ಮ ಈಗೋವನ್ನು ಒಂದು ಶಕ್ತಿಗೆ ನೀವು ಬಗ್ತೀರಾ. ನೀನೇ ಎಲ್ಲಪ್ಪ, ನಾನಲ್ಲ, ಎಲ್ಲ ನಡೆಸ್ತಾರೋ ನೀನು ಅಂತ ಸಮರ್ಪಿಸಿ ಹೋಗ್ತಾ ಇರ್ತೀರ. ಹಾಗೆ ನೀವು ಮಾಡಿದ ಕರ್ಮಗಳನ್ನು, ಅಂದರೆ ಕರ್ಮ ಮಾರ್ಗದಲ್ಲಿ ಮಾಡಿದ ಕರ್ಮಗಳನ್ನು ಭಕ್ತಿ ಮಾರ್ಗದಲ್ಲಿ ನೀವು ಒಂದು ಶಕ್ತಿಗೆ, ಒಂದು ಡೇಟಿಗೆ ಸಮರ್ಪಿಸಿ ಹೋದಾಗ ಆ ಕರ್ಮ ನಿಮ್ಗೆ ಅಂಟಲ್ಲ. ಅಂದರೆ ಆ ಕರ್ಮದಿಂದ ಮಾಡಿದಂಥ ಫಲ ನಿಮಗೆ ಬರಲ್ಲ. ಅಥವಾ ಬರೀ ನೀವು ಕರ್ಮಾರ್ಗದಲ್ಲಿದ್ದರೆ ಎಲ್ಲೋ ಒಂದು ಕಡೆ ನಿಮ್ಮ ಇನ್ನರ್ ವಾಯ್ಸ್ನ ಕೇಳ್ಕೊಳ್ಳಿ, ನಾನು ಇದು ಮಾಡ್ತಾಯಿದ್ದೀನಿ, ಐ ಆಮ್ ಮಿಸ್ಟರ್ ಪರ್ಫೆಕ್ಟ್, ಐ ಆಮ್ ವೆರಿ ಗುಡ್ ಅಂತ ನಿಂಬೆನ್ನು ನೀವೇ ತಟ್ಕೊತಾ ಇರ್ತೀರ. ಇದು ಎಡುವಂಥ ಕಲ್ಲುಗಳು ನಾಸ್ತಿಕರಿಗೆ, ಅಥವಾ ಬರೀ ಕರ್ಮ ಮಾರ್ಗನ ಬಿಲೀವ್ ಮಾಡ್ತೀನಿ ಅನ್ನೋರಿಗೆ. ಈಗ ನಮ್ಮ ತಂದೆ ತಾಯಿನ ಪೂಜೆ ಮಾಡ್ತೀನಲ್ಲ, ನಾನು ಭಕ್ತಿ ಮಾರ್ಗ 100% ಭಕ್ತಿ ಇದೆ, ಬಟ್ ಅದು ನಿನ್ನ ತಂದೆ ತಾಯಿ ಅಂತ ಮಾತ್ರ ನೀನು ನೋಡ್ತೀಯಾ? ಸೊ ನಿನ್ನ ತಂದೆ ತಾಯಿ ಮೇಲೆ ಆಟೋಮೆಟಿಕಲಿ ನಿನಗೆ ಬರುತ್ತೆ. ಸೊ ಅದು ಪ್ರಶ್ನೆ ಅಲ್ಲ. ಪ್ರಪಂಚವನ್ನೇ ಹಾಗೆ ನೋಡೋವಂಥ ಒಂದು ದೃಷ್ಟಿಕೋನ ನಿನಗೆ ಯಾವಾಗ ಬರುತ್ತೆ? ಎಲ್ಲರಲ್ಲೂ ನನ್ನ ಭಗವಂತ ಇದ್ದಾನೆ ಅಂತ ನೋಡೋ ಎಬಿಲಿಟಿ ಬಂದಾಗ ಅಷ್ಟೇ ನೀನು ಎಲ್ಲರನ್ನೂ ಭಕ್ತಿಯಿಂದ ನೋಡ್ತೀಯ. ಎಲ್ಲ ನನಗಿಂತ ಕಿರಿಯನಿಲ್ಲ ಅಂತ ಯಾಕೆ ಬರೆದ್ರು ಅಷ್ಟೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ? ನನಗಿಂತ ಕಿರಿಯರಿಲ್ಲ ಅಂತ ಯಾಕೆ ಬರೆದ್ರು? ಬಿಕಾಸ್ ಆ ಭಕ್ತಿ ಬಂದಾಗ ಮಾತ್ರ ಆ ಈಗೋ ಡೌನ್ ಆಗುತ್ತೆ. ನಾನು ಮಾಡಿದ್ದು ಅನ್ನೋ ಈಗೋ ಡೌನ್ ಆಗುತ್ತೆ. ಇನ್ನು ಜ್ಞಾನ ಮಾರ್ಗ ಅಂದರೆ ರಿಯಲೈಸೇಷನ್. ಸಿ, ವೆನ್ ದೇರ್ ಈಸ್ ಕ್ರಿಯೇಷನ್ ದೇರ್ ಈಸ್ ಕ್ರಿಯೇಟರ್. ಖಾಲಿ ಸೈಟ್ ಇದೆ, ಇವಾಗ ಅಲ್ಲಿ ಬಿಲ್ಡಿಂಗ್ ಹೆಂಗೆ ಬಂದ್ಬಿಡ್ತು? ಅಷ್ಟು ಜನ ಕೆಲಸ ಮಾಡಿ ಅದಕ್ಕೊಬ್ಬ ಇನ್ಸ್ಟ್ರಕ್ಟ್ ಮಾಡೋದು ಒಬ್ಬ ಮೇಸ್ತ್ರಿ, ಅದಕ್ಕೆ ಪ್ಲ್ಯಾನ್ ಹಾಕ್ಕೊಟ್ಟಂತೆ ಇಂಜಿನಿಯರು. ಒಂದು ಸಣ್ಣ ನಿಮ್ಮ ಮನೆ ಒಂದಲ್ಲಿ ಒಂದು ಖಾಲಿ ಸೈಟಲ್ಲಿ ಕ್ರಿಯೇಟ್ ಆಗಬೇಕಂದ್ರೆ ಇಷ್ಟು ಜನ ಸೇರ್ಕೊಂಡು ಆಗಿರೋವಾಗ ಇನ್ನು ಇಷ್ಟು ದೊಡ್ಡ ಕ್ರಿಯೇಷನ್. ಒಂದು ಯಾವುದೋ ಒಂದು ಫನ್ ವರ್ಲ್ಡೋ ಒಂದು ಇದ್ರ ವರ್ಲ್ಡ್ಗೆ ಹೋದಾಗ ಒಂದು ಮೆರಿಗೋ ರೌಂಡಲ್ಲಿ ಹಿಂಗೆ ಕೂತ್ಕೊತೀವಿ ನಾವು, ಬೆಲ್ಟ್ ಹಾಕೊಂಡು ಕೂತ್ಕೊಳ್ಳಿ ಅಂತ ನಾವು, ಯಾಕಂದ್ರೆ ಹೆಂಗೆಂಗೋ ತಿರ್ಗಾಕೋತೀವಿ, ನಿಮ್ಮ ಬಿದೋಗ್ತೀರಾ ಅಂದ್ಬಿಟ್ಟು ಅಂತ. ಅಂಥದ್ರಲ್ಲಿ ಈ ಭೂಮಿ ತಿರುಗ್ತಾ ಇರ್ತಕ್ಕಂಥ ಸ್ಪೀಡ್ ಗೊತ್ತಾ? ಆ ಸ್ಪೀಡಲ್ಲಿ ಅದು ತಿರುಗ್ತಾ ಇದೆ ಅಂದರೂ ನಾವು ಯಾಕೆ ಅಂಟ್ಕೊಂಡಿದ್ದೀವಿ? ನಮ್ಮ ಮನೆಗೆ ನಾವು ಹೋಗ್ತೀವಿ, ಇದ್ರ ಮೇಲೆ ಏರೋಪ್ಲೇನ್ ಹೋಗುತ್ತೆ, ಅಲ್ಲೆಲ್ಲೋ ಲ್ಯಾಂಡ್ ಆಗುತ್ತೆ. ಭೂಮಿ ಹೋಗ್ತಾರ ಸ್ಪೀಡೇನು, ಏರೋಪ್ಲೇನ್ ಹೋಗ್ತಾರೆ ಸ್ಪೀಡೇನು? ಇದೆಲ್ಲ ನೀವು ಸೈನ್ಸಾಗಿ 1000 ಮಾತಾಡ್ಬೋದು. ಬಟ್ ಅದನ್ನೊಬ್ಬ ತೇಲಿ ಬಿಟ್ನಲ್ಲ ಅಣ್ಣ ಸ್ಪೇಸಲ್ಲಿ,
ಒಬ್ಬ ತೇಲಿ ಬಿಟ್ನಲ್ಲ, ಇದೆಲ್ಲದ್ರ ಬಗ್ಗೆ ಒಂದು ಜ್ಞಾನ ಬೆಳೀತಾ ಹೋದಾಗ ಏನಾಗುತ್ತೆ, ನಾನು ಚಿಕ್ಕವನು, ನಾನು ಕಮ್ಮಿ ಗೊತ್ತು, ನನಗೇನು ಗೊತ್ತಿಲ್ಲ ಅನ್ನೋದು ಜ್ಞಾನ ಮಾರ್ಗ ಹೇಳ್ತಾ ಹೋಗುತ್ತೆ. ಆಮೇಲೆ ಜ್ಞಾನದಿಂದ ಬರೋದೇ ವೈರಾಗ್ಯ. ಒನ್ಸ್ ನಿನಗೆ ಅದು ಕಂಪ್ಲೀಟಾಗಿ ಒಂದು ತಕ್ಕ ಮಟ್ಟಗಾರು ಹಿಡ್ತಾ ಬಂದಾಗ ನಿನಗೆ ಇದ್ರ ಮೇಲೆಲ್ಲ ಬೇಡ ಬೇಡ, ಇದು ಬೇಡ, ಅದು ಬೇಡ ಬೇಡ ಅಂತ ಹೋಗ್ತಾ ಇರುತ್ತೆ. ಅದಕ್ಕೆ ನೋಡಿ, ನಿಮ್ಗೆ ಜ್ಞಾನಿಗಳು ಯಾರೋ ಅವ್ರ ತಂದೆ ಸತ್ತಾಗ, ಅವ್ರ ತಾಯಿ ಸತ್ತಾಗ, ಹೆಂಡತಿ ಸತ್ತಾಗ, ಮಕ್ಕಳು ಸತ್ತಾಗ ಹತ್ತಿರೋದೆಲ್ಲರೂ ನೋಡಿದ್ದೀರ. ಯಾವ ಜ್ಞಾನಿಯೂ ಆ ಥರ ಅಳಲ್ಲ. ಯಾಕೆ? ಅವ್ರಿಗೆ ಇವ್ರ ದೇಹ ಬಿಟ್ಟಿದ ತಕ್ಷಣ ಅವರು ನೆಕ್ಸ್ಟ್ ಯಾವ ಲೆವೆಲಲ್ಲಿ ಇದ್ದಾರೆ, ಅವ್ರು ಎಲ್ಲಿ ಹೋದರು ಅಂತ ನೋಡೋ ಎಬಿಲಿಟಿ ಇವಾಗ ಇವ್ರಿಗೆ ಬಂದ್ಬಿಟ್ಟಿದೆ. ಸೊ ಇವ್ರು ಅವ್ರನ್ನ ಮಿಸ್ ಮಾಡ್ಕೊಳ್ಳಲ್ಲ. ನೀನು ಮಿಸ್ ಮಾಡ್ಕೊತೀಯ. ಯಾಕೆ? ನಿನ್ನ ಈ ಚರ್ಮದ ಕಣ್ಣಿಂದ ಆ ಚರ್ಮನ ನೋಡೋ ಎಬಿಲಿಟಿ ಅಷ್ಟೇ ನಿನಗೆ ಲಾಕ್ ಆಗಿರೋದು. ಸೊ ಈಗ ಆ ವ್ಯಕ್ತಿ ಇಲ್ಲ ಅಂದರೆ ನೀನು ಅಳ್ತೀಯ. ಈಗ ಅವ್ರ ದೇಹ ಬಿಟ್ಟಿದ ತಕ್ಷಣ ಅವ್ರು ಎಲ್ಲಿದ್ದಾರೆ ಕಾಣ್ತಾ ಇಲ್ಲ, ನಿನಗೆ ನೋಡುವ ಎಬಿಲಿಟಿ ಇಲ್ಲ, ರೀಚ್ ಆಗೋ ಎಬಿಲಿಟಿ ಇಲ್ಲ. ಸೊ ನೀನು ದುಃಖ. ಅದೇ ಜ್ಞಾನ ಬಂದಾಗ, ವೈರಾಗ್ಯ ಬಂದಾಗ ಎಲ್ಲವೂ ಒಂದೇ ಅಂತ ಕಾಣ್ತಾ ಇರುತ್ತೆ. ಇವಾಗ ನೀವು ನನಗೂ ಕೇಳ್ಬೋದಿಲ್ಲ, ಥಿಯರಿ ಹೇಳ್ತಿಯಲ್ಲಪ್ಪ, ಹಂಗಾರೆ ನಿಮ್ಮ ಅಜ್ಜಿನೋ ತಾತನ ಯಾರೋ ಸತ್ರು ನೀನು ಅಳಲ್ವಾ? ಖಂಡಿತ ನಾನು ಹೇಳ್ತೀನಿ ಸ್ವಾಮಿ. ಯಾಕೆ ಅಂದರೆ ನನಗೆ ಥಿಯರಿ ಗೊತ್ತು, ನಾನು ಪ್ರಾಕ್ಟಿಕಲಿ ಅಷ್ಟು ಅಚೀವ್ ಮಾಡಿಲ್ಲ. ಬಟ್ ತಕ್ಕ ಮಟ್ಟಿಗೆ ನಾನು ಬೇಗ ಸಮಾಧಾನನಾಗ್ತೀನಿ, ತಕ್ಕ ಮಟ್ಟಿಗೆ ನನ್ನನ್ನು ನಾನು ಸುಧಾರಿಸ್ಕೊತೀನಿ, ತಕ್ಕ ಮಟ್ಟಿಗೆ ಐ ವಿಲ್ ಕಮ್ ಇನ್ ಟು ದ ಟರ್ಮ್ಸ್ ಆಫ್ ಸರ್ಟನ್ ಥಿಂಗ್ಸ್. ಸೊ ಏನಾಗುತ್ತೆ, ನಾಸ್ತಿಕತೆ ತಪ್ಪಲ್ಲ. ನಾವಂತೂ ನಿಮ್ಮನ್ನ ಆ ಥರ ತಪ್ಪು ಅಂತ ಹೇಳಲ್ಲ, ವಿನಾಕಾರಣ ನಿಮ್ಗೆ ಕಮೆಂಟ್ ಮಾಡಲ್ಲ. ಸೊ ನಿಮ್ಗೇನಾಗುತ್ತೆ, ಇವಾಗ ಯಾವುದೋ ಒಂದು ವಿಷಯ ಹೇಳಿದ ತಕ್ಷಣ ಅದರಿಂದ ಲಾಜಿಕ್ಕಿಗೆ ಬೀಳ್ತೀರ. ಲಾಜಿಕ್ಕಿಗೆ ಬಿದ್ದ ಮೇಲೆ ಆ ಲಾಜಿಕ್ಕಿಂದ ಯಾರೋ ಮ್ಯಾಜಿಕ್ನ ಹುಡುಕ್ಬೇಕಲ್ವಾ? ಸಿಂಪಲಪ್ಪ, ಏನು ಬೇಡ. ಈಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಹೇಳ್ತಾರೆ, ಕೈ ಉಜ್ಜಿ ಮಂತ್ರ ಹೇಳಿ. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಶ್ರಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಇದು ಹೇಳಿದ್ರೆ ಏನಾಗ್ಬಿಡುತ್ತೆ? ಏನಕ್ಕೆ ಬೆಳಗಾನೆ ಎದ್ದು ಕೈ ನೋಡಬೇಕು? ಏನಕ್ಕೆ ಹಿಂಗೆ ಮಾಡಬೇಕು? ವೆರಿ ಸಿಂಪಲ್ ಥಿಂಗ್ಸ್. ಕರ ಅಂದರೆ ಕೈ ಅಲ್ವಾ? ಕರಾಗ್ರೆ ವಸತೆ ಲಕ್ಷ್ಮಿ. ಅಗ್ರ ಅಂದರೆ ಏನು? ಅಗ್ರಜ ಅಂದರೆ ದೊಡ್ಡವನು ಅಲ್ವಾ? ಕರದಲ್ಲಿ ಅಗ್ರಸ್ಥಾನ ಲಕ್ಷ್ಮಿಗೆ ಅಂತ. ಯಾಕೆ? ದುಡ್ಡು ಹಿಂಗೆ ತಾನೇ ಎಣ್ಸೋದು ನೀನು, ಟಕ 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 ಹಿಂಗೆ ಅದಕ್ಕೆ ಎಂಜಿನೆಲ್ಲ ಹಾಕ್ತೀವಿ ನಾವು. ಯಾಕಬೇಕಂದ್ರೂ ಇದೇ ಮುಚ್ಚಳಿ ಹಿಂಗೆ ಮಾಡಿಬಿಟ್ಟು ಹಿಂಗೆ ಎಣಿಸ್ತೀವ ನೋಟ್ನ? ಇಲ್ಲ. ಅದಕ್ಕೆ ಕರದಲ್ಲಿ ಅಗ್ರಸ್ಥಾನ. ಕರಾಗ್ರೆ ವಸತೆ ಲಕ್ಷ್ಮಿ, ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಟೋಕನ್ ಅಂದ ತಕ್ಷಣ ಎಲ್ಲರೂ ಹಿಂಗೆ ತಾನು ಕಳೋದು ಅಲ್ವಾ? ಟೋಕನ್ ದುಡ್ಡು ಎಷ್ಟಪ್ಪ ಅಂತ. ಸೊ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಇಲ್ಲಿ ಸರಸ್ವತಿ ಇರ್ತಾಳೆ. ಯಾಕೆ? ಒಂದು ಪುಸ್ತಕ ಹಿಂಗೆ ಓಪನ್ ಆದರೆ ಇಲ್ಲಿ ತಾನೇ ಮ್ಯಾಟ್ರ್ ಇರೋದು. ಈಗೇನೋ ಬುಕ್ ಎತ್ಕೊಂಡು ಹೋಗಬೇಕು, ಕ್ಯಾರಿ ಮಾಡಬೇಕು. ಓಕೆ, ಸರಸ್ವತಿ. ಕರಮೂಲೇತು ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನ. ಕರದ ಮೂಲೆಯಲ್ಲಿ ಗೌರಿ ಇರ್ತಾಳೆ. ಅಂದರೆ ಕರ ಅಂದರೆ ಕೈ, ಆ ಮೂಲೆಯಲ್ಲಿ ಗೌರಿ ಇರ್ತಾಳೆ ಅಂದ ತಕ್ಷಣ ಈ ಮೂಲೆ ಅಂತಲ್ಲ, ಅದು ರಿಸ್ಟಲ್ಲಿ ಗೌರಿ ಇರ್ತಾಳೆ. ಯಾಕೆ? ಗೌರಿ ಅಂದರೆ ಪಾರ್ವತಿ, ಪಾರ್ವತಿ ಅಂದರೆ ಚಾಮುಂಡೇಶ್ವರಿ, ಚಾಮುಂಡೇಶ್ವರಿ ಅಂದರೆ ಶಕ್ತಿ ಅಂದ ತಕ್ಷಣ ನೀನು ಆ್ಯಕ್ಷನ್ ಹೆಂಗೆ ಮಾಡ್ತೀಯ? ಹಿಂಗೆ ಎಲ್ಲ ಪಿಚ್ಚಲ್ಲಿ ಹೀರೋ ಹೆಂಗೆ ಮಾಡೋದು? ಶಕ್ತಿ ಅಂದ ತಕ್ಷಣ ಹಿಂಗೆ, ಓಕೆ, ಹಿಂಗೆ ಕೈ ತಿರುಗಿಸ್ತಾರೆ. ಯಾಕೆ? ಇದು ಮಾಡ್ತಾ ಇರೋದು ಗ್ರಿಪ್ಪು ಇಲ್ಲಿಗೆ, ಇದು ಏನಪ್ಪ ಪಾರ್ವತಿಗೆ ಹೆಂಗೆ ಸಂಬಂಧ ಅನ್ಬೋದು. ನೋಡಿ, ಸ್ಟ್ರೆಂತ್ ಅನ್ನೋದು ಆ್ಯಕ್ಚುಲಿ ಇಲ್ಲಿರೋದು, ಇಲ್ಲಿಲ್ಲ. ನೀವು ಯಾರು ಹಿಂಗೆ ಮುಷ್ಟಿ ಮಾಡಿ ಇಲ್ಲಿರೋ ನರನ ಇಟ್ಕೊಂಡು ಹಿಂಗೆ ಒತ್ತಿ ರಪ್ಪಂತ ಕೈ ಓಪನ್ ಆಗುತ್ತೆ. ಟ್ರೈ ಮಾಡಿ ಬೇಕಾದ್ರೆ, ಇಲ್ಲಿ ಒತ್ತಿ ಕೈ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ನಿಮ್ಮ ಸ್ಟ್ರೆಂತ್ ಇರೋದು ಇಲ್ಲಿ ಜನ್ರೇಟ್ ಆಗ್ತಾಯಿಲ್ಲ. ಇಲ್ಲಿ ಯಾವುದೋ ನರ ಕಟ್ಟಾಯಿತು ಅಂದರೆ ಅಷ್ಟೇ, ಇದು ಹಿಂಗೆ ಇರುತ್ತೆ ಕೈ. ಸೊ ಶಕ್ತಿ ಇಲ್ಲಿ ಸ್ಥಿತಿ ಇರ್ತಾಳೆ. ಅದಕ್ಕೆ ಬಳೆ ಹಾಕೋದು ಹೆಂಗಸರು. ಬಳೆನ ಕೊಡ್ತಾರೆ ಗೌರಿ ಪೂಜೆಗೆ, ಮುತ್ತೈದೆ ಪೂಜೆಗೆ. ಯಾಕೆ ಅಂತಂದರೆ ಬಿಕಾಸ್ ಅದು ಗೌರಿ ಅಂತ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಈ ಥರದ್ದು ಒಂದನ್ನ ದರ್ಶನ ಬೆಳಗ್ಗೆ ನೀನು ಮಾಡು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವ ಒಂದು ಮಂತ್ರ. ಲಾಜಿಕಲ್ಲಿ ಹಿಂಗೆ ಅಟೆಂಡ್ ಮಾಡಬೇಕು. ನಿಮ್ಗೆ ಯಾರೋ ಪಾಪ ಲಾಜಿಕಲ್ಲಿ ಹೇಳಿರಲ್ಲ, ಹಿರಿಯರಿಂದ ಬಂದಾಗ ಬೆಳಗ್ಗೆ ಎದ್ದ ತಕ್ಷಣ ಕೈ ಉಜ್ಜಿ ಹಿಂಗೆ ನೋಡಪ್ಪ ಅಂದಿರ್ತಾರೆ. ಇದಕ್ಕೆ ಇನ್ನೂ 1000 ಲೇಯರ್ ಇದೆ. ನಾನು ಬರೀ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಒಂದು ಸಾಸಿವೆ ಕಾಳು ಕರಾಗ್ರೆ ವಸತೆ ಮೀನಿಂಗು. ಯಾಕಂದರೆ ನನಗೂ ಇನ್ನೂ ಸುಮಾರು ಇದೆ ಅದು ಮೀನಿಂಗು. ಬಟ್ ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ಬರೀ ಬಿಗಿನರ್ಸ್ಗೆ, ಇನಿಷಿಯಲ್ ಇರೋರಿಗೆ ನೋಡಿ. ತುಂಬ ಇದ್ರ ಬಗ್ಗೆ ಗೊತ್ತಿರೋರ್ಗೂ ನಾನವನಲ್ಲ. ಸೊ ಒಂದು ಕರಾಗ್ರೆ ವಸತೆಯಲ್ಲೇ ಇಷ್ಟು ವಿಷಯ ಇದೆ ಅಂತಂದಮೇಲೆ ಎಲ್ಲ ವಿಚಾರದಲ್ಲೂ ಹೀಗೆ ಇರುತ್ತೆ. ಒಂದು ಡೀಪ್ ಅನಾಲಿಸಿಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ 1000 ಪ್ರಶ್ನೆ ಹುಟ್ಟುತ್ತೆ. ನನಗೂ ಹುಟ್ಟಿತ್ತು. ಒಬ್ಬ ಬಿಲೀವರ್ ಆಗಿ, ಒಬ್ಬ ಆಧ್ಯಾತ್ಮ ಅದನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥವನಾಗಿ, ಆಸ್ತಿಕನಾಗಿ ನನಗೂ ಒಂದು ಪ್ರಶ್ನೆ ಬಂತು. ಮೊನ್ನೆ ಏರ್ ಕ್ರ್ಯಾಶ್ ಆಯ್ತಲ್ಲ, ಆದಾಗ ಎಲ್ಲರೂ ವೀಡಿಯೋ ಮಾಡಿದ್ರು, ಭಗವದ್ಗೀತೆ ಮಾತ್ರ ಉರಿದಿಲ್ಲ ನೋಡಿ ಹಿಂಗಿದೆ ಅಂತ. ಅದನ್ನು ಕಮೆಂಟ್ಸ್ ಎಲ್ಲ ನಾನು ಓದ್ತಾ ಇದ್ದೆ. ಸಾಕಷ್ಟು ಟೀಕೆ ಟಿಪ್ಪಣಿ ಇತ್ತಲ್ಲಿ. ಏನಿತ್ತು, ಭಗವದ್ಗೀತೆ ಉಳಿಸಿದಂಥ ದೇವರು ಜನರನ್ನೇ ಉಳಿಸ್ಬೋದಾಗಿತ್ತಲ್ಲ. ಯಾಕೆ? ಕರೆಕ್ಟ್ ಲಾಜಿಕ್ ಬಂತು, ನನಗೂ ಆ ಲಾಜಿಕ್ ಬಂತು. ಭಗವದ್ಗೀತೆ ಮಾತ್ರ ಉರಿದಿಲ್ಲ.
ಅದಕ್ಕೆ ಕೆಲವರು ವಿಡಿಯೋ ಮಾಡಿದ್ರು, ಏನು ಅದೆಲ್ಲ ಅವ್ರು ಹೋದ ಜನ್ಮದಲ್ಲಿ ಎಲ್ಲರೂ ಸೇರೇನೋ ಅವ್ನು ಮಾಡಿದರು. ಎಸ್, ಆದರೆ ನಾನು ಇದನ್ನು ಗುರುಗಳ ಹತ್ರ ಹೋಗಿ ಪ್ರಶ್ನೆ ಮಾಡಿದೆ, ನಿಜ ಅಲ್ವಾ ಗುರುಗಳೇ, ಇದು ನನಗೂ ಯಾಕೋ ಸ್ವಲ್ಪ ಬೇಜಾರಾದಂಥದ್ದು. ಭಗವಂತ ಇದ್ದಾನೆ ಅಂತ ಅಂದಮೇಲೆ ಅವನು ಯಾಕೆ ಈ ಥರ ಆಯಿತು, ಹೋಗಲಿ ಆ ಮಕ್ಕಳೇನು ತಪ್ಪು ಮಾಡಿದ್ರು ಅಂತೆಲ್ಲ ಒಂದು ವರ್ಡ್ ಹೇಳಿದ್ರು, ತುಂಬ ಒಳ್ಳೆ ವರ್ಡ್ ಹೇಳಿದ್ರು ನನಗೆ. ಯಾಕೆ ಅಂದರೆ ಈ ವರ್ಡ್ಗಳು ತಿಳ್ಕೊಬೇಕು ನಾವು, ಆವಾಗಲೇ ಅದಕ್ಕೆ ಕಾಸ್ ಆ್ಯಂಡ್ ಎಫೆಕ್ಟ್ ಗೊತ್ತಾಗುತ್ತೆ. ಕರ್ಮಗಳು ಅಂತೀವಿ, ನಾವೆಲ್ಲ ಕರ್ಮ ಮಾಡ್ತೀವಿ, ಅದರಲ್ಲಿ ಸಮಷ್ಟಿ ಕರ್ಮ ಅಂತ ಒಂದಿದೆ. ಸಮಷ್ಟಿ ಕರ್ಮ ಅಂದರೆ ಏನು? ಇವಾಗ ಒಂದು ಹಾಡಿದೆ, 5 ಬೆರಳು ಸೇರಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು, ಬೇರೆ ಬೇರೆ ಒಕ್ಕಲು ಒಂದೇ ತಾಯಿಯ ಮಕ್ಕಳು. ಈ ಹಾಡು ತುಂಬ ಫೇಮಸ್ಸು. ಈ ಜನ್ರೇಷನ್ ಅವ್ರು ಕೇಳಿಲ್ಲ ಅಂದರೆ ದಯವಿಟ್ಟು ಇದನ್ನು ಹೋಗಿ ಕೇಳಿ, ಅರ್ಥ ಆಗ್ತಿದೆಯಾ? 5 ಬೆರಳು ಸೇರಿ ಒಂದು ಮುಷ್ಟಿಯು ಅನ್ನೋ ಹಾಗೆ ಹಲವು ಮಂದಿ ಸೇರಿ ಈ ಸಮಷ್ಟಿಯು. ಹಲವು ಮಂದಿ ಸೇರಿದಾಗ ಒಂದು ಸಮಷ್ಟಿ ಆಗುತ್ತೆ, ಆ ಸಮಷ್ಟಿ ಕರ್ಮದಿಂದ. ಸೊ ಈ ಹಲವು ಮಂದಿ ಏನಾಗಿತ್ತು, ಅವರು ಡೆಸ್ಟಿನಿನೋ ಅವರ ಪಾಸ್ಟೋ ಇನ್ನೊಂದೋ ಮತ್ತೊಂದು ಏನಾಗಿದೆ, ಅವತ್ತು ಆ ಕಾಂಬಿನೇಷನಲ್ಲಿ ಅವರು ಸೇರೋ ಹಾಗೆ ಆಯಿತು. ಈಗ ಅದೇ ಪ್ಲೇನ್ ಕ್ರ್ಯಾಶಲ್ಲಿ ಒಬ್ಬ ಬದುಕುಳಿದ, ಇನ್ನೊಂದು ಹುಡುಗಿ ಒಳಗೆ ಹೋಗೋ ಅಷ್ಟೊತ್ತಿಗೆ ಪ್ಲೇನ್ ಒಳಗೆ ಹಾಕ್ಬಿಟ್ರಮ್ಮ, ಎಲ್ಲರನ್ನೂ ಬಾಗಿಲು ಹಾಕ್ಬಿಟ್ರು, ನೀನು ಬಿಡಲ್ಲ ಅಂತ ಒಬ್ಳಿಗೆ ಸ್ಟಾಪ್ ಮಾಡಿದ್ರು. ಅವಳು ಆ ಸಮಷ್ಟಿ ಕರ್ಮದಲ್ಲಿ ಭಾಗವಹಿಸಿಲ್ಲ, ಅಥವಾ ಅವಳಿಗೆ ಅಪೂರ್ವದಿಂದ ಬಂದಿರತಕ್ಕಂಥ ಭಾಗದಲ್ಲಿ ಅವಳಿಲ್ಲ. ಸೊ ಬೈ ನ್ಯಾಚುರಲಿ ಏನಾಗುತ್ತೆ, ಆ ಸಮಷ್ಟಿ ಕರ್ಮಕ್ಕೆ ಅವಳು ಬರಲ್ಲ. ಬೇಡಪ್ಪ, ಎಷ್ಟೋ ಬಾಂಬ್ ಬ್ಲಾಸ್ಟ್ ತಗೊಳ್ರಿ, ಅರ್ಥಕ್ವೇಕ್ ತಗೊಳ್ರಿ, ಎಲ್ಲೋ ಒಂದು ಜಾಗದಲ್ಲಿ ಆಗಿರ್ತಾರೆ, ಇನ್ನು ಪಕ್ಕದಲ್ಲಿ ಹಿಂಗೆ ಎಷ್ಟು ವೀಡಿಯೋಗಳು ನಾವು ನೋಡಿಲ್ಲ. ಏನೋ ಒಂದು ಆಟೋ ಲಾರಿ ಪಲ್ಟಾಯಿಸ್ಕೊಳ್ಳುತ್ತೆ, ಅದಾದಮೇಲೆ ನೀಟಾಗಿ ಅವ್ನು ಡ್ರೈವರ್ ಎದ್ದು ಬರ್ತಾನೆ, ಪಕ್ಕದಲ್ಲಿರೋ ಕ್ಲೀನರ್ ಸತ್ತೋಗಿರ್ತಾನೆ. ಸೊ ದಿಸ್ ಹ್ಯಾಪನ್ಸ್. ಇದೆಲ್ಲ ಹೆಂಗೆ ಅಂತಂದರೆ ಅದಕ್ಕೆ ಆ ವರ್ಡ್ ಏನು ಅಂತ ನಾನು ಅದ್ರ ವರ್ಡಿಂದ ಬಿದ್ದೆ. ಇಷ್ಟು ಹೇಳಿದ್ರು ಗುರುಗಳು, ಸಮಷ್ಟಿ ಕರ್ಮ ಅಂತ ಕರೀತಾರೆ, ಆವಾಗ ಹಿಂಗೆಲ್ಲ ಆಗುತ್ತೆ. ಆ್ಯಂಡ್ ಇನ್ನೊಂದು ಭಾಳ ಒಳ್ಳೆ ಎಕ್ಸಾಂಪಲ್ ಹೇಳಿದ್ರು. ಒಬ್ಬ ತಪಸ್ವಿ, ಅವರು ಮಿಲೇರಪ್ಪ ಅಂತ ಅವ್ರ ಹೆಸರು. ಅವರೊಂದು ತಪಸ್ವಿ. ಅವರು ತಪಸ್ ಮಾಡ್ತಾ 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 ಒಂದು ಟೈಮಲ್ಲಿ ಅವ್ರಿಗೆ ತುಂಬ ಜ್ಞಾನ ಬರುತ್ತಂತೆ. ಅವರು ಒಂದು ಬೆಟ್ಟದ ಮೇಲೆ, ನಾನು ತುಂಬ ಡೀಟೇಲಾಗಿ ಹೋಗೋದಿಲ್ಲ, ಆಮೇಲೆ ಅದಕ್ಕೆಲ್ಲ ತಿರ್ಗಾ ಅದಕ್ಕೊಂದು ಇದು ಸಬ್ ಕ್ಲಾಸ್ ಹಾಕೊಂಡು ಕೂತ್ಕೊಬೇಡಿ, ಒಂದು ಡೀಟೇಲ್ ಇಷ್ಟೇ ಹೇಳ್ತಾ ಇದ್ದೀನಿ. ಅವರು ಯಾವ ಬೆಟ್ಟಕ್ಕೆ ಹೋದ್ರು ಏನು ಹೋದ್ರದೆಲ್ಲ ಬಿಡಿ ವಿಷಯ. ಅವರು ಒಂದು ಬೆಟ್ಟದಲ್ಲಿ ತಪಸ್ಸು ಮಾಡೋರ್ಗೊಂದು ಜ್ಞಾನೋದಯವೆಲ್ಲ ಆದಾಗ, ಆ ಜ್ಞಾನ ಬಂತು ಅನ್ನೋದು ಒಂದು ತಿರ್ಗಾ ಅವ್ರಿಗೊಂದು ತಲೆಗೆ ಬಂದುಬಿಡುತ್ತೆ ಆ ಸಮಯದಲ್ಲಿ. ಹಂಗೆ ಬಂತಂತೆ. ಅವಾಗ ಏನು ಮಾಡ್ತಾರೆ, ಇವಾಗ ನನಗೆ ಇಷ್ಟಲ್ಲೇ ಅಬಿಲಿಟಿ ಇದೆ ಮ್ಯಾನಿಫೆಸ್ಟ್, ಇಲ್ಲಿ ಫಿಶ್ ಬರಲಿ ಅಂತ ಮೀನು ಬಂದು ಸೂರ್ಯನಿಗೆ ಆರ್ಡರ್ ಮಾಡೋದಂತ, ಅದನ್ನು ಫ್ರೈ ಮಾಡು, ಫಿಶ್ ಫ್ರೈ ಮಾಡಿ ಇವಾಗ. ಸೊ ಇವಾಗ ಸೂರ್ಯನ ಡ್ಯೂಟಿ, ಯಾಕಂದ್ರೆ ಇವ್ರು ಆ ಎಬಿಲಿಟಿಗೆ ರೈಸ್ ಆಗಿಬಿಟ್ಟಿದ್ದಾರೆ, ಪಂಚಭೂತಗಳು ಇವ್ರ ಕಂಟ್ರೋಲಲ್ಲಿದೆ. ಇದೆಲ್ಲ ಆಯಿತು, ತಪಸ್ಸು ಹೀಗೆ ಮುಂದುವರಿಯಿತು. ಎಷ್ಟೋ ತಿರ್ಗಾ ಇನ್ನೂ ತಪಸ್ಸು ಆದಮೇಲೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಈ ಥರ ಸಿದ್ಧಿಗಳಿಂದ ಏನೂ ಆಗೋ ಅಂಥದ್ದಲ್ಲ. ಸಿದ್ಧಿಗಳು ನೆಕ್ಸ್ಟ್ ಲೆವೆಲ್ಗೆ ಮುಂದೆ ತೊಗೊಂಡು ಹೋಗಲ್ಲ, ಇದನ್ನೆಲ್ಲ ತ್ಯಜಿಸ್ಬೇಕು, ಈ ಸಿದ್ಧಿ ಎಲ್ಲ ನಮಗೆ ವರ್ಕೌಟ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಲೆಟ್ ಆಲ್ ಮೈ ಸಿದ್ಧೀಸ್, ನಾನು ಇಲ್ಲಿವರೆಗೂ ಏನೇನು ಕಲ್ತಿದ್ದೀನಿ ಇದೆಲ್ಲ ನನ್ನಿಂದ ಎಕ್ಸಿಟ್ ಆಗಿಬಿಡಲಿ ಅಂತ ಅವರು ಮತ್ತೆ ಉಲ್ಟಾ ತಪಸ್ಸು ಕೂತಾಗ ಆ ಎಲ್ಲ ಶಕ್ತಿಗಳು ಅವ್ರನ್ನ ಬಿಟ್ಕೊಂಡು ಹೋದಾಗ ಅವ್ರ ಮೈ ಮೇಲೆ ಸುಟ್ಟು ಗಾಯಗಳಾಗುತ್ತಂತೆ. ಮತ್ತು ಅವ್ರು ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಂಥ ಜಾಗ ಏನಿತ್ತು, ಆ ಟೋಟಲ್ ಔರ ಏನಿದೆ ಅದು ಎಲ್ಲ ಅಗ್ನಿಗೆ ಆಹುತಿ ಆಗ್ತಾ ಎಲ್ಲ ಭಸ್ಮ ಆಗ್ತಾ ಹೋಗುತ್ತಂತೆ. ಈಗ ಇದನ್ನು ಒಂದು ಎಕ್ಸಾಂಪಲ್ ಆಗಿ ಕೊಡ್ತಾರೆ ಗುರುಗಳು. ಯಾಕೆ ಮಾಡಿದ್ದು ಇವರು ಕರ್ಮ, ತಪ್ಪು ಮಾಡಿದ್ದು ಇವರು ವಾಪಸ್ಸು ತಪಸ್ಸು ಕೂತಾಗ ಇವ್ರ ಮೈ ಮಾತ್ರ ಸುಡಬೇಕಾಗಿತ್ತು. ಯಾಕೆ ಅಷ್ಟೆಲ್ಲ ಜಾಗ ಸುಡ್ತು? ಬಿಕಾಸ್ ಇವ್ರು ಇದ್ದಿದ್ದರಿಂದ, ಈ ಪ್ರಭೆಯಿಂದ ಅದೆಲ್ಲವೂ ಒಳಗಾಯಿತು, ಏನೂ ಮಾಡಲಿಕ್ಕಾಗಲ್ಲ. ಈಗ ಗದ್ದೆಯಲ್ಲಿ ನೀವು ಔಷಧಿ ಹೊಡಿಬೇಕು ಅಂತ ಹೋದಾಗ, ನಿಮ್ಮ ಗದ್ದೆಯಲ್ಲಿ ಇಲಿ ಇದೆ, ಹೆಗಣ ಇದೆ ಅಂತ ಅಂದಾಗ ನೀವು ಇಡೀ ಗದ್ದೆಗೆ ಔಷಧಿ ಹೊಡಿತೀರಾ, ಇಲ್ಲ ಒಂದೊಂದು ಇಲಿಗೆ ಹೋಗಿ ಹುಡ್ಕೊಂಡು ಹೊಡಿತೀರಾ? ದಿಸ್ ಈಸ್ ಕಾಲ್ಡ್ ಸಮಷ್ಟಿ ಕರ್ಮ. ಇವಾಗ ಇಲಿ ಸಾಯಿಲಿ ಅಂತ ನೀವೆಲ್ಲ ಹೊಡಿತೀರಾ, ಅದ್ರ ಜೊತೆ ಬೇರೆ ಇನ್ಸೆಕ್ಟು ಸಾಯುತ್ತೆ, ಅಥವಾ ಅದನ್ನು ಬಂದು ಬೇರೆ ಏನೋ ತಿಂದಂಥ ಒಂದು ಪಕ್ಷಿ, ಅದ್ರದ್ದು ತಪ್ಪೇ ಇಲ್ದಿರೋ ಒಂದು ಪಕ್ಷಿ ಸಾಯುತ್ತೆ. ಇದೆಲ್ಲ ಕರ್ಮ ಯಾರ ಲೆಕ್ಕಕ್ಕೆ ಹಾಕ್ಬೇಕು ಹಂಗಾರೆ? ಅವಾಗ ವೈ ವಿ ಆರ್ ಥಿಂಕಿಂಗ್ ಓನ್ಲಿ ಆಫ್ ಹ್ಯೂಮನ್ ಬೀಯಿಂಗ್ಸ್? ಒಂದು ಲಿವಿಂಗ್ ಬೀಯಿಂಗ್ ಅಂತಂದಮೇಲೆ ಎಲ್ಲವೂ ಲಿವಿಂಗ್ ಬೀಯಿಂಗ್ ಅಲ್ವಾ? ಕೆಲವೊಂದು ಮಾಡಿದಾಗ ಅದು ನಮಗೆ ಸರಿ, ಕೆಲವೊಂದು ಆದಾಗ ಅದು ತಪ್ಪು. ಅದನ್ನು ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡೋದು ತಪ್ಪಲ್ಲ, ಆದರೆ ಪ್ರಶ್ನೆ ಹಿಂದಿರ್ತಕ್ಕಂಥ ಲಾಜಿಕ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಈಸ್ ಅ ಸ್ಮಾಲ್ ಬಿಟ್ ಆರ್ ಟಿಪ್ ಅಬೌಟ್ ಸಮಷ್ಟಿ ಕರ್ಮ. ಸೊ ಆ ಸಮಷ್ಟಿ ಕರ್ಮದ ಭಾಗಿಯಾಗಿದ್ದರಿಂದ ಆ ಮಕ್ಕಳು ಸಹ ಏನೂ ಮಾಡೋಕ್ಕಾಗದೆ ಹೇಳ್ದಂಗೆ ಇವರ ಪ್ರಭೆಯಿಂದ ಅವರೆಲ್ಲ ಹೋದರು ಅನ್ನಂಗೆ ಆ ಸಮಷ್ಟಿ ಕರ್ಮದಲ್ಲಿ ಹೋಗಿದ್ದಾರೆ. ನಾನು ಆಮೇಲೆ ಇನ್ನೂ ಡೀಟೇಲ್ಗೆ ಹೋದೆ. ಇವಾಗ ನೆಕ್ಸ್ಟ್ ಏನು ಹಂಗಾರೆ, ಏನು ಎತ್ತ ಅಂತೆಲ್ಲ ಕೇಳೋಕೆ ಹೋದೆ ಗುರುಗಳನ್ನ. ಅವಾಗ ನೀನು ಬಾಯಿ ಮುಚ್ಕೋ, ಇಷ್ಟೇ ತಾನೇ, ಇಷ್ಟು ತಿಳ್ಕೊಳ್ಳೋ ಎಬಿಲಿಟಿ ಬಂದಿದೆ, ಅದಕ್ಕೆ ನೀನು ಹೇಳ್ತೇನೆ. ಬೇರೆ ಹೇಳ್ಬೇಕು, ನಿಮ್ಮ ಎಬಿಲಿಟಿ ರೈಸ್ ಆಗಬೇಕು. ಯಾಕಂದರೆ ಅದಕ್ಕೆ ಉತ್ತರ ಇಲ್ಲ ಅಂತಲ್ಲ, ಉತ್ತರ ಇದೆ.
ಆ ಉತ್ತರನ ಕೇಳಿದ್ರೆ ತಿರ್ಗಾ ನನಗೆ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಆ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಹಿಂಗೆ ಹೋಗ್ತಾನೆ ಇರುತ್ತೆ ಅದು ಪ್ರಶ್ನೆ. ಅದು ನೆವರ್ ಎಂಡಿಂಗ್ ಆಗುತ್ತೆ. ಇವಾಗ ಇಷ್ಟು ತಿಳ್ಕೊಂಡಿದ್ದೆ ಇಷ್ಟೇ ತಿಳ್ಕೊ, ಅದು ಪ್ಲೇನ್ ಕ್ರ್ಯಾಶ್ ಹಂಗಾಗಿ ಹಾಗೆ ಇನ್ನೋಸೆಂಟ್ ಪೀಪಲ್ ಕೂಡ ಹೋಗೋಕ್ಕೆ ಕಾರಣ ಅದು ಸಮಷ್ಟಿ ಕರ್ಮ ಅಷ್ಟೇ, ಅದೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ಥರದಲ್ಲಿ ಒಂದು ಹೇಳಿದ್ರು. ಸೊ ಆಮೇಲೆ ಇನ್ನೂ ಒಂದು ಕೇಳಿದೆ ನಾನು, ಹಂಗಾರೆ ದೇವ್ರ ಪ್ರೊಟೆಕ್ಟರ್ ಅಲ್ವಾ, ಹಂಗಾರೆ ಅವನ್ನ ಮೀರಿ ಏನೋ ನಡೀತಾ ಇದೆಯಲ್ಲ, ಏನು ಅದೊಂದೇ ಕೆಲಸನ ದೇವ್ರಿಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ನಿಮ್ಮ ಕೆಲಸ ಅಂದ್ಕೊಂಡಿದ್ದೀರಾ? ಹೇಗೆ ಒಂದು ಡಿಗ್ರಿ ಪಡೆದ್ರೆ ಡಿಗ್ರಿಗೆ ಮಾರ್ಕ್ಸ್ ಒಬ್ಬ ಪ್ರೊಫೆಸರ್ ಕೊಡ್ತಾನೋ ಹಾಗೆ ನಿಮ್ಮ ಎಬಿಲಿಟಿಗೆ ತಕ್ಕಂತೆ ಭಗವಂತ ವರವನ್ನು ಕೊಡ್ತಾ ಹೋಗ್ತಾನೆ. ಫೇಲ್ ಆದವನು ಫೇಲೇ, ಪಾಸ್ ಆದವನು ಪಾಸೇ, ಅವ್ನು ಹಾರ್ಡ್ ವರ್ಕು, ಅವ್ನು ಪ್ರೀವಿಯಸ್ ಕರ್ಮ, ಏನೋ ಒಳ್ಳೇದು ಆಗುತ್ತೆ. ಇಲ್ಲಾಂದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾರು ಹೇಳಿದ್ದು ದೇವರೆಲ್ಲ ನಿಮ್ಗೆ ಕಾಪಾಡೋಕ್ಕೆ ಇದ್ದಾನೆ ಅಂದ್ಬಿಟ್ಟು ಅಂತ? ಎರಡೂ ಅವನಲ್ಲೇ ಇರತಕ್ಕಂಥ ಶಕ್ತಿ. ಫಾರ್ ಎಕ್ಸಾಂಪಲ್ ದತ್ತಮಾಲಾ ಮಂತ್ರ ಅಂತ ಬರುತ್ತೆ, ಓಕೆನಾ? ಅದರಲ್ಲಿ ಓಂ ನಮೋ ಭಗವತೆ ದತ್ತಾತ್ರೇಯಾಯ ಫಸ್ಟು ಅವ್ರು ಪೂಜೆ ಮಾಡ್ಬೇಕಾದ್ರೆ ಸ್ಮರಣ ಮಾತ್ರ ಸಂತುಷ್ಟಾಯ, ಅಂದರೆ ಸ್ಮರಣೆ ಮಾಡಿದ ತಕ್ಷಣ ಸಂತೋಷ ಆಗ್ಬಿಡುತ್ತೆ ಅಂತ. ಓಂ ನಮೋ ಭಗವತೆ ದತ್ತಾತ್ರೇಯಾಯ ಸ್ಮರಣ ಮಾತ್ರ ಸಂತುಷ್ಟಾಯ ಮಹಾಭಯ ನಿವಾರಣಾಯ ಮಹಾಜ್ಞಾನಪ್ರದಾಯ ಚಿದಾನಂದಾತ್ಮನೆ ಬಾಲೋನ್ಮತ್ತ ಪಿಶಾಚ ವೇಷಾಯ. ಇಲ್ಲಿ ಬಂತು ಪಾಯಿಂಟು. ಇದು ಹೋದವಾಗ ನಾನು ಇಷ್ಟಕ್ಕಾದೆ. ಬಾಲೋನ್ಮತ್ತ ಪಿಶಾಚ ವೇಷಾಯ, ಏನು ಗುರುಗಳೇ ಇದು ದೇವರು ಅಂತ ಅನ್ಕೊತೀವಿ, ಅವನೇ ಬಾಲ ಉನ್ಮತ್ತ ಪಿಶಾಚ ವೇಷನ ದತ್ತಂದು ಅಂತಂದೆ. ಹೌದಪ್ಪ, ಅವನಲ್ಲೇ ಇರೋದು, ಅವನೇನೆ ಆ ಗೆಟಪಲ್ಲೂ ಬರೋದು. ಯಾವಾಗ ಬರ್ತಾನೆ ಅದನ್ನು? ಅವನು ಬರಬೇಕಾದ ಟೈಮಲ್ಲಿ ಬರ್ತಾನೆ. ಸೊ ನಿನಗೆ ಕಷ್ಟ ಬರ್ತಾ ಇದೆ ಅಂತಂದ್ರೂ ಅವನೇ ಮೂಲ, ಸುಖ ಬರ್ತಾ ಇದೆ ಅಂದ್ರೂ ಅವನದೇ ಮೂಲ. ಈ ಸತ್ಯ ತಿಳಿದಾಗ ಏನಾಗುತ್ತೆ, ನೀನು ಮಾಡೋ ಎಲ್ಲ ಕರ್ಮವನ್ನು ಅವನಿಗೆ ಸಮರ್ಪಿಸಿ ಹೋಗ್ತಾ ಇರ್ತೀಯ. ನಂದಲ್ಲಪ್ಪ ಇದು, ನಾನೇನೋ ಮಾಡ್ತಾಯಿದ್ದೀನಿ, ಗೊತ್ತೋ ಗೊತ್ತಿಲ್ಲದೇನೋ ಆಗ್ತಾಯಿದೆ, ಮುಗಿಸ್ಕೊ ನನ್ನ ಕರ್ಮ ಮುಗಿಸೋ ಅಂತ ಹೋಗ್ತಾ ಇರ್ತೀರ. ಸೊ ಇದೆಲ್ಲ ವಿಷಯ ಇದೆ. ಈ ವಿಷಯನೆಲ್ಲ ತಿಳ್ಕೊಳ್ಳದೆ ಒಂದು ಅನಾಲಿಸಿಸೇ ಮಾಡಿದೆ, ಸುಮ್ಮನೆ ಕೂತ್ಕೊಂಡು ಹಂಗಾಗ್ತಿಲ್ಲ ಹಿಂಗಾಗ್ತಿಲ್ಲ ಹಿಂಗೆ ಮಾಡಿ. ಯಾರು ಬೇಡ ಅಂತಂದಿದ್ದು? ಬಿಕಾಸ್ A+B² ಒಂದು ಫಾರ್ಮುಲಾ ನನಗೆ ವರ್ಕ್ ಆಗ್ತಿದೆ ಅಂತಂದರೆ A+B² ಫಾರ್ಮುಲಾ ನಿನಗೂ ಅಪ್ಲೈ ಆಗಲೇಬೇಕು. ನನಗೆ ಮಾತ್ರ ಅಪ್ಲೈ ಆಗುತ್ತೆ ಅದು ಫಾರ್ಮುಲಾ, ನಿನಗೆ ಅಪ್ಲೈ ಆಗಲ್ಲ ಅಂತಂದರೆ? ಸೊ ಈ ನಾಸ್ತಿಕರನ್ನಲ್ಲಿ ನೋಡಿದಾಗ ನನಗೊಂದು ಲಾ ಅರ್ಥ ಆಗುತ್ತೆ, ನ್ಯೂಟನ್ಸ್ ಲಾನ. ಯಾವುದಾದ್ರು ಒಂದು ಲಾ ಬರುತ್ತೆ, ಎ ಬಾಡಿ ಕಂಟಿನ್ಯೂಸ್ ಟು ಬಿ ಅಟ್ ರೆಸ್ಟ್ unless and until an external force is applied on it. ಓಕೆ, ಸೈನ್ಸೇ ಹೇಳುತ್ತೆ ಬಾಡಿ ಕಂಟಿನ್ಯೂಸ್ ಟು ಬಿ ಅಟ್ ರೆಸ್ಟ್. ನೀನು ನಿನ್ನ ಲೆವೆಲ್ಲು, ನಿನ್ನ ಥಿಂಕಿಂಗ್ ಗುಣಮಟ್ಟ ಅಲ್ಲೇ ಇರ್ತೀಯ. ಇದು ಕನೆಕ್ಟ್ ಮಾಡ್ಕೊಳ್ಳಿ. ಅನ್ಲೆಸ್ ಅಂಡ್ ಅಂಟಿಲ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಇಟ್. ಈ ಮೈಕು ಟೇಬಲ್ ಇಲ್ಲಿ ಬಿಟ್ಟು ಹೋದ್ರೆ 500 ವರ್ಷ ಆದರೂ ಇಲ್ಲೇ ಇರುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ನಾನು ಅದನ್ನು ಮೂವ್ ಮಾಡೋವರೆಗೂ ಅದು ಮೂವ್ ಆಗಲ್ಲ ಅಂತ ಸೈನ್ಸ್ ಹೇಳೋದನ್ನು. ಅದನ್ನು ಹೆಂಗೆ ಒಪ್ತೀರೋ? ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿಮಟ್ಟ, ನಿಮ್ಮ ತರ್ಕ ವಿಮರ್ಶೆ ಮಾಡುವಂಥದ್ದು ಅಲ್ಲೇ ಇದೆ. ಅದಕ್ಕೆ ಸ್ವಲ್ಪ ಎಕ್ಸ್ಟರ್ನಲ್ ಫೋರ್ಸ್ ಹಾಕಿ, ಏನು ಎಕ್ಸ್ಟರ್ನಲ್ ಫೋರ್ಸು? ಯೋಗಾಸನ ಮಾಡಿ ಬಾಡಿ ನೆಕ್ಸ್ಟ್ ಲೆವೆಲ್ಗೇನೋ ಆಗತಕ್ಕಂಥದ್ದು, ಪ್ರಾಣಾಯಾಮ ಮಾಡಿ, ಉಪವಾಸ ಮಾಡಿ, ಬ್ರಹ್ಮಚರ್ಯ ಮಾಡಿ ಜ್ಞಾನನ ಪಡೀರಿ. ನಾನಿದೇನೂ ಮಾಡಲ್ಲ, ನಾನು ಹಿಡ್ದಿದ್ದು ಮೊಲಕ್ಕೆ 3 ಕಾಲು ಅಂತಂದರೆ ದ ಬಾಡಿ ಕಂಟಿನ್ಯೂಸ್ ಟು ಬಿ ಅಟ್ ರೆಸ್ಟ್. ಅಷ್ಟೇ, ರೆಸ್ಟಲ್ಲೇ ಇರುತ್ತೆ, ಆಮೇಲೆ ರೆಸ್ಟು ಹಿಡಿದೋಗುತ್ತದು. ಸೊ ನನಗೆ ಅದಕ್ಕೆ ಪಾಪ ನಾಸ್ತಿಕರನ್ನ ನೋಡ್ದಂಗೆ ನಂಗೆ ಅಯ್ಯೋ ಪಾಪ ಅನಿಸುತ್ತೆ. ಎಷ್ಟು ಒಳ್ಳೆ ಮನಸ್ಸು ಗೊತ್ತಾ ನಾಸ್ತಿಕರಿಗೆ, ಅವ್ರಿಗಿರೋವಂಥ ಒಳ್ಳೆ ಮನಸ್ಸು ಎಲ್ಲೋ ಒಂದೊಂದು ಸತಿ ಸ್ವಲ್ಪ ಜ್ಞಾನ, ಸ್ವಲ್ಪ ಬುದ್ಧಿ ಬರ್ತಾ ನಮಗೂ ಇರೋಲ್ಲ. ನಮಗೂ ತಲಾಟೆ ಸ್ಟಾರ್ಟ್ ಆಗ್ಬಿಡುತ್ತೋ, ನನಗೆ ಇದು ಗೊತ್ತು, ನನಗೆ ಅದು ಗೊತ್ತು, ಕೊಂಬು ಬಾಲ ಸೈಮಲ್ಟೇನಿಯಸ್ಲಿ ಬೆಳೀತಾ ಹೋಗುತ್ತೆ. ನಾಸ್ತಿಕರಿಗೆ ಹಂಗಿರಲ್ಲ, ಯಾಕಂದ್ರೆ ಅವರು ನಾನು ಕೆಲಸ ನಂಬ್ತಾಯಿ ನಾನು ಮಾಡ್ತಾಯಿದ್ದೀನಿ ಅಂತ. ಬಟ್ ಅವರ ಸಮಸ್ಯೆ ಏನು ಅಂತಂದರೆ ವಿಚಾರಗಳನ್ನೇ ತಿಳ್ಕೊಳ್ಳದೆ ಒಂದು ರೀತಿಯಾದಂಥ ವಿತಂಡವಾದ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಅಂಥವ್ರು ದಯವಿಟ್ಟು ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಅವ್ರಿಗೊಂದು ಟಿಪ್ಪಾಗಿ ಒಂದು ಎಕ್ಸಾಂಪಲ್ ಹೇಳಿದೆ. ಇನ್ನೊಂದು ಅಷ್ಟೇ, ನಾನು ಸುಮಾರು ನೋಡ್ತಾ ಇರ್ತೀನಲ್ಲ, ನಾನು ಗುರುಗಳನ್ನ ಈ ಪ್ರಶ್ನೆನೂ ಕೇಳಿದೆ. ಇದು ಯಾಕೆ ಪೌರ ಕಾರ್ಮಿಕರು ಅಂದರೆ BBMP ಕ್ಲೀನ್ ಮಾಡೋರು, ಕಸ ಗುಡಿಸೋ ಲೇಡೀಸ್ ನಿಮ್ಮ ಮನೆ ಮುಂದೆಲ್ಲ ಬೆಳಗಿನ ಜಾವ ಬರ್ತಾರೆ. ಕೆಲವರಂತೂ ಅವ್ರು ಬರೋ ಅಷ್ಟೊತ್ತಿಗೆ ಎದ್ದೇ ಇರಲ್ಲ. ಸೊ ನೀವು ಅವರು ನೋಡೇ ಇರಲ್ಲ. ಸ್ವಲ್ಪ ಬೆಳಗ್ಗೆ ಎದ್ದು ಕಂಡುಬಿಟ್ಟು ನೋಡೋವಂಥ ಯಾರು ಕ್ಯಾಂಡಿಡೇಟ್ಗಳಿದ್ದರೆ ನೋಡಿ, ಬೆಳಗ್ಗೆ ಅವರೆಲ್ಲ ಬರ್ತಾರೆ. ಅಷ್ಟು ಬೇಗ ಬೆಳಗ್ಗೆನೇ ಅವರು ಸ್ನಾನನೂ ಮಾಡಿಕೊಂಡು, ತಲೆಗೆ ಹೂ ಮುಡ್ಕೊಂಡು, ಕೈಯಲ್ಲಿ ಬಳೆಗಳು ಹಾಕ್ಕೊಂಡು ನಮ್ಮ ರಸ್ತೆಯನ್ನು ಅವರು ಕ್ಲೀನ್ ಮಾಡ್ತಿರ್ತಾರೆ, ರೈಟ್? ಓಕೆ, ಇವ್ರನ್ನೆಲ್ಲ ಕೂರಿಸೊಂದಿನ ಗುರುಗಳು ಸೀರೆ ಕೊಟ್ಟು ಉಪಚಾರ ಎಲ್ಲ ಮಾಡಿಬಿಟ್ರು. ನಾನು ಏನು ಇದರಿಂದ ಅರ್ಥ, ನನಗೆ ಇದು ಅರ್ಥ ಬೇಕು. ನನಗೆ ಈಗ ನಾನು ನಾಸ್ತಿಕ ಅಲ್ಲ, ನಾನು ಲಾಜಿಕ್ಕಿಂದ ಹೋಗ್ತೀನಿ. ಯಾಕೆ ಇವ್ರಿಗೆ ಮಾಡಿದ್ರಿ ಗುರುಗಳೇ ಅಂತಂದರು. ಅವ್ರಿಗೆ ಪೂಜೆ ಮಾಡಿದ್ರೆ ಅವ್ರಿಗೇನಾದ್ರು ಕೊಟ್ಟರೆ ಲಕ್ಷ್ಮಿ ಒಲಿತಾಳಪ್ಪ. ವಾರೇ ವಾ, ಇದೇನಿದು? ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋದೇ ನಮ್ಮ ಮನೆಗೆಲ್ಲ ರೇಷ್ಮೆ ಸೀರೆಗಳು ಉಟ್ಕೊಂಡು ಆಂಟಿರು, ಕಸಿನ್ಸು, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆಯರು ಇವರೆಲ್ಲ ಬಂದು ಕೂತ್ಕೊಂಡು ಆರತಿ ಮಾಡಿದ್ರೇ ಮುತ್ತೈದೆ ದಾನ ಲಕ್ಷ್ಮಿ ಅಂತ ಅಂದ್ಕೊಂಡಿದ್ದು. ಇದೇನು ಇವ್ರಿಗೆ ಮಾಡಿದ್ರು ಹಿಂಗೆ ಅಂತಿರಲ್ಲ ಅಂತ ಕೇಳಿದೆ. ಅವಾಗ ಹೇಳಿದ್ರು, ಅವ್ರು ಏನು ಮಾಡ್ತಾರೆ ಕೆಲಸ? ಲಾಜಿಕ್ ಬರ್ತೀವಿ. ಅವ್ರು ಏನು ಮಾಡ್ತಾರೆ ಕೆಲಸ?
ಕಸ ಗುಡಿಸ್ತಾರೆ. ಎಲ್ಲಿ ಕಸ ಗುಡಿಸ್ತಾರೆ? ನಮ್ಮ ಮನೆ, ಬೀದಿ, ರಸ್ತೆ, ರೋಡು ಎಲ್ಲ ಗುಡಿಸ್ತಾರೆ. ನಿಮ್ಮ ಮನೆ, ಬೀದಿ, ರಸ್ತೆ, ರೋಡೆಲ್ಲ ಎಲ್ಲಿರೋದು? ಭೂಮಿ ಮೇಲಿರೋದು. ಭೂಮಿಗೆ ಇನ್ನೊಂದು ಹೆಸರಿದೆ, ಏನು? ಅವಳು ಭೂದೇವಿ. ಭೂದೇವಿ ಯಾರ ಹೆಂಡ್ತಿ? ವಿಷ್ಣುವಿನ ಹೆಂಡ್ತಿ. ವಿಷ್ಣುವಿಗೆ ಇನ್ನೊಂದು ಹೆಸರೇನಿದೆ? ಲಕ್ಷ್ಮೀಪತಿ. ಯಾಕೆ? ಅವನು ಭೂದೇವಿ ಜೊತೆಗೆ ಅವನು ಇನ್ನೊಬ್ಳಿಗೂ ಗಂಡ. ಯಾರು? ಶ್ರೀದೇವಿ. ಸೊ ಈಗ ಭೂದೇವಿಗೆ ಕ್ಲೀನ್ ಮಾಡಿದಾಗ ಇವನು ಖುಷಿ ಆಗ್ತಾನೆ. ಇವನು ಖುಷಿ ಆದಮೇಲೆ ಆಟೋಮೆಟಿಕಲಿ ಶ್ರೀದೇವಿ ಒಲಿಲೇಬೇಕಲ್ಲ. ದ ರೂಲ್ ಅಪ್ಲೈಸ್. ಓಕೆ, ಇವಾಗ ನಾಸ್ತಿಕರು ಪ್ರಶ್ನೆ ಬರು, ಹಂಗಾರೆ ವಿಷ್ಣು ಅಂತ ಒಬ್ಬ ಇದ್ದಾನ, ಭೂದೇವಿ ಇದ್ದಾಳ, ಶ್ರೀದೇವಿ ಇದ್ದಾಳ. ಅಣ್ಣ ಇದನ್ನು ಬಿಡು, ಅರ್ಥ ಆಗ್ತಿದ್ಯಾ? ನಾನು ನಿನ್ನ ಕುದುರೆ ಹಿಡಿ ಅಂದರೆ ಕುದುರೆ ಬಾಲನ್ನು ಹಿಡ್ಕೊಂಡು ಕೂತ್ಕೊತೀನಿ, ಅದು ಸಮಸ್ಯೆ. ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಇವಾಗ ಇಲ್ಲಿ ವಿಷಯ ಏನು? ಇವಾಗ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇವಾಗ ಹೌದಾ, ಸರಿ ನೋಡೋಣ. ಅವ್ರಿಗೂ ನಾವು ಕೂರ್ಸ್, ನಮ್ಮ ಮನೇಲಿ ನಾನು ಮಾಡ್ತೀನಿ, ನೋಡೋಣ ಏನು ವರ್ಕೌಟ್ ಆಗುತ್ತೆ. ಮಾಡಿದೆ, ವರ್ಕ್ ಆಯಿತು. ಸೊ ಇದು ಇನ್ನೊಂದು ಥರ ಉಪಾಸನೆ ಆಯ್ತಲ್ಲ. ಈಗ ನಾನು ದೇವಸ್ಥಾನಕ್ಕೆ ಹೋಗಿ, ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಅದು ಮಾಡೋಣ, ನನಗೆ ಹಿಂಗೆ ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ಏನೋ ದಕ್ಷಿಣೆ ಕೊಟ್ಟು ಅಲ್ಲಿರೋ ಯಾರೋ ನಮಸ್ಕಾರ ಮಾಡಿ ಆಚೆ ಬರ್ತೀನಿ. ಇಟ್ ಈಸ್ ಪ್ಯೂರ್ಲಿ ನನಗೆ ಮಾತ್ರ ಆಯ್ತು. ಇವಾಗ ಅದು ಟ್ರಾನ್ಸಾಕ್ಷನು ನನಗಾಯಿತು, ದೇವಸ್ಥಾನಕ್ಕಾಯಿತು, ಹಿಂಗಾಯಿತು. ಆದರೆ ಈಗ ಅದೇ 500 ರೂಪಾಯಿನ ಹುಂಡಿಗೆ ಹಾಕೋ ಬದಲು 5 ಜನ ಕೂರಿಸಿ 100 ರೂಪಾಯಿ ಕೊಟ್ಟರೆ ಅವ್ರು 5 ಜನ ಖುಷಿಯಾಗಿ ಹೋದ್ರು ಇವತ್ತು ಮನೆಗೆ. ಓಕೆನಾ? ಅವ್ರಿಗೇನೋ ಸಂಬಳ ಬರುತ್ತೆ, ಅವೆಲ್ಲ ಬಿಡಿ. ಯಾವತ್ತೋ ಒಂದಿನ ತಾನು ಮಾಡೋದಿದೇನು? ಯಾವತ್ತೂ ಮಾಡಲ್ವ, ಡೈಲಿ ಮಾಡಲ್ವ, ಯಾವುದೊಂದು ಹಬ್ಬ ಹರಿದಿನ. ಮಹಾಲಕ್ಷ್ಮಿಯ ಸ್ವರೂಪನಪ್ಪ ಅವರು. ಅದಕ್ಕೇನೆ ಕಸಪೊರಕೇನ ಲಕ್ಷ್ಮಿ ಅಂತಾರೆ. ಸಂಜೆ 6 ಗಂಟೆ ಮೇಲೆ ಕಸ ಗುಡಿಸ್ಬೇಡಿ. ಏನಕ್ಕೆ ಈ ಲಾಜಿಕೆಲ್ಲ ಹಂಗೆ ಬರೋದು? ಸುಮ್ಮನೆ ಬ್ಲೈಂಡ್ ಬಿಲೀಫ್ ಮಾಡ್ಕೊಳ್ಳೋದಲ್ಲ. ಸಂಜೆ ಮೇಲೆ ಕಸ ಗುಡಿಸ್ಬೇಡಿ, ಅವಾಗ ದೀಪ ಹಾಕ್ತಿರಿ. ಇವಾಗ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ ಬಾಗಿಲು ತೆಗೆದಿಟ್ಟಿರಿ, ಬಾಗಿಲಿಗೆ ನೀರು ಹಾಕಿ, ರಂಗೋಲಿ ಹಾಕಿ. ಯಾಕೆ? ನಮ್ಮ ಮನೆಗೆ ಅವ್ರು ಬರ್ತಿದ್ದಾರೆ ಅನ್ನೋ ಫೀಲ್ ನಿಮಗಿರಬೇಕು. ಆ ಬರ್ತಿದ್ದಾರೆ ಅನ್ನೋ ಫೀಲೇ ಇಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ. ಯು ಡೋಂಟ್ ಬಿಲೀವ್. ನಾಳೆ ಏನೋ ಪ್ರಾಬ್ಲಮ್ ಹಿಂಗಾಯಿತು, ಹಂಗಾಯಿತು, ಫೈನಾನ್ಷಿಯಲಿ ಡಿಪ್ ಆಯಿತು, ವಿಟಮಿನ್ ಎಮ್ ಕಮ್ಮಿ ಆಯಿತು, ಏನು ಮಾಡಬೇಕು? ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದು. ಸೊ ಇವೆಲ್ಲ ಸ್ಮಾಲ್ ರೆಮಿಡೀಸ್. ಅದಕ್ಕೇನೆ ಒಂದು ಮಾತಿದೆ, ದಾನ ಮಾಡೋದ್ರಿಂದ ದಾರಿದ್ರ್ಯ ಹೋಗುತ್ತೆ. ದಾನ ಮಾಡೋದ್ರಿಂದ ದಾರಿದ್ರ್ಯ ಹೋಗುತ್ತೆ. ಅದೇ ಥರ ನೀವು ಅನುಷ್ಠಾನಗಳು ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಅನುಷ್ಠಾನ ಅಂದ್ರೇನು? ಏನೋ ಜಪ ಮಾಡೋದು, ಅಥವಾ ಒಂದು ಬೆಳಗ್ಗೆನೆ ಮನೆಯಲ್ಲಿ ನಾವು ಅಗ್ನಿ ಕಾರ್ಯ ಮಾಡ್ತೀವಿ, ಓಕೆನಾ? ಅದನ್ನು ಅಗ್ನಿಹೋತ್ರ ಅಂತ ಕರಿತೀವಿ, ಅದನ್ನು ಮಾಡೋದು. ಇದೆಲ್ಲ ರೆಗ್ಯುಲರಾಗಿ ಮಾಡೋದ್ರಿಂದ ಈ ಟೈಮಲ್ಲೇ ಮಾಡಬೇಕು, ಆ ಟೈಮಲ್ಲೇ ಮಾಡಬೇಕು ಅಂತ ಅದು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ? ಆವಾಗ ಆ ಟೈಮ್ ನೀನು ಎದ್ದೇಳ್ತೀಯ, ಆ ಟೈಮಿಗೆ ನೀನು ಸ್ನಾನ ಮಾಡ್ತೀಯ, ಆ ಟೈಮಲ್ಲಿ ನೀನು ಕೂತ್ಕೊತೀಯ, ಆ ಟೈಮಲ್ಲಿ ನೀನೇನೋ ಮಾಡ್ತೀಯ. ಅದು ನಿನಗೆ ಹೆಂಗೋ ವರ್ಕ್ ಆಗುತ್ತೆ. ನಾನು ಹೇಳೋದು ಇದನ್ನು ಬಿಲೀಫ್ ಸಿಸ್ಟಮಿಂದ ಅಪ್ರೋಚ್ ಮಾಡಲಿಲ್ಲ ಅಂದರೂ ಲಾಜಿಕಲ್ ಸಿಸ್ಟಮಲ್ಲಾರು ಅಪ್ಲೈ ಮಾಡಿ ನೋಡಿ, ವರ್ಕ್ ಆಗುತ್ತೆ. ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿ, ಎಲ್ಲವನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ತೀರಿ. ಇದನ್ನ ಯಾಕೆ ಎಕ್ಸ್ಪೆರಿಮೆಂಟ್ ಮಾಡಲ್ಲ? ಯಾಕೆ ಅದರೊಳಗೆ ಒಂದು ಬಿಲೀಫ್ ತಂದು ಕೂರಿಸ್ಕೊತೀರಾ? ಬೇಡಪ್ಪ, ಅದು ನೀವು ಹಂಗೆ ಅಂದ್ಕೊಳ್ಳೇಬೇಡಿ ಅದು ಬಿಲೀಫ್ ಅಂತ. ನಾನು ಟ್ರೈ ಮಾಡ್ತೀನಿ ನೋಡೋಣ, A+B² ಫಾರ್ಮಲ್ ವರ್ಕ್ ಆಗುತ್ತೆ ಅಂದ್ಕೊಂಡು ಮಾಡಿ. ವರ್ಕ್ ಆದಮೇಲೆ ಟೇಬಲ್ ಗುದ್ದು ನೀವು ಹೇಳ್ತೀರಾ, ಎಸ್ ದಿಸ್ ವರ್ಕ್ಡ್ ಅಂದ್ಬಿಟ್ರು ಟೇಬಲ್ ಗುದ್ದು ಹೇಳ್ತೀರಾ. ಸೊ ಹಾಗಾಗಿ ನಾನು ಬೇಸಿಕಲಿ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಏನು ಅಂತಂದರೆ, ಸುಮ್ಮನೆ ನಮ್ಮ ಚಾನಲ್ಗೆ ಬರೋದು, ನಮ್ಮ ವಿಚಾರಗಳು ನೋಡೋದು, ಅದನ್ನು ತರ್ಕ ಮಾಡೋದು, ಟೀಕೆ ಮಾಡೋದ್ರಿಂದೆಲ್ಲ ಏನೂ ಸಿಗಲ್ಲ, ಯಾರಿಗೇನೂ ಸಿಗಲ್ಲ, ಏನೂ ಆಗಲ್ಲ. ಎಂಡ್ ಆಫ್ ದಿ ಡೇ ತಿರ್ಗಾ ಅದಿನ್ನೂ ಕನ್ಫ್ಯೂಷನ್ಗೆ ದಾರಿನೇ ಬಿಟ್ಟರೆ ಅದರಿಂದ ಏನೂ ಆಗಲ್ಲ. ಈಗ ನನ್ನನ್ನು ನಾನು ಎಕ್ಸ್ಪೆರಿಮೆಂಟ್ಗೆ ತೊಡಸ್ಕೊಂಡವನು, ನನ್ನನ್ನು ನಾನು ಎಕ್ಸ್ಪೆರಿಮೆಂಟ್ಗೆ ತೊಡಸ್ಕೊಳ್ಳೋದೇ ನಾನು ಯಾವುದನ್ನು ಇವತ್ತು ಮಾತಾಡ್ತಾ ಇಲ್ಲ. ನಾನು ಯಾವುದೋ ಎಕ್ಸ್ಪೀರಿಯನ್ಸ್ನ ಯಾವುದೋ ಬುಕ್ಕಿಂದ ಕಾಪಿ ಹೊಡೆದು ಹೇಳ್ತಾ ಇಲ್ಲ. ನನ್ನ ಜೀವನದ ಆಮೇಲೆ ನಾನು ಯಾರಿಗೂ ಹಿಂಗಿರಿ ಹಂಗಿರಿ ಅಂತ ನಾನು ಇನ್ಸ್ಟ್ರಕ್ಟ್ ಮಾಡ್ತಾ ಇಲ್ಲ. ಇದು ನನ್ನ ಚಾನಲ್, ಯೂಟ್ಯೂಬ್ ಚಾನಲ್ಲು, ನನ್ನ ಜೀವನದಲ್ಲಿ ನಡೆದ ಘಟನೆ ನಾನು ಹೇಳ್ಕೊಂತ ಹೋಗ್ತಾ ಇದ್ದೀನಿ. ಅದರಿಂದ ನಿನಗೇನಾದ್ರು ಹೆಲ್ಪ್ ಆದರೆ ನೀನು ತೊಗೊಂಡು ಮಾಡು ಅನ್ನೋದು ಒಂದೇ ನನ್ನ ಒಂದು ರಿಕ್ವೆಸ್ಟ್. ಬಿಟ್ಟರೆ ಐ ಹ್ಯಾವ್ ನಥಿಂಗ್ ಟು ಲೂಸ್ ಆರ್ ಗೈನ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಕೊತಾ ಇದ್ದೀನಿ. ನಿಮ್ಮ ಎಕ್ಸ್ಪೀರಿಯನ್ಸ್ ನನಗಿನ್ನ ದೊಡ್ಡದಿದೆಯಾ? ಒಂದು ಗೂಗಲ್ ID ಓಪನ್ ಮಾಡಿ, ಅಲ್ಲಿಂದ ಯೂಟ್ಯೂಬ್ ಓಪನ್ ಮಾಡೋಕ್ಕೆ ತುಂಬ ಸುಲಭ ಇದೆ. ಎಲ್ಲರ ಮೊಬೈಲಲ್ಲೂ ಇವತ್ತು ಕ್ಯಾಮ್ರಾ ಇದೆ, ವೀಡಿಯೋ ಇಟ್ಕೊಳ್ಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ, ನಿಮ್ಮದು ಚಾನಲ್ ಮಾಡಿ. ಯಾರು ಬೇಡ ಅಂದಿದ್ದು? ಅದು ಬಂದ್ಬಿಟ್ಟು ಸುಮ್ಮನೆ ಬಂದು ಕೂತ್ಕೊಂಡು ನನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ಅಡ್ವೈಸ್ ಮಾಡ್ಕೊಂಡು ಕೂತ್ಕೊಂಡು ನಂದು ಟೈಮ್ ವೇಸ್ಟ್, ನಿಮ್ಮದು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಮಾಡಿ ಅಂತ ನಾನು ಹೇಳ್ತೀನಿ. ಯಾರಿಗೆ ನಾಸ್ತಿಕರಿಗೆ ಅಥವಾ ಯಾರು ಬಿಲೀವ್ ಮಾಡಲ್ಲ, ಇದಿಲ್ಲ ಜಸ್ಟಿಸ್, ಅದಿಲ್ಲ, ಅದು ಕೊಡಿ ಇದು ಕೊಡಿ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲದಕ್ಕೂ ಒಂದು ಕಾರಣ ಇದೆ. ಡೀಪ್ ಡೌನ್ ಹೋಗಿ ಹುಡುಕಿದ್ರೆ 100% ಸಿಗುತ್ತೆ. ಈಗ ಯಾರೋ ಒಬ್ಬರು ವಿಚಾರಕ್ಕೆ ಯಾರಿಗೋ ನ್ಯಾಯ ಸಿಗಲಿ, ನೀವು ಮಾತಾಡಿ, ನಾನು ಮಾತಾಡೋ ನ್ಯಾಯ ಸಿಕ್ಕರು, ಇನ್ನೊಬ್ಬ ಮಾತಾಡೋ ನ್ಯಾಯ ಸಿಗಂಗಿದ್ರೆ ಇನ್ನೇನು ಕತೆ?
ಬದಲಿಗೆ ನೀವು ಎಲ್ಲರೂ ಒಂದು ಮಾಡ್ಬೋದು. ಹೆಂಗೆ ಈ ಸಮಷ್ಟಿ ಕರ್ಮ ಅಂತ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ ನಾನು, ಅದೇ ಥರ ಸಮಷ್ಟಿಯಲ್ಲಿ ಪ್ರಾರ್ಥನೆನೂ ಮಾಡ್ಬೋದಲ್ವಾ. ಈಗ ಇಷ್ಟು ದಿನ ನಾನು ಖಂಡಿತ ಇದಕ್ಕೊಂದು ಉತ್ತರ ಸಿಗಲಿ ನನಗೆ ಅಂತ ಎಲ್ಲ ಲೈಕ್ ಮೈಂಡೆಡ್ ಅವ್ರು ಒಂದು ಕಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಯಾಕೆ ಅದು ಮ್ಯಾನಿಫೆಸ್ಟ್ ಆಗಲ್ಲ? ಯಾಕೆ ಯಾರಿಗೆ ಜಸ್ಟಿಸ್ ಸಿಗಬೇಕಾಗಿತ್ತು ಅವ್ರಿಗೆ ಯಾಕೆ ಸಿಗಲ್ಲ? ಅಥವಾ ಅದ್ರ ಸತ್ಯಗಳು ಹೊರಗೆ ಬರೋದು ಯಾಕೆ ಬರಲ್ಲ, ಯಾಕೆ ಆಗಲ್ಲ? 200% ಆಗುತ್ತೆ. ಆದರೆ ನಿಮ್ಮ ಎಫರ್ಟ್ ಏನು ಅಂತಂದರೆ ಎಲ್ಲ ಫಿಸಿಕಲ್ ಪ್ಲೇನ್ ಮಟ್ಟಿಗಿರುತ್ತೆ ನಿಮ್ಮ ಎಫರ್ಟು. ಅದನ್ನು ಬಿಟ್ಟು ಒಂದು ಎಥರಿಕ್ ಪ್ಲೇನ್ ದಾಟ್ಕೊಂಡು ಒಂದು ಆಸ್ಟ್ರಲ್ ಪ್ಲೇನು, ಇನ್ನೊಂದು ನಾನೇನು ಕರಿತೀನಿ ಇಂದ್ರಿಯಾತೀತವಾದಂಥ ವಿಷಯ ಅಂತೀನಿ, ಆ ಮಟ್ಟದಲ್ಲಿ ಒಂದು ಪ್ರಾರ್ಥನೆ ಮಾಡಿದಾಗ ಯಾಕೆ ಅದಕ್ಕೆ ಉತ್ತರ ಸಿಗಲ್ಲ? ಸಿಕ್ಕೇ ಸಿಗುತ್ತೆ. ಈಗ ಇಂಥ ಕರೋನಾ ಟೈಮಲ್ಲಿ ನಾನು ಮಾಡೋದಂಥ ಎಕ್ಸ್ಪೆರಿಮೆಂಟ್ ನೀವು ಕೇಳಿದ್ರೆ ತಕ್ಕ ಮಟ್ಟಕ್ಕೆ ಗಾಬರಿನಾರು ಆಗುತ್ತೆ. ಯಾಕಂದರೆ ಎಲ್ಲರೂ ಭಯ ಪಟ್ಕೊಂಡು ಮಾಸ್ಕು ಸ್ಯಾನಿಟೈಸರು ಅಂತೆಲ್ಲ ಇದ್ದಾಗ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿತ್ತು. ಯಾಕೆ ಗುರುಗಳು ಒಂದು ಹೇಳಿದರು ನನಗೆ, ಏನು ಅಂತಂದರೆ ಪಾರಿಜಾತ ಎಲೆ ಗಿಡದ ಎಲೆ ಬರುತ್ತಲ್ಲ, ಆ ಎಲೆನ ಕಾಯಿಸ್ಕೊಳ್ಳಿ, ಕಷಾಯ ಥರ ಅದನ್ನು 3 days once ಆ ಥರ ಕುಡ್ತಾ ಬನ್ನಿ. ನಿಮ್ಗೆ ಅದು ಆಟೋಮೆಟಿಕಲಿ ನಿಮಗೆ ಅದೊಂಥರ ಒಳಗಡೆಯಿಂದ ನಿಮಗೆ ಇಮ್ಯುನಿಟಿ ಕೊಡ್ತಾ ಬರುತ್ತೆ. ಈ ಎಕ್ಸ್ಟರ್ನಲ್ ಇಂಜೆಕ್ಷನ್ಗಳು ತಗೊಳ್ಳೋದು ಬೇಡ ಅಂತ ಈಗ ಅವ್ರು ಹೇಳಿದ್ಮೇಲೆ ಆ ಮಾತಲ್ಲಿ ನಂಬಿಕೆ ನನಗಿರಬೇಕು, ನಿನಗಿರಬೇಕು. ಅದನ್ನ ಇಟ್ಕೊಂಡು ಫಾಲೋ ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಯಾಕಂದರೆ ಇನ್ನೊಂದು ಲೈನು ಹೇಳ್ಬಿಟ್ರು ಅವ್ರು. ಯಾಕಂದ್ರೆ ನಾನು ಆಧ್ಯಾತ್ಮನ ಇಷ್ಟಪಡೋರ್ಗೆ ಹೇಳ್ತಾ ಇದ್ದೀನಿ, ಆಧ್ಯಾತ್ಮ ಅನ್ನೋದು ನಿನ್ನ ಮತ್ತು ಭಗವಂತನ ನಡುವೆ ಜೀವನ ಪಣಕ್ಕಿಟ್ಟು ಆಡೋ ಆಟ. ನೀನು ನಿನ್ನ ಲೈಫ್ನೇ ರಿಸ್ಕ್ ಆಗಿಟ್ಟರೆ ಅಷ್ಟೇ ನೀನು ಈ ಕ್ಲಾಸ್ಗೆ ಅಡ್ಮಿಷನ್ ಆಗ್ತೀಯ. ನೀನು ಆಟ ಆಡೋಕ್ಕೆ ರೆಡಿ ಇಲ್ಲ ಅಂದರೆ ನೀನು ಎಷ್ಟು ಮಟ್ಟಿಗಿದೆಯೋ ಅಷ್ಟೇ. LKG ಮಕ್ಳಿಗೆ ಏನು ಕೊಡ್ಬೇಕು ಅದು ಕೊಡ್ತಾನೆ, UKGಗೆ ಅಷ್ಟು ಕೊಡ್ತಾನೆ. ನೀನು ಪ್ರೊಫೆಸರ್ ರೇಂಜಿಗೆ ಪ್ರಶ್ನೆಗಳು ಕೇಳ್ತೀಯ ಅಂತಂದ್ರೆ ನೀನು ರಿಸ್ಕು ಪ್ರೊಫೆಸರ್ ರೇಂಜಿಗೆ ತೊಗೋಬೇಕು ಅಂತ ಒಂದ್ಸಲ ಹೇಳಿದರು. ಇದು ನನ್ನ ತಲೆಯಲ್ಲಿ ಕೂತಿತ್ತು. ಓಕೆ, ಲೆಟ್ ಮೀ ಸಿ. ಬಟ್ ಇದು ನನ್ನ ಮನೇಲಿ ಹೇಳೋದು ಬೇಡ, ಏನೋ ಮಾಡೋಣ ಅಂದ್ಬಿಟ್ಟು ನಾನೇನು ಮಾಡಿದೆ, ಈಗ ಪಾರಿಜಾತ ಎಲೆ ಕಷಾಯನ ಕುಡಿತಾ ಬಂದೆ. ಆಂಜನೇಯನ ಅಷ್ಟೋತ್ತರದಲ್ಲಿ ಒಂದು ಬರುತ್ತೆ, ಪಾರಿಜಾತ ಮೂಲ ವಾಸಸ್ಥಾಯ ನಮಃ ಅಂತ. ಅಂದರೆ ಪಾರಿಜಾತ ಗಿಡದ ಬುಡದಲ್ಲಿ ಆಂಜನೇಯ ಇರ್ತಾನೆ ಅಂತನೋ ಏನೋ ಅದರ ಅರ್ಥ, ವಾಟೆವರ್. ತೀರಾ ಅದ್ರದ್ದು ಸಾಂಸ್ಕ್ರಿಟ್ ಮೀನಿಂಗ್ ಹೋಗಿ ತಿರ್ಗಾ ಅದು ನಂಗೆ ಹೇಳಬೇಡಿ. ಒಟ್ಟು ಆಂಜನೇಯನ ಅಷ್ಟೋತ್ತರದಲ್ಲಿದೆ. ಆಂಜನೇಯನಿಗೆ ಪಾರಿಜಾತ ಎಲೆನೇ ಯಾಕೆ ಹೇಳಿದ್ರು? ಯಾಕೆ ಆಂಜನೇಯ ಚಿರಂಜೀವಿ ಅಂದರೆ ಲೈಫ್ ಸೇವಿಂಗ್ ಎಲಿಮೆಂಟ್ ಅಂತ. ಓಕೆ, ಸೊ ಇದನ್ನು ನಾವು ಟ್ರಯಲ್ ಮಾಡೋಣ ಅಂತ ಅದೆಲ್ಲ ನಾನು ಮೊದಲಿಂದ ಕಷಾಯ ಕುಡಿತಾ ಇದ್ದೆ. ಈಗ ಕೊರೋನಾ ವಿಪರೀತ ಆಯಿತು, ಲಾಕ್ಡೌನ್ ಆಯಿತು. ನಾನು ಇದೆಲ್ಲ ಕುಡಿತಾ ಇದ್ದೀನಿ, ಹೆದರ್ಕೊಂಡು ನಾನು ಮನೇಲಿ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಏನಿದೆ ಅಂದ್ಬಿಟ್ಟು ನಾನೊಂದು ಪರ್ಮಿಷನ್ ಕೇಳಿದೆ. ನಾನು ಯಾರೂ ಇಲ್ಲ ಆಶ್ರಮದಲ್ಲಿ, ಬೆಂಗಳೂರು ಆಶ್ರಮದಲ್ಲಿ. ಅದು ಎಷ್ಟು ದಿನ ಇರುತ್ತೋ ಲಾಕ್ಡೌನ್, ನಾನು ಅಲ್ಲಿರೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿದ್ದು ಒಳಗಡೆ ಯಾರೂ ಇರಲ್ವಲ್ಲ. ಈಗ ಆಶ್ರಮದಲ್ಲಿ ಏನೇನಿದೆಯೋ ಅಲ್ಲಿ ನಾನು ಸೇವೆ ಮಾಡ್ತೀನಿ, ಅಲ್ಲಿ ಬುಕ್ ಇದ್ರೆ ಅಲ್ಲಿ ಓದ್ಕೊತೀನಿ, ಕಸ ಗುಡಿಸ್ತೀನಿ, ಕ್ಲೀನ್ ಮಾಡ್ತೀನಿ, ನನಗಿರೋಕ್ಕೆ ಪರ್ಮಿಷನ್ ಕೊಡಿ ಅಂದೆ. ಎಸ್ ಅಂತ ಪರ್ಮಿಷನ್ ಕೊಟ್ಟರು. ಸೊ ನಾನು ಅಲ್ಲಿದ್ದಾಗ ನನ್ನ ಜೊತೆಗೆ ಇನ್ನೊಬ್ಬ ಧೈರ್ಯ ಮಾಡಿ ಬಂದ. ಈಗ ನಾನು ಎಕ್ಸ್ಪೆರಿಮೆಂಟ್ಗೆ ಓಕೆ ಅಂತ ಅವನೊಬ್ಬ ಇದ್ದ. ನಮಗೆ ಊಟ ತಿಂಡಿ ಎಲ್ಲ ಅದೇ ಆಶ್ರಮಕ್ಕೆ ಒಬ್ಬರು ಪಾಪ ಕೆಲಸ ಮಾಡೋಕ್ಕೆ ಬರ್ತಾರೆ. ಅವ್ರ ಮನೆಯಿಂದ ಅಡುಗೆ ತಂದು ಕೊಟ್ಬಿಟ್ಟು ಇಟ್ಬಿಟ್ಟು ಕಾಂಪೌಂಡ್ ಮೇಲೆ ಹಿಂಗೆ ಇಟ್ಬಿಟ್ಟು ಅವ್ರು ಹೊಟ್ಟೋಗೋರು. ಒಂದೊಂದ್ಸಲಿ ಒಳಗೆ ತಂದು ಅವರು ಬಡಿಸಿದ್ದಾರೆ. ಊಟ ಮಾಡಿದ್ವಿ, ಹೋಗ್ತಾಯಿದ್ವಿ. ಕರೆಕ್ಟಾಗಿ 48ನೇ ದಿನ, ಅಂದರೆ ಒಂದು ಮಂಡಲ ಅಂತ ನಾವೇನು ಕರಿತೀವಿ, 48 days, 48th ಡೇಗೆ ಕರೋನಾ ಲಾಕ್ಡೌನ್ ಅಂತ ಎಲ್ಲ ಕ್ಲಿಯರ್ ಆಗುತ್ತೆ, ಡೋರ್ ಓಪನ್ ಆಗುತ್ತೆ. ನಾನು ಅಲ್ಲೇ ಇದ್ದೆ. ಅದ್ರ ಜೊತೆಗೆ ನಾನು ಆಚೆನೂ ಓಡಾಡ್ತಾ ಇದ್ದೆ. ಎಷ್ಟೋ ತರಕಾರಿಗಳು ಇದನ್ನೆಲ್ಲ ತಂದು ಅಡುಗೆಗಳು ಮಾಡಿಕೊಂಡು ನಾವು ಫುಡ್ ಪ್ಯಾಕೆಟ್ ಥರ ಮಾಡಿ ಅಫ್ಕೋರ್ಸ್ ಮಾಸ್ಕ್ ಹಾಕ್ಕೊತಾ ಇದ್ವಿ ಆಚೆ ಹೋದಾಗ. ಯಾಕಂದರೆ ಇನ್ನೊಬ್ರಿಗೆ ಭಯ ಆಗಿ ಬರುತ್ತಲ್ಲ. ನನ್ನ ನೋಡಿ ಈಗ ನನಗೆ ಕಾನ್ಫಿಡೆಂಟ್ ಇದೆ ಅಂದ್ಬಿಟ್ಟು ನಾನು ಹಾಗೆ ಹೋಗಿ ಹಿಂಗೆ ಮಾತಾಡ್ರೆ ಅವ್ನಿಗೆ ಭಯ ಆಗುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಸ್ಕ್ ಹಾಕ್ಕೊಂಡು ಫುಡ್ ಪ್ಯಾಕೆಟ್, ನಾವು ಗ್ಲೌಸ್ ಹಾಕ್ಕೊಂಡು ಫುಡ್ ಪ್ಯಾಕೆಟ್ ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಇವಾಗ. ಸೊ ನಾನು ಏನು ಎಕ್ಸ್ಪೆರಿಮೆಂಟೇ ಮಾಡಲ್ಲ, ನನಗೆ ಅದಾಗದೇ ಆಗಬೇಕು ಅಂದರೆ ಹೆಂಗಾಗುತ್ತೆ? ಕೆಲವು ವಿಷಯಗಳಿಗೆ ನಾವು ಲಾಜಿಕ್ ಆನ್ಸರ್ ಹುಡುಕೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇದೇ ಕರೋನಾ ಟೈಮಲ್ಲೇ ನಾನು ಮಂತ್ರಾಲಯದ ಪಾದಯಾತ್ರೆಗೆ ಹೋಗಬೇಕು ಅಂತ ಬೇರೆ ಕೂತ್ಬಿಟ್ಟಿದ್ದೆ. ಅದು ಸಂವೇರ್ ಡಿಸೆಂಬರ್ ಎಂಡ್ ಜನವರಿಲಿ ಬರುತ್ತೆ ಯಾವಾಗಲೂ. ಅದೊಂದು ತಂಡ ಇದೆ, ಮಹಾಲಿಂಗಪುರ ಅಂತ. ಅಲ್ಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಪಾದಯಾತ್ರಾ ಮಂಡಳಿ ಅಂತಿದೆ. ನಮ್ಮ ಕಾಮಿಡಿ ಕಿಲಾಡಿಯಲ್ಲಿ ಆ್ಯಕ್ಟ್ ಮಾಡ್ತಕ್ಕಂಥ ದಾನಪ್ಪ ನನಗೆ 1-2 ವರ್ಷದಿಂದ ಕರೀತಾ ಇದ್ದ. ಸೊ ಈ ಸಲ ಹೇಳಿದೆ, ಈ ಕರೋನಾ ಎಲ್ಲ ಇದೆಯಲ್ಲೋ, ಹೆಂಗೋ ಪಾದಯಾತ್ರೆ ಆಗುತ್ತೇನೋ ಅಂತ. ಇಲ್ಲ ಅಣ್ಣ, ಈಗ ಸ್ವಲ್ಪ ಸಡ್ಲ ಆಗಿದೆಯಲ್ಲ, ಹೋಗ್ಬೋದು, ನೀವೇನಾದ್ರು ಧೈರ್ಯ ಮಾಡಿ ಬರ್ತೀನಿ ಅಂದರೆ ಬನ್ನಿ ಅಣ್ಣ ಅಂತ. ರಾಯರಿದ್ಮೇಲೆ ಭಯ ಏನಕ್ಕೋ ಪಡೋದು, ನಾನು ಬರ್ತೀನಿ ಬಿಡು ಅಂತೆಲ್ಲ ಹೇಳಿಬಿಟ್ಟೆ. ನೋಡಿ ಈಗ ವಿಷಯ ಹೆಂಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂದ್ಬಿಟ್ಟು ಅಂತ. ರಾಯರಿಗೆ ಇಚ್ಛೆ ಇರಲಿಲ್ವೋ ಏನೋ ನಾನು ಹೋಗೋದು, ನನ್ನ ಇಚ್ಛೆ ಇಲ್ಲ. ಅದಾದಮೇಲೆ ನಾನೆಲ್ಲ ಈ ಕಡೆ ಲಗೇಜ್ ಅವೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲೂ ಒಪ್ಪಿಸ್ದೆ, ನಿಂತಿಗೆ ಹೇಳಿದೆ, ನೋಡಮ್ಮ ನಾನು ಹೋಗಿ ಬರ್ತೀನಿ ಪಾದಯಾತ್ರೆಗೆ, ಅದು ನೇಚರ್ ಮಧ್ಯೆ ನಡ್ಕೊಂಡು ಹೋಗೋದು, ನೀನು ತಲೆ ಕೆಡಿಸ್ಕೊಬೇಡ ಅಂತ.
ಈ ಕಡೆ ಅವ್ನ ಫೋನ್ ಬಂತು, ಅಣ್ಣ ಅದೇನಾಗುತ್ತೆ, ನಾವು ಕರ್ನಾಟಕ ದಾಟಿ ಆಂಧ್ರ ಬಾರ್ಡ್ರಿಗೆ ಹೋಗೋದ್ರೆ ಚೆಕ್ ಪೋಸ್ಟ್ ಬರುತ್ತೆ, ಆ ಚೆಕ್ ಪೋಸ್ಟಲ್ಲಿ ಹೆಲ್ತ್ ರಿಪೋರ್ಟ್ ಕೇಳ್ತಾರಣ್ಣ, ಮೆಡಿಕಲ್ ರಿಪೋರ್ಟ್ ಕೇಳ್ತಾರೆ, ನಿಮ್ಮದು ಕೊರೋನಾ ನೆಗೆಟಿವ್ ಇರೋ ರಿಪೋರ್ಟು ಲೇಟೆಸ್ಟ್ ಡೇಟದ್ದು ಬೇಕು, ಹಂಗಿದ್ದರೆ ಅವ್ರು ಬಿಡ್ತಾರಣ್ಣ, ಇಲ್ಲಾಂದರೆ ಬಿಡಲ್ಲ ಅಂತ. ಈಗ ಬೈ ಡಿಫಾಲ್ಟ್ ನಾನು ಮೆಡಿಕಲ್ ಬ್ಲಡ್ ರಿಪೋರ್ಟ್ ಮಾಡಿಸ್ಲೇಬೇಕು. ಸರಿ ಅಂತ ಹೋಗಿ ಮೆಡಿಕಲ್ ರಿಪೋರ್ಟ್ ಮಾಡಿಸ್ದೆ. ಈಗ ಆಲ್ರೆಡಿ 48 ದಿನ ಬೆಂಗಳೂರು ಆಶ್ರಮದಲ್ಲಿ ಇದ್ದವನು, ಪಾರಿಜಾತ ಎಲ್ಲ ಕಷಾಯ ಮಾಡ್ಕೊಂಡು ಎಲ್ಲ ಕುಡ್ದವನು, ಎಲ್ಲ ಪರ್ಫೆಕ್ಟಾಗಿ ಫಿಟ್, ಅವ್ನಿಗೆ ರಿಪೋರ್ಟ್ ಏನು ಬರಬೇಕಾಗಿತ್ತು, ಕೊರೋನಾ ನೆಗೆಟಿವ್ ಬರಬೇಕಾಗಿತ್ತು. ಬಟ್ ನನಗೆ ಕೊರೋನಾ ಪಾಸಿಟಿವ್ ಬಂತು. ನನಗಿಲ್ಲ ಆಶ್ಚರ್ಯ, ಜ್ವರ ಇಲ್ಲ, ಏನಿಲ್ಲ, ಮೈಕೈ ನೋವಿಲ್ಲ, ಸಿಮ್ಟಮ್ಸೇ ಇಲ್ಲ. ಮತ್ತು ನನಗೆ ಯಾಕೆ ಇದು ಹಿಂಗೆ ಬಂತು ಅಂದ ತಕ್ಷಣ ನಾನು ಮಾತಾಡಿದ್ದೆ ಅಲ್ಲಿಗೆ ರಾಯರಿಗೆ, ಮನ್ಸಲ್ಲಿ ಮಾತಾಡಿಕೊಂಡೆ, ಯಾಕೆ ರಾಯರ ನಾನು ಬರೋದು ಇಷ್ಟ ಇಲ್ವ ನಿಮಗೇನೋ ನಾನು ನೋಡೋಕೆ ಇಷ್ಟ ಇಲ್ಲ ಅನಿಸುತ್ತೆ, ನೀವು ಕರೆಸ್ಕೋಬೇಕು ಅನ್ನೋದಿರೋದು ಫಾರ್ಮುಲಾ, ನಾವು ನಿಮ್ಗೆ ನೋಡೋಕೆ ಬರ್ತೀವಿ ಅನ್ನೋದಕ್ಕಿಂತ. ಈಗ ನಾನು ಬರಬೇಕು ಅನ್ನೋ ಸಂಕಲ್ಪ ನಾನು ಮಾಡಿದಾಗ ನೀವೇ ನನ್ನ ತಡೆದು ಬಿಟ್ರಲ್ಲ, ಸರಿ ಬಿಡಿ ಅಂದ್ಬಿಟ್ಟು ಬೇಜಾರಾಗಿ ಅವ್ನಿಗೆ ಆ ಫೋಟೋ ಹೊಡೆದು ಅವನಿಗೆ ರಿಪೋರ್ಟ್ನ ಕಳಿಸ್ದೆ. ಅಪ್ಪ ಪಾಸಿಟಿವ್ ಬಂದಿದೆಯಪ್ಪ, ನಾನೇನು ಮಾಡಲಿ, ನನಗೇನು ಇಲ್ಲ, ಹಿಂಗಾಗೋಯ್ತು ಅಂದೆ. ಅವನು ಅಯ್ಯೋ ಅಣ್ಣ ನಿಮ್ಗೆ ಮಿಸ್ ಮಾಡ್ಕೊತೀವಿ ಸಾರಿ ಅಂದ. ನಾನು ಹೋಗೋಕ್ಕಾಗಲಿಲ್ಲ. ವಿಷಯ ಅದಲ್ಲ, ಪವಾಡ ಅದಲ್ಲ. ವಿಷಯ ಎಲ್ಲಿ ಅಂತಂದರೆ, ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕಾದ್ರೆ ನಮ್ಮ ಸ್ನೇಹಿತರೊಬ್ಬರಿಗೆ ಜುಬ್ಬ ಹೇಳಿದ್ದೆ ನಾನು. ಪಾದಯಾತ್ರೆ ನಡ್ಕೊಂಡು ಹೋಗ್ಬೇಕಾರೆಲ್ಲ ಸೆಕೆ ಆಗುತ್ತೆ, ಸ್ವಲ್ಪ ಜುಬ್ಬ ಥರದ್ದು ಬೇಕು, ಉತ್ತರ ಕರ್ನಾಟಕ ಬೇರೆ, ಜುಬ್ಬ ಥರ ಬಟ್ಟೆಗಳು ಬೇಕು ನನಗೆ, ನಿಮಗೆಲ್ಲ ಪರಿಚಯ ಇದ್ದರೆ ತರಿಸಿ, ಅದ್ರಲ್ಲಿ ಸ್ವಲ್ಪ ಕಾವಿ ಕಲರ್ ಇದ್ದರೆ ನಂಗೆ ಇನ್ನೊಂದೇನೋ ಖುಷಿ. ಏನು ನಾವು ಸನ್ಯಾಸಿಗಳಾಗ್ಬಿಟ್ವಿ ಅನ್ನೋ ಆರೆಂಜ್ ಖುಷಿ ಅಲ್ಲ, ಏನೋ ಒಂದು ಫೀಲ್, ಅದು ಒಂದು ಧಾರ್ಮಿಕವಾಗಿ ಹೋಗ್ತಾ ಇದ್ದೀವಿ, ಒಂದು ಅಯ್ಯಪ್ಪ ಸ್ವಾಮಿ ಬಟ್ಟೆ ಥರದ್ದು ಒಂದು ಆರೆಂಜ್ ಬೇಕು ಅಂತ. ಅವ್ರೇನು ಮಾಡಿದ್ದಾರೆ, ಆ ಬಟ್ಟೆ ಹುಡ್ಕೊಂಡು ಒಂದು ಅಂಗಡಿಗೆ ಹೋಗಿದ್ದಾರೆ. ಆ ಬಟ್ಟೆ ಅಂಗಡಿಯ ಮಾಲೀಕ ಈ ಬಟ್ಟೆ ಮಾತ್ರ ಅಲ್ಲದೆ ಅವರ ಅಂಗಡಿಯಲ್ಲಿ ಒಂದು ಫೋಟೋ ಸ್ಟುಡಿಯೋ ಇರ್ತಕ್ಕಂಥ ಅಂಗಡಿ, ಅದು ದೇವರ ಫೋಟೋಗಳೆಲ್ಲ ಇರ್ತಕ್ಕಂಥದ್ದು. ಇವರು ಹೋಗಿ ಕೇಳಿದ್ದಾರೆ ಈ ಥರ ಬೇಕು ಅಂತ. ಅವ್ನು ಯಾರ ಸೈಜು, ಏನು ಸೈಜು ಅವ್ನು ಬಂದ್ಬಿಟ್ಟು ಆನಂದ್ ಸರ್, ಮಾಸ್ಟರ್ ಆನಂದ್ ಇರಲ್ಲ ಅವ್ರು, ಯಾಕಂದ್ರೆ ಅಳತೆ ಹೇಳೋ ಬದಲು ಇವಾಗ ನಾನು ಅಂದ್ಬಿಟ್ರೆಲ್ಲ ನೋಡಿರ್ತಾರಲ್ಲ ಟಿ ವಿಲಿ, ಆ ಲೆಕ್ಕದಲ್ಲಿ ಅವ್ನು ಮಾಸ್ಟರ್ ಆನಂದ್ ಸೈಜ್ ಅವ್ರು ಬೇಕು ಅಂತ ಕೇಳಿದ್ದಾನೆ. ತಕ್ಷಣ ಅವನೇನು ಮಾಡಿದ್ದಾನೆ, ಈಗ ಅವ್ನ ಮನ್ಸಿಗೆ ಯಾಕೆ ಬಂತದು ನನಗೆ ಗೊತ್ತಿಲ್ಲ. ಅವನು ಆ ಬಟ್ಟೆ ಎಲ್ಲ ಕೊಟ್ಟಂಗೆ ಕೊಡ್ಬೋದು, ಅದ್ರ ಜೊತೆಗೆ ರಾಯರದು ಫೋಟೋ, ರಾಯರ ಮಂತ್ರಾಕ್ಷತೆ, ರಾಯರ ಪರಿಮಳ ಪ್ರಸಾದ, ಇದಿಷ್ಟು ಅವನ ಅಂಗಡೀಲಿ ಅವಾಗ ಇರಬೇಕು ಅನ್ನೋದು ಏನು ಲಾಜಿಕ್ಕು? ಓಕೆ, ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಅವ್ರು ಹೇಳಿರ್ಬೋದು, ಆದರೂ ಅವನ ಅಂಗಡೀಲಿ ಆ ಟೈಮಲ್ಲಿ ಅದು ಇರಬೇಕು ಅಂತ ಏನು ಲಾಜಿಕ್ಕು? ಇವಾಗ ಇದೆಲ್ಲ ನನ್ನ ಬಿಹೈಂಡ್ ಸ್ಕ್ರೀನ್ ಪ್ಲೇ ನಡೀತಾ ಇದೆ. ನಾನು ಇಲ್ಲಿ ಬೇಜಾರಾಗಿ ಕೂತಿದ್ದೀನಿ ಮನೇಲಿ, ರಾಯರು ಕರ್ಸ್ಕೊಂಡಿಲ್ಲ. ಅವನ ಫೋನ್ ಬರುತ್ತೆ, ಮನೆಗೆ ಬಂದು ಬಟ್ಟೆ ಕೊಡ್ತಾನೆ, ಬಟ್ಟೆ ಬಾಕ್ಸ್ ಜೊತೆಗೆ ರಾಯರ ಫೋಟೋ, ರಾಯರ ಮಂತ್ರಾಕ್ಷತೆ, ರಾಯರ ಪರಿಮಳ ಪ್ರಸಾದ. ಈಗ ನಾನು ಅವ್ಯಕ್ತದಲ್ಲಿ ಕೇಳಿದಂಥ ಅವ್ರಿಗೆ ಕ್ವಶನ್ಗೆ ಅವ್ರು ಹೆಂಗೆ ಅವ್ಯಕ್ತದಲ್ಲಿ ಆನ್ಸರ್ ಕೊಟ್ಟರು? ನೋಡಪ್ಪ, ನೀನು ಅಲ್ಲಿಗೆ ಬಂದಿದ್ದರೂ ಏನಾಗಬೇಕಾಗಿತ್ತು, ನನ್ನ ದರ್ಶನ, ನನ್ನ ಪ್ರಸಾದ, ನನ್ನ ಮಂತ್ರಾಕ್ಷತೆ, ಇದು ಮೂರು ನಾನು ನಿನಗೆ ಹಂಗೆ ಕಳಿಸ್ಕೊಟ್ಟಿದ್ದೀನಿ, ಏನಕ್ಕೆ ಬರ್ತೀಯ, ಬರಬೇಡ ನೀನು, ಡೋಂಟ್ ಕಮ್. ಗೊತ್ತಿಲ್ಲ ಯಾಕೆ ತಡೆದ್ರು ಅಂತ. ಈಗ ನನ್ನ ಇಚ್ಛೆ ಸ್ಟ್ರಾಂಗ್ ಇರ್ಬೋದು, ನನ್ನ ಹೆಂಡತಿ ಮನೇಲಿ ಒಳಗಡೆ ಮನ್ಸಲ್ಲಿ ಕೊರಗಿದ್ಲೋ, ಅವಳಿಗೆ ಭಯ ಇತ್ತೋ ನಾನು ಕಳಿಸ್ಕೊಡೋದು ಗೊತ್ತಿಲ್ಲ, ಅಥವಾ ನಮ್ಮಮ್ಮನ ಇಚ್ಛೆ ವಿರುದ್ಧ ನಾನು ಹೋಗ್ತಿದ್ನೋ ಗೊತ್ತಿಲ್ಲ. ಒಟ್ಟು ಯಾರನ್ನ ಖುಷಿಪಡಿಸಿ, ಯಾರನ್ನ ಸಮಾಧಾನ ಪಡಿಸೋಕೆ ಅವ್ರು ಒಂದು ಪಾನಿಂಗ್ ಮೂವ್ ಮಾಡಿದ್ರು. ಎಲ್ಲ ಚೆಕ್ಮೇಟ್ ಆಗೋಯ್ತು. ಇವಾಗ ಎಲ್ಲರೂ ಹ್ಯಾಪಿ, ಆಲ್ ವಿನ್ ವಿನ್ ಸಿಚುಯೇಷನ್. ನಾನು ಖುಷಿ ಆಗೋದೆ, ನಾನು ಪಾದಯಾತ್ರೆ ಹೋಗಿಲ್ಲ ಅಂದರೆ ಏನೋ ದರ್ಶನ ಆಗೋಯ್ತು, ಇಲ್ಲೇ ಪ್ರಸಾದ ಸಿಕ್ಬಿಡ್ತು, ಮಂತ್ರಾಕ್ಷತೆ ಸಿಕ್ಬಿಡ್ತು. ನನ್ನ ಹೆಂಡ್ತಿಗೆ ಓಕೆ ಇವ್ರು ಹೋಗಲಿಲ್ಲ ಅಂತ ಅವಳಿಗೆ ಸಮಾಧಾನ ಆಯಿತು. ಎವ್ರಿ ಒನ್ ಆರ್ ಹ್ಯಾಪಿ. ಚಿಟಿಕೆ ಹೊಡೆದಂಗೆ ಒಂದು ಮೂವಲ್ಲಿ ಚೆಕ್ಮೇಟ್. ಈಗ ಇದನ್ನು ಯಾವ ನಾಸ್ತಿಕಂಗೆ ನಾನು ಹೆಂಗೆ ಒಪ್ಪಿಸ್ಲಿ, ಯಾವ ಸೈನ್ಸ್ ಫಾರ್ಮುಲಲ್ಲಿ ಇದನ್ನು ಅರ್ಥ ಮಾಡಿಸ್ಲಿ ರೀ ನಾನು ನಿಮ್ಮನ್ನು ನಂಬ್ಸೋಕ್ಕೆ? ಯಾವ ಆಸನದಲ್ಲಿ ಕೂತ್ಕೊಳ್ಳಿ, ನಾನು ತಲೆ ಮೇಲೆ 2 ಕಾಲು ಬರೋಂಗೆ ಕೂತ್ಕೊಳ್ಳ ನಾನು ಇದನ್ನು ನಂಬ್ಸೋಕ್ಕೆ ನಿಮ್ಮನ್ನು? ಇದು ನನ್ನ ಜೀವನದಲ್ಲಿ ನಡೆದಿದ್ದು. ಇದು ರೀಲ್ ಅಂದ್ಕೊಂಡ್ರೆ ರೀಲು, ರಿಯಲ್ ಅಂದ್ಕೊಂಡ್ರೆ ರಿಯಲ್. ಈ ಥರ ನನ್ನ ಥರ 1000 ಕೋಟಿ ಭಕ್ತರಿದ್ದಾರೆ, ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋಂಥ ಮಿರಾಕಲ್ಸ್ ಅವ್ರ ಲೈಫ್ಗಳಲ್ಲಿ ನಡೆದಿದೆ. ಬಟ್ ಅದಕ್ಕೆ ನೀನು ಕನೆಕ್ಟ್ ಆಗಬೇಕು. ನನಗೆ ಈ ನೆಟ್ವರ್ಕ್ ನಂಗೆ ಸಿಗಬೇಕು ಅಂದರೆ ಹೇಗೆ ನಾನು ಆ ಸಿಮ್ ಹಾಕೋಬೇಕೋ ಹಾಗೆ ನಿನಗೆ ಆ ಎನರ್ಜೀಸು, ಆ ವಿಷಯಗಳು ನಿನಗೆ ಅರ್ಥ ಆಗಬೇಕು ಅಂದರೆ ನೀನು ಅದಕ್ಕೆ ಅಡ್ಮಿಷನ್ ಆಗಬೇಕು. ನೀನು ಅದನ್ನೇ ಆಗದೆ ನನ್ನ ಕರ್ಮ ಮಾರ್ಗ ಮಾಡು. ಅದರ ಭಕ್ತಿ ಬಿಡ್ತಾ ಇದೆಯಾ, ಜ್ಞಾನ ಬಿಡ್ತಾ ಇದೆಯಾ, ಮುಕ್ತಿ ಅಂತೂ ಸಿಗಲ್ಲ. ಸರ್ಕಸ್ ಇದ್ದಿದ್ದೆ ಸೈಕಲ್ ಹೊಡಿತಾ ಇರಬೇಕು. ಸೊ ಇವೆಲ್ಲವೂ ನನ್ನ ಲೈಫಲ್ಲಿ ನೋಡ್ತಾ ಹೋಗ್ತಾ ನಾನು ಕಲ್ತಿದ್ದೇನು ಅಂತಂದರೆ ಈ 3 ಬೇಕು. 3 ಇಲ್ಲದೆ ವರ್ಕೌಟ್ ಆಗಲ್ಲ. ಸೊ ಎಕ್ಸ್ಪೆರಿಮೆಂಟ್ ಮಾಡದೆ ಏನೂ ಸಿಗಲ್ಲ ನಿಮಗೆ. ಎಕ್ಸ್ಪೆರಿಮೆಂಟ್ ಮಾಡದೆ ಯಾವ ಎಕ್ಸ್ಪೀರಿಯೆನ್ಸು ಸಿಗಲ್ಲ. ಈ ವರ್ಡ್ ಗ್ಯಾಪ್ ಕಟ್ಕೊಂಬಿಡಿ. ಎಕ್ಸ್ಪೀರಿಯೆನ್ಸ್ ಕಮ್ಸ್ ಓನ್ಲಿ ವಿತ್ ಎಕ್ಸ್ಪೆರಿಮೆಂಟ್. ಇಫ್ ಯು ಡೋಂಟ್ ಎಕ್ಸ್ಪೆರಿಮೆಂಟ್, ನೋ ಎಕ್ಸ್ಪೀರಿಯೆನ್ಸ್. ಇಲ್ಲ ಅಂದರೆ ಅದು ಸಾಧ್ಯವೇ ಇಲ್ಲ. ಸೊ ಇದೇ ಥರ ಇನ್ನೊಂದು ಕೊರೋನಾ ಟೈಮಲ್ಲೇ ಆದಂಥದ್ದು, ಅದು ನಾನು ಆಶ್ರಮದಲ್ಲಿ 48 ಡೇಸ್ ಇದ್ದೆ ಅಂದಲ್ಲ,
ಆವಾಗಲೇ ಆಗಿದ್ದು ಅನ್ನೋದು ಇನ್ನೊಂದು ಮಜವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಇದು ಬಂದಿದ್ದು ಎಲ್ಲ ಬುಕ್ಗಳು ಓದ್ತಾ ಇದ್ದೆ, ಅಲ್ಲಿ ಒಂದಿನ ಗರುಡ ಪುರಾಣ ಬುಕ್ ಕಣ್ಣಿಗೆ ಬಿತ್ತು. ಈಗ ಡಿಲಮ, ಭಯ, ಯಾಕಂದರೆ ಗೊತ್ತು ನಮ್ಮ ಗರುಡ ಪುರಾಣ ಅಂದರೆ ಯಮಧರ್ಮರಾಜಂದು ಎಲ್ಲ ಬರುತ್ತೆ ಅಲ್ಲಿ ಏನೇನು ಶಿಕ್ಷೆ ಕೊಡ್ತಾರೆ ಸದ್ದ ಮೇಲೆ ನರಕ ಅದೆಲ್ಲ ಇದೆಲ್ಲ ಅದು ಅಂತ. ಓಕೆ, ಈಗ ಅಂದ ತಕ್ಷಣವೇ ಕೆಲವರು ಸ್ಟಾರ್ಟ್ ಆಗಿಬಿಡುತ್ತೆ ಮೈಂಡಲ್ಲಿ, ಹಾಗಾದ್ರೆ ಅದೊಂದು ಪ್ಲೇಸ್ ಇದೆಯಾ, ಅದೊಂದು ಜಾಗನ, ಅದು ಇದು ಅದೆಲ್ಲವೂ ಬಿಡೋಣ, ಅದೆಲ್ಲ ಬಿಟ್ಬಿಡೋಣ. ನನ್ನ ಕತೆ ಅದಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ. ನನ್ನ ಕತೆ ಅದಕ್ಕೆ ನಾನು ಹೇಳ್ದಂಗೆ ತುಂಬ ಸಿಂಪಲ್ ಕಾಮನ್ ಹುಡುಗ ನಾನು, ವೆರಿ ಬಿಗಿನರ್ ಭಕ್ತ. ನನ್ನ ಮನಸ್ಸಲ್ಲಿ ಬರೋ ಡೈಲಾಮ ಇಟ್ಕೊಂಡು ನಾನು ಹೇಳ್ತೀನಿ. ನನಗೆ ಬಂತು, ಇವಾಗ ನಾನು ಗರುಡ ಪುರಾಣ ಮನೇಲಿ ಓದಬಾರ್ದು ಅಂತಾರೆ, ಓಕೆನಾ. ಯಾರು ಮನೇಲಿ ತೀರ್ಕೊಂಡ್ರೆ ಅದು ಎಷ್ಟನೇ ದಿನದೊಂದು ಕರ್ಮದ ದಿನ ಅದನ್ನು ಓದಬೇಕು, ಆಗ ಅವ್ರಿಗೆ ಪಿತೃಗಳಿಗೆ ಶಾಂತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬದುಕಿರೋವಾಗ ಇದನ್ನ ಮನೇಲಿ ಓದಬಾರ್ದು ಅಂತಾರಲ್ಲ, ಇದು ಹೆಂಗಪ್ಪ ಕತೆ ಇದು ಅಂತ ನನಗೊಂದು ಬಂತು. ಸರಿ ಏನು ಮಾಡೋಣ, ಬಟ್ ಇವಾಗ ಅದು ನಾನು ಓದಬೇಕು, ನಾನು ತಿಳ್ಕೊಬೇಕು ಅದೇನು ಅಂದ್ಬಿಟ್ಟು ಅಂತ. ಹೆಂಗೆ ನನಗೆ ಅದು ಗೊತ್ತಿಲ್ಲದೆ ನಾನು ಹೆಂಗೆ ಮಾಡೋಕ್ಕಾಗುತ್ತೆ. ಇದು ಆಶ್ರಮದಲ್ಲಿ ಇದ್ದೀನಿ, ಒಂದು ಕೆಲಸ ಮಾಡೋಣ, ಇಲ್ಲಿ ಹೈ ಎನರ್ಜಿ ದೇವ್ರದ್ದಿರೋ ಅಂಥದ್ದು, ಅವನಿಗೆ ಬಿಟ್ಬಿಡೋಣ. ಎಕ್ಸ್ಪೆರಿಮೆಂಟ್ ಮಾಡಿದೆ ರೀ ನಾನು, ತೊಗೊಂಡೆ ಇವಾಗ ರಿಸ್ಕ್, ನಾನು ಓದ್ಬಿಡೋಣ. ಅದು ಏನಾಗುತ್ತೆ, ದೇವ್ರದ್ದು ತಾನೇ, ನಾನೇನು ಬೇರೆ ಮಾಡ್ತಾ ಇಲ್ವಲ್ಲ ಕೆಲಸ. ಅದು ದೇವಸ್ಥಾನದಲ್ಲಿ ಓದ್ತಾ ಇದ್ದೀನಿ ಕೂತ್ಕೊಂಡು, ಆಶ್ರಮದಲ್ಲಿ ಇದ್ದೀನಿ, ಲಾಕ್ಡೌನಾಗಿ ಎಷ್ಟೋ ದಿನ ಆಯಿತು, ಸಂಸಾರದಿಂದ ಆಚೆ ಉಳಿದಿದ್ದೀನಿ, ನಾನು ಓದ್ತೀನಿ ಇಲ್ಲಿ ಅಂತ ಓದಿದೆ. ಕರೆಕ್ಟಾಗಿ ನಾನು ಓದಿ ಅದು ಲಾಸ್ಟ್ ಪುಟಗಳು, ಇನ್ನೊಂದಷ್ಟು ಪುಟಗಳಿದೆ ಅಂತ ಮುಗೀತು, ಅಥವಾ ಅವತ್ತೇ ಮುಗೀತೋ ಏನೋ ಗೊತ್ತಿಲ್ಲ. ನಮ್ಮ ರಿಲೇಟಿವ್ ಒಬ್ಬರು ಮನೆಯಿಂದ ನನಗೊಂದು ಫೋನ್ ಬರುತ್ತೆ. ಅವರು ಇವಾಗ ಒಂದು ಪ್ರಾಬ್ಲಮಲ್ಲಿದ್ದಾರೆ ಪಾಪ. ಏನು ಅಂತಂದರೆ ಅವರ ವಯಸ್ಸಾದಂಥ ತಾಯಿನೋ ತಂದೆನೋ ನನಗೆ ಸರಿಯಾಗಿ ನೆನಪಿಲ್ಲ, ತಾಯಿ ಅಂತ ಅನ್ಕೋತೀನಿ. ಅವರು ಕಾಲ್ವಾಗಿದ್ದಾರೆ, ಅವ್ರಿಗೆ ತುಂಬ ಏಜ್ ಆಗಿತ್ತು, ಒಂದು ತಕ್ಕ ಮಟ್ಟಿಗೆ ಏಜ್ ಆಗಿತ್ತು. ಆದರೆ ಈಗ ಸಮಸ್ಯೆ ಏನು ಅಂತಂದರೆ ಅವ್ರಿಗೆ ಈ ಕೊರೋನಾ ಹೆಣ ಎಲ್ಲ ಸುಡ್ತಿದ್ದಾರೆ ಗೊತ್ತಾ, ಅಲ್ಲಿ ಸುಡೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ನಮ್ಮ ತಾಯಿ ಈ ಥರ ನಾವು ಎಲ್ಲ ತೊಗೊಂಡೋಗಿ ಈಗ ಎಲ್ಲೂ ಬಿಡ್ತಾ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ. ಸೊ ಇವಾಗ ಕ್ರಿಮೇಷನ್ನು ಒಂದು ಕಡೆ ಮಾಡಿಬಿಟ್ಟಿದ್ದಾರೆ. ಆದರೆ ಈಗ ಈ ಭಸ್ಮ ವಿಸರ್ಜನೆ ಆಗಬೇಕು ಅವ್ರಿಗೆ. ಈ ಭಸ್ಮ ವಿಸರ್ಜನೆ ತೊಗೊಂಡು ಹೋಗಿ ಹತ್ತಿರದಲ್ಲಿರೋ ನದಿ ಅಂತಂದ್ರೆ ಶ್ರೀರಂಗಪಟ್ಟಣ. ಬೆಂಗಳೂರಿಂದ ಶ್ರೀರಂಗಪಟ್ಟಣಕ್ಕೆ ತೊಗೊಂಡೋಗಿ ಯಾರು ಹಾಕ್ತಾರೆ? ಥ್ರೂಔಟ್ ಬೆಂಗಳೂರು, ಕೆಂಗೇರಿ, ರಾಮನಗರ, ಒಂದೊಂದು ಮದ್ದೂರು, ಮಂಡ್ಯ, ಒಂದೊಂದು ಚೆಕ್ ಪೋಸ್ಟಲ್ಲೂ ಪೊಲೀಸು. ಹೆಂಗೆ ಬಿಡ್ತಾರೆ, ಹೆಂಗೆ ಹೋಗ್ತಾರೆ? ಅವ್ರಿಗೆ ಪಾಪ ಯೋಚನೆ ಬಂದುಬಿಟ್ಟಿದೆ. ಈಗೆಲ್ಲೋ ಒಂದು ಕಡೆ ಭಾಳ ಶುದ್ಧವಾದಂಥ ಅವ್ರ ಮನಸ್ಸಿಗೆ ಖುಷಿ ಕೊಟ್ಟಂಥ ಯಾವುದೋ ಜಾಗದಲ್ಲಿ ಶಾಸ್ತ್ರೋಕ್ತವಾಗಿ ಕ್ರಿಮೇಷನ್ನು ಮಾಡಿಬಿಟ್ಟಿದ್ದಾರೆ. ಈಗ ಇದ್ರದ್ದು ವಿಸರ್ಜನೆ ಆಗಬೇಕು. ನೋಡಿ, ನಂಗೆ ಡ್ಯೂಟಿ ಕೊಟ್ಬಿಟ್ಟ ಭಗವಂತ. ಹೆಂಗೆ ಬಂತು ಇವಾಗ ಈ ಡ್ಯೂಟಿ? ನಂಗೆ ಫೋನ್ ಮಾಡಿ ಒಂದು ರಿಕ್ವೆಸ್ಟ್, ಏನಾರು ಆಗುತ್ತೇನಪ್ಪ ನಿನಗೆ, ನೀನು ನೋಡಿ ಸ್ವಲ್ಪ ಬಿಡ್ತಾರಲ್ವ, ಅಥವಾ ನಿನ್ಗೆ ಯಾರೋ ಅವ್ರ ಕನೆಕ್ಷನ್ ಇರುತ್ತೆ, ಪೊಲೀಸವ್ರು ಯಾರೋ ಪರಿಚಯದವರು, ಮಾಡ್ತೀಯಾ ನೀನು ಅಂತ. ನಾನು ಧೈರ್ಯವಾಗಿ ಒಪ್ಕೊಂಡೆ. ಇವಾಗ ಯಾಕೆ ಒಪ್ಕೊಂಡೆ? ಗರುಡ ಪುರಾಣ ಓದಿದ್ದೀನಿ, ಇವಾಗ ಗರುಡ ಪುರಾಣ ಓದಿದ್ದೀನಿ, ಕೊಟ್ಟ ಡ್ಯೂಟಿ ನನಗೆ ಇವಾಗ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ಡ್ಯೂಟಿ ಬಂದ್ಬಿಡ್ತು ಇವಾಗ. ಈಗ ನನಗೆ ತಂದೆ ತಾಯಿ ಎಲ್ಲರೂ ಇದ್ದಾರೆ, ಹಂಗಿರೋರು ಈ ಕೆಲವು ಕರ್ಮಗಳನ್ನ ಮಾಡಬಾರ್ದು ಅಂತಾರೆ. ಬಟ್ ನಾನು ಭಗವಂತನ ಇಷ್ಟೇ ಹೇಳಿ, ನಾನು ದತ್ತನ ಮೇಲೆ ಇಷ್ಟೇ ಭಾರ ಹಾಕಿದ್ದು, ಅಪ್ಪ ನೋಡು ನಾನು ಓದಿದೆ ಗರುಡ ಪುರಾಣ, ನನಗಿದೊಂದು ನೀನು ಡ್ಯೂಟಿ ಕೊಡ್ತಿದ್ಯಾ ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ತಿರ್ಗಾ ನಾನು ನನ್ನ ತಂದೆ ನನ್ನ ತಾಯಿ ಅನ್ನೋ ಮೋಹನ ನಾನು ಅದನ್ನೇ ಯಾಕೆ ಇಟ್ಕೋಬೇಕು? ಯಾರ್ದೋ ತಾಯಿ ಹೋಗಿರೋದು, ಅವ್ರ ತಾಯಿ, ಅವ್ರ ಪಾಪ ಇವಾಗ ಒಂದು ಇದಾಗಿ ಕೊಡ್ತಿದ್ದಾರೆ, ಅದು ಅವ್ರಿಗೂ ಒಂದು ತಾಯಿ ಸ್ಥಾನ ಕೊಟ್ಟೆ ಅದನ್ನು ವಿಸರ್ಜನೆ ಮಾಡಿ ಬರ್ತೀನಿ. ನೀವು ಲೆಕ್ಕ ಹಾಕ್ಕೊಳ್ಳಿ, ಪಾಪ ಅವ್ರು ಹೋಗಿದ್ದವ್ರು ಅವ್ರದ್ದು ತಾಯಿ, ಅದರ ಭಸ್ಮ ತೊಗೊಂಡೋಗಿ ವಿಸರ್ಜನೆ ಮಾಡೋವಂಥ ಒಂದು ಕಾರ್ಯ ಕರ್ಮ ನನಗೆ ಬಿತ್ತು ಆ ಡ್ಯೂಟಿ. ಸೊ ಇವಾಗ ಅವ್ರ ಮನೆ ಕಡೆಯಿಂದ ಒಬ್ಬರನ್ನ ಕರ್ಕೊತೀನಿ ನಾನು, ಯಾಕಂದ್ರೆ ಅಲ್ಲಿ ಕೆಲವು ವಿಧಿಗಳನ್ನ ಮಾಡೋದಕ್ಕೆ ಬೇಕಾಗುತ್ತೆ ಅಂತ. ಈಗ ಇದ್ರ ಕಾರು 7 ಸೀಟ್ರ್ ಕಾರು ಪಕ್ಕಕ್ಕೆ ಕೂರಂಗಿಲ್ಲ ಅಂತ ರೂಲ್ ಇತ್ತು. ಅವಾಗ ಒಂದು ಕಾರಲ್ಲಿ ಇಬ್ಬರೇ ಕೂತ್ಕೋಬೇಕು, ಹತ್ತಿರ ಕೂರಂಗಿಲ್ಲ ಅಂತ. ಅವ್ರನ್ನ ದೂರ ಕೂರಿಸ್ತೀನಿ, ಹಿಂದ್ಗಡೆ 7 ಸೀಟ್ರ್ ಹಿಂದ್ಗಡೆ ಕೂರಿಸ್ತೀನಿ. ಅವ್ರು ಭಸ್ಮ ಇಟ್ಕೊಂಡು ಕೂತಿದ್ದಾರೆ, ನಾನು ಮುಂದೆ ಡ್ರೈವರ್. ಇವಾಗ ನಾನೇ ಚಾಲಕ. ಬೆಂಗಳೂರು, ಕೆಂಗೇರಿ, ರಾಮನಗರ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಅಲ್ಲಿ ಹೋಗಿ ಕೊನೆಗೆ ಆ ವಿಸರ್ಜನೆ ಎಲ್ಲ ಆಯಿತು. ಅವ್ರಿಗೂ ತುಂಬ ಖುಷಿ ಆಯಿತು, ನನಗೂ ತುಂಬ ಖುಷಿ ಆಯಿತು. ಸೊ ಇದು ಅರ್ಥ ಏನು ಅಂತಂದರೆ, ಏನೋ ಹಿಂಗಾದರೆ ಹಂಗೆ ಕೆಟ್ಟದೇ ಆಗಬೇಕು ಅಂತೇನಿಲ್ಲ. ಭಗವಂತ ಒಳ್ಳೆಯ ಕೆಲಸಕ್ಕೂ ನಿಮ್ಮನ್ನು ಬಳಸ್ಕೊತಾನೆ. ಅದು ನೋಡಿ, ನಾನು ಎಲ್ಲೋ ಇದು ನನಗೆ ಬರಬೇಕಾ ಫೋನು, ಅವ್ರ ತಲೆಯಲ್ಲಿ ಹಂಗೆ ಬಂತು, ಇನ್ಸಿಡೆಂಟ್ ಆಗಿತ್ತು. ಸೊ ಏನಕ್ಕೆ ಹೇಳ್ತಾ ಇದನ್ನೆಲ್ಲ ಅಂತಂದರೆ, ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ ಮಾರಾಯ. ನಾನು ರಿಸ್ಕ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿದೆ. ಐ ಆಮ್ ದ ಲಿವಿಂಗ್ ಎಕ್ಸಾಂಪಲ್. ಅದಕ್ಕೆ ಇದು ಯಾವ ಲೈಬ್ರರಿಲಿ ಎಲ್ಲೋ ಹುಡುಕಿದ್ರೆ ಕತೆಗಳು ಸಿಗಲ್ಲ ನಿಮಗೆ. ಐ ಆಮ್ ನಾಟ್ ಟಾಕಿಂಗ್ ಸಂಬಡೀಸ್ ಬುಕ್.
ಫ್ರಮ್ ಸಂಬಡೀಸ್ ಬುಕ್. ಇದು ನನ್ನ ಕಥೆನೇ ಆಗಿರೋದ್ರಿಂದ ನನ್ನ ಎಕ್ಸ್ಪೆರಿಮೆಂಟ್ ಕತೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ ಇನ್ನು ಈಗ ಆಸ್ತಿಕರು, ಅದೇ ನಾನು ಹೇಳ್ದಂಗೆ ಇಂಟ್ರೆಸ್ಟ್ ಇಟ್ಕೊಂಡು ಬಿಗಿನಿಂಗ್ ಬರ್ತಾ ಇದ್ದೀನಿ ಏನು ಮಾಡೋದು ಅಂತೆಲ್ಲ ಇರೋರಿಗೆ ನಾನು ಹೇಳ್ತೀನಿ ಅಂದ ಹಾಗೆ ನೋಡಿ, ಸುಮಾರು ಆರ್ಗನೈಸೇಷನ್ಗಳು, ಮೆಡಿಟೇಷನ್ ಸೆಂಟರ್ಗಳಿದೆ ಇವತ್ತು ನಮ್ಮ ದೇಶದಲ್ಲಿ. ಭಾಳ ಕಷ್ಟಪಟ್ಟು ಎಲ್ಲರಿಗೂ ಚೆನ್ನಾಗಿ ಹೇಳ್ಕೊಡ್ಬೇಕು. ಎಲ್ಲರೂ ಆತ್ಮಕ್ಕೊಂದು ದಾರಿ, ದೇಹಕ್ಕೆ ಹೊಟ್ಟೆಪಾಡಿಗೊಂದು ದಾರಿ ಪ್ರಶ್ನೆ ಅಲ್ಲ, ನಿಮ್ಮ ಆತ್ಮದ ದಿಕ್ಕುಗಳು ಬದಲಿಸುವಂಥ ಆತ್ಮಕ್ಕೊಂದು ದಾರಿ ಸಿಗಲಿ ಅಂತೆಲ್ಲ ಶ್ರಮಿಸ್ತಾ ಇರ್ತಕ್ಕಂಥ ಕೇಂದ್ರಗಳಿದೆ. ಫಸ್ಟ್ ಸ್ಟೆಪ್ ನೀವು ತೊಗೋಬೇಕಲ್ಲ. ಆದರೆ ಸೊ ಏನು ಮಾಡಬೇಕು ಒಂದು ಫಸ್ಟು ಪ್ರಾಣಾಯಾಮ ಪ್ರತಿಷ್ಠಾಪನೆ ಆಗದೆ, ಪ್ರಾಣ ಪ್ರತಿಷ್ಠಾಪನೆ ಆಗದೆ, ಒಂದು ಯೋಗಾಭ್ಯಾಸ ಮೆಡಿಟೇಷನ್ ಮಾಡದೆ ನಿಮ್ಮ ಆ ಜರ್ನಿ ಸ್ಟಾರ್ಟೇ ಆಗಲ್ಲ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಬರ್ತೀನಿ, ಈ ಬುಕ್ ಓದ್ತೀನಿ, ಆ ಬುಕ್ ಹೋಗ್ತೀನಿ, ತಿರ್ಗಿ ಅದು ಭಕ್ತಿ ಮಾರ್ಗ ಆಯಿತು. ಅದಕ್ಕೆ ನಾನು ಹೇಳಿದ್ದು ಭಕ್ತಿ ಮಾರ್ಗದ ಜೊತೆ ಜ್ಞಾನ ಮಾರ್ಗ ಬೇಕು. ಜ್ಞಾನ ಮಾರ್ಗದಲ್ಲಿ ಇವೆಲ್ಲ ಬರುತ್ತೆ. ಅದ್ರ ಜೊತೆಗೆ ಕರ್ಮ ಮಾರ್ಗ, ಒಳ್ಳೆ ಕೆಲಸನೂ ಮಾಡ್ತಾ ಇರಬೇಕು. ಈಗೇನಾಗ್ಬಿಡುತ್ತೆ, ಯಾವುದೋ ಒಂದು ಸೆಂಟರ್ ಎಲ್ಲೇ ಒಂದು ಕಡೆ ಸೇರಿಕೊಂಡ್ರು ಎಲ್ಲೆಲ್ಲಿ ಏನು ಸಣ್ಣ ಪುಟ್ಟದಾಗಿ ಡೈವರ್ಟ್ ಆಗಿಬಿಡ್ತಾನೆ ಒಬ್ಬ ಸೀಕರ್ ಅನ್ನೋದಕ್ಕೆ ನನ್ನನ್ನೇ ಸೇರಿಸಿ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನಾಗುತ್ತೆ, ನನಗೆ ಬೇಕಾಗಿರೋದು ಮೆಡಿಟೇಷನ್ನು, ನನ್ನ ಸೆಲ್ಫ್ ಡೆವಲಪ್ಮೆಂಟು, ನನಗೆ ಸ್ಪಿರಿಚುಯಾಲಿಟಿ ಗೊತ್ತಾಗಬೇಕು ಅಂತ ಅಂದ್ಕೊಂಡು ದಟ್ ಈಸ್ ಮೈ ಫಸ್ಟ್ ಅಜೆಂಡಾ ಅಂತ ಹೋಗಿ ಸೇರ್ಕೊತೀನಿ. ಬಟ್ ಅಟ್ ದಿ ಸೇಮ್ ಟೈಮ್ ದಟ್ ಶುಡ್ ಆಲ್ಸೋ ಬಿ ಯುವರ್ ಲಾಸ್ಟ್ ಅಜೆಂಡಾ. ಅದ್ರ ಮೇಲೆ ಇನ್ನೊಂದು ಅಜೆಂಡಾ ಇರಲೇಬಾರ್ದು. ಬಟ್ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ, ಆ ಸೆಂಟ್ರಿಗೆ ಹೋಗಿ ಸೇರ್ಕೊತೀರಿ, ಅವತ್ತು ಫಸ್ಟ್ ಬ್ಯಾಚ್ ನಿಮ್ಮ ಜೊತೆಗೆ ಯಾರೋ ಸೇರ್ಕೊಂಡಿರ್ತಾರೆ, ಅವ್ರ ಜೊತೆ ಹಲೋ ಹಾಯ್ ಫ್ರೆಂಡ್, ಹಾಯ್ ಇವ್ರ ಫ್ರೆಂಡ್ ಆಗುತ್ತೆ. ಆಮೇಲೆ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತೀರಿ. ಸೊ ಬರ್ಡ್ಸ್ ಆಫ್ ಫೆದರ್ ಫ್ಲಾಕ್ ಟುಗೆದರ್ ಅನ್ನಂಗೆ ನಿಮಗಾದಂಥ ಎಕ್ಸ್ಪೀರಿಯೆನ್ಸ್ ಅವ್ರಿಗೇನೋ ಆಗ್ತಿರ್ತಾರೆ. ಒಂದು 30 ಜನದ ಒಂದು ಬ್ಯಾಚಲ್ಲಿ ನಿಮ್ಮದೇ 10 ಜನದ ತಿರ್ಗಾ ಅಲ್ಲೊಂದು ಗ್ರೂಪ್ ಆಯಿತು. ನನಗಾಗಿದ್ದು ನಿನಗಾಯ್ತಾ, ನಿಂಗೆ ಅವ್ರಿಗೆ ಆಗ್ತಿಲ್ಲ, ಅವ್ರಿಗೆ ಬಿಡು, ನಮ್ದು ಹಿಂಗೆ ಆಗ್ತಿದೆ, ನಮ್ಗೆ ಹಿಂಗೆ ಗೊತ್ತಾಗ್ತಿದೆ, ನನಗೆ ಈ ಅನುಭವ ಬರ್ತದೆ. ಸೊ ತಿರ್ಗಾ ಗ್ರೂಪ್ ಆದ್ರಿ. ಅದಾದಮೇಲೆ ಸಣ್ಣ ಪುಟ್ಟ ಕ್ಲ್ಯಾಶ್ಗಳು ಅಲ್ಲೇ ಈಗೋ ಸ್ಟಾರ್ಟ್ ಆಗೋದು. ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡಲ್ಲ, ಬನ್ನಿ ನಾವು ಸ್ಟಾರ್ಟ್ ಮಾಡೋಣ ಅನ್ನೋದು. ಇಲ್ಲ ಅವತ್ತು ಯಾರೋ ಒಬ್ರು ಇಲ್ಲ, ಅವ್ರ ನಿಮಿಷ ಒಂದು 5 ನಿಮಿಷ ಕಾರಿ ಅವ್ರು ಬಂದಮೇಲೆ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ ಅಂತಾರೆ. ಅದು ನಿಮ್ಗೆ ಸಹಿಸಲ್ಲ. ಇದೆಲ್ಲ ಅಜೆಂಡಾ ಇಟ್ಕೊಂಡು ಹೋದ್ರೆ ನೀವು ಆ ಸೆಂಟ್ರಲ್ಲಿ ಹೋಗಿದ್ದು ನಾನೊಬ್ಬನೇ ತಾನೆ. ಫಸ್ಟ್ ಏನು ಹುಟ್ಟಿದವನು ಒಬ್ಬ, ನಾನು ಸಾಯೋದು ನಾನೊಬ್ಬ ಅಂದಮೇಲೆ ಈ ಮಧ್ಯೆ ಈ ಅಜೆಂಡಾಗಳೆಲ್ಲ ಯಾಕೆ? ನನಗೆ ಬೇಕಾಗಿದ್ದು ಒಂದು ಮಾರ್ಗ. ಆ ಮಾರ್ಗವನ್ನು ತೋರಿಸ್ತಾರ ಆ ಸೆಂಟರು. ಅಲ್ಲಿ ಹೋಗ್ತಾರೆ, ನಾನು ಹೇಳ್ಕೊಡ್ತೀನಿ, ಬಾಯಿ ಮುಚ್ಕೊಂಡು ಕಲಿತೀನಿ, ಬರ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಇರಲ್ಲ. ಇದು ನಾನೂ ಸೇರಿ ಮಾಡಿದಂಥ ತಪ್ಪೇ ಹೇಳ್ತಾರದು. ಸೊ ಏನು ಮಾಡ್ತೀವಿ, ಹೋಗ್ತೀವಿ, ಅಲ್ಲೂ ತಿರ್ಗಾ ಫ್ರೆಂಡ್ಸ್ ಮಾಡ್ಕೊತೀವಿ, ಅಲ್ಲೊಂದು ಸಪ್ರೇಟ್ ತಿರ್ಗಾ ಒಂದು ಗ್ಯಾಂಗ್ ಆಗಿ ಅದು ಕನ್ವರ್ಟ್ ಆಗುತ್ತೆ, ಗ್ರೂಪಿಸಮ್ ಆಗುತ್ತೆ. ಅದಾದಮೇಲೆ ಅದೇ ಒಂದು ಸೆಂಟ್ರಲ್ಲೋ ಅದೇ ಒಂದು ಆರ್ಗನೈಸೇಷನಲ್ಲಿ ನೀವು 1 ವರ್ಷ 2 ವರ್ಷ 5 ವರ್ಷ ಆಗ್ಬಿಡ್ತೀರಾ. ಸೊ ನೀವು ಯಾರೋ ಒಬ್ರು ಕಣ್ಣಿಗೆ ಬೀಳ್ತೀರಾ, 5 ವರ್ಷದಿಂದ ನೀನು ಬರ್ದಾನೆ ಅಂತ ನಿನಗೇನೋ ಒಂದು ಕರೆದು ಒಂದು ಪೋಸ್ಟ್ ಕೊಡ್ತಾರೆ, ವಾಲಂಟಿಯರ್, ಇವತ್ತಿಂದ ನೀನು ಎಲ್ಲರನ್ನೂ ಕರೆಕ್ಟಾಗಿ ಲೈನಲ್ಲಿ ಬರೋಕ್ಕೆ ಹೇಳು, ಇವ್ರನ್ನೆಲ್ಲ ನೋಡ್ಕೋಬೇಕಾದ್ರೆ ಅದು ನೀನೇ ಅಂತ ಅಂದ್ಬಿಡ್ತಾರೆ. ಅಲ್ಲೊಂದು ಈಗೋ ಬೆಳೆಯುತ್ತೆ, ಒಂದು ಪೊಸಿಷನಿಂಗ್ ಸಿಕ್ಬಿಡ್ತು. ಸೊ ಹಿಂಗೆ ಬಾ, ಹಂಗೆ ಬಾ. ಅದನ್ನು ಕರ್ಮ ಮಾರ್ಗ ಅಂತಾರೆ. ಬಂದಿದ್ದು ತಪ್ಪಲ್ಲ, ಅವ್ರು ಡ್ಯೂಟಿ ಕೊಟ್ಟಿದ್ದು ತಪ್ಪಿಲ್ಲ. ನಾವು ಹೌ ಡು ಯು ಪರ್ಫಾರ್ಮ್ ದಟ್ ಡ್ಯೂಟಿ, ದಟ್ ಚಾಲೆಂಜ್ ಇಸ್ ಲೆಫ್ಟ್ ಟು ಯು. ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಂತ ವೆಂಕಟಾಚಲ ಅವಧೂತರು ಹೇಳಿದಂಥ ಫಾರ್ಮುಲಾ ಏನಿದೆ ಅದಿಲ್ಲಿ ಅಪ್ಲೈ ಆಗಬೇಕು. ಈಗ ಆ ಕೆಲಸ ನೀನು ಅಟ್ಯಾಚ್ಮೆಂಟಲ್ಲಿ ಮಾಡಬೇಕು. ಒಂದು ಕರ್ಮ ಕೊಟ್ಟಿದ್ದಾರೆ ನನಗೆ, ಕರ್ಮ ಮಾರ್ಗ. ನಾನು ಬಂದಿರೋದು ಧ್ಯಾನ ಮಂದಿರಕ್ಕೆ, ಬಟ್ ಅಲ್ಲಿ ಇವಾಗ ಒಂದು ಕರ್ಮ ಮಾರ್ಗ ಸಿಕ್ಕಿದೆ ಇಲ್ಲಿ. ಯಾಕಂದರೆ 5 ವರ್ಷ 2 ವರ್ಷ ನಾನು ಮಾಡಿದ್ದರಿಂದ ನನ್ನ ಸೀನಿಯರ್ ಅಂದಿದ್ದಾರೆ, ಎಲ್ಲರನ್ನೂ ಲೈನಲ್ಲಿ ಬರೋದಕ್ಕೆ ನನ್ನ ಇವಾಗ ನಿಲ್ಲಿಸಿದ್ದಾರೆ. ಆದರೆ ಇಲ್ಲೇನಾಗುತ್ತೆ, ಇರಿಟೇಷನ್ನು, ಒಂದು ಈಗೋ, ಏನಲ್ಲಿ ಬನ್ನಿರಿ, ಹಿಂಗೆ ನಿಂತ್ಕೊಳ್ರಿ, ಹಿಂಗೆ ಬನ್ನಿ, ಹಿಂಗೆ ಅನ್ನೋದು, ತಪ್ಪು ಕೈ ಗೆಸ್ಚರ್ಗಳು ಮಾಡೋದು, ಆ ಕಣ್ಣಲ್ಲಿ ಏನೋ ಒಂಥರ ವಿಚಿತ್ರ ಮಾಡೋದು ಎಲ್ಲ ಮಾಡಿದಾಗ ವೇರ್ ಈಸ್ ಯುವರ್ ಸ್ಪಿರಿಚುಯಾಲಿಟಿ ಗೋಯಿಂಗ್ ಆನ್? ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ? ಯಾವ ಉದ್ದೇಶದಿಂದ ನೀನು ಆ ಇನ್ಸ್ಟಿಟ್ಯೂಷನ್ ಒಳಗೆ ಹೋಗಿ ಸೇರಿದ್ದು? ಈಗ ಮಾಡ್ತಾ ಇರೋದೇನು? ಆಮೇಲೆ ಕೊನೆಗೆಲ್ಲ ಹೋದ್ಮೇಲೆ ಅಲ್ಲಾ ತಲ ಪಾಪಿ ತಲೆ ಮೇಲೆ ಅಂತ ಆ ಗುರುಗಳ ಮೇಲೋ ಇಲ್ಲ ಅಲ್ಲಿ ಯಾರೋ ಸೀನಿಯರ್ ತಲೆ ಮೇಲೆ ಅದನ್ನು ಹಾಕ್ಬಿಡೋದು. ನಮ್ಮ ಇದೆಲ್ಲ ಹಾಳಾಗೋಯ್ತು, ಇವ್ರಿಂದನೇ ಹಿಂಗಾಯ್ತು, ಇಲ್ಲ ಅವಲೇನು ಸರಿಯಾಗಿ ಹೇಳ್ಕೊಡಲ್ಲ ರೀ ಅಲ್ಲಿ ಹೋದರೆ. ಪ್ರಶ್ನೆ ಅದ, ನಿನ್ನ ಡೇ 1 ಅಜೆಂಡಾ ಏನಿತ್ತು? ನನಗೆ ರೂಟೇ ಸಿಗ್ತಾ ಇಲ್ಲ, ನನಗೇನು ಗೊತ್ತಾಗ್ತಾ ಇಲ್ಲ, ನಾನು ಹೋಗಿ ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೋಗಿ ಅಡ್ಮಿಟ್ ಆದವ್ ನೀನೊಬ್ಬ ತಾನೆ. ಅಂದಮೇಲೆ ಅದೇ ಇರಬೇಕು. ನೀನು ಆ ಇನ್ಸ್ಟಿಟ್ಯೂಷನಲ್ಲಿ ನೀನು 1 ವರ್ಷ ಇರೋ, 2 ವರ್ಷ ಇರೋ, 5 ವರ್ಷ ಇರೋ, 10 ವರ್ಷ ಇರೋ, ಓದಾ ಪುಟ್ಟ ಬಂದಾ ಪುಟ್ಟ ಅಂತ ಇರಬೇಕು. ಅದು ಬಿಟ್ಬಿಟ್ಟು ಇದೆಲ್ಲ ಗುಂಪು ಯಾಕೆ ಬೇಕಾ? ಅದೆಲ್ಲ ಅವಶ್ಯಕತೆ ಇದೆಯಾ? ಇನ್ನೊಂದು ಮಂತ್ರ ಹೇಳುತ್ತೆ, ಹೌದು, ಸತ್ಸಂಗತ್ವೇ ನಿಸ್ಸಂಗತ್ವಂ. ಅದಕ್ಕೆ ಸತ್ಸಂಗ ಬೇಕು, ಖಂಡಿತ ಸತ್ಸಂಗ ಬೇಕು. ಬಟ್ ಆ ಸತ್ಸಂಗ ನಿಮಗೆ ನಿಸ್ಸಂಗವನ್ನು ಕೊಡಬೇಕಲ್ವ? ಸತ್ಸಂಗತ್ವೇ ನಿಸ್ಸಂಗತ್ವಂ. ಆ ನಿಸ್ಸಂಗನ ಕೊಡದೆ ಮತ್ತಿರ್ಗ ಅಲ್ಲಿ ಯಾರೋ ಬೆಸ್ಟ್ ಫ್ರೆಂಡ್ಸು, ಈ ಥರದ್ದು ಒಂದಷ್ಟು ಕ್ಯಾಟಗರಿ ಮಿಸ್ಲೀಡ್ ಆಗಿರೋ ಅಂಥ ಸೀಕರ್ಸ್ಗಳಿದ್ದಾರೆ. ಅಂಥವ್ರಿಗೆಲ್ಲ ನನ್ನ ರಿಕ್ವೆಸ್ಟು,
ಇದೆಲ್ಲ ನಾನು ಆಗಿರೋ ತಪ್ಪುಗಳು ಅದನ್ನೆಲ್ಲ ಆಮೇಲೆ ತಿದ್ದುಕೊಂಡು ಗುರುಗಳು ನಮ್ಮ ತಲೆಗೆಲ್ಲ ಹೊಡೆದು ಚೇಂಜ್ ಆಗಿರ್ತಕ್ಕಂಥದ್ದು. ಆಮೇಲೆ ಕಮಿಂಗ್ ಟು ಇದರಲ್ಲಿ ಇವಾಗ ಏನೋ ಒಂದು ಸಿಂಬಲ್ ಇರುತ್ತೆ, ಒಂದೊಂದು ಆರ್ಗನೈಸೇಷನ್ ಏನೋ ಒಂದು ಸಿಂಬಲ್ ಇರುತ್ತೆ, ಏನೋ ಒಂದು ಬಾವುಟ ಇರುತ್ತೆ, ಏನೋ ಒಂದು ಬಣ್ಣ ಇರುತ್ತೆ, ಏನೋ ಒಂದು ಡ್ರೆಸ್ ಇರುತ್ತೆ. ಅದನ್ನೇ ಅದ್ಭುತ ಅಂದ್ಕೊಂಡು ಇನ್ನೊಂದು ಕಂಪೇರ್ ಮಾಡ್ಕೊಂಡು ಅವ್ರು ಅದ್ಭುತಕ್ಕೆ ನಾವು ಅದ್ಭುತ, ನಮಗಿಂತ ಅವರಿಲ್ಲ. ಸೊ ಇದೇನು ಕ್ರಿಕೆಟ್ ಪ್ಲೇಯರ್ ಫ್ಯಾನ್ಸ್ಗಳು ಅಸೋಸಿಯೇಷನ್ ಥರನ, ಅಥವಾ ನಾನು ಒಬ್ಬ ಸಿನಿಮಾ ನಟ ಆಗೋದು ನನ್ನ ಪ್ರೊಫೆಷನ್ ಲೆಕ್ಕ ಇರ್ಬೋದು, ಒಬ್ಬ ಸ್ಟಾರ್ನ ಫಾಲೋ ಮಾಡೋವಂಥ ಫ್ಯಾನ್ಸ್ಗಳು ಆಡೋ ಕಿತ್ತಾಟ ಥರನ? ಅದಕ್ಕೆ ಬಂದಿದ್ದು ನೀವು ಅಲ್ವಾ? ಏನಕ್ಕೆ ಬಂದೆ? ಉದ್ದೇಶ ಏನು? ನಾವು ಯಾರು ಅದನ್ನು ತಕಡಿಲಾಕಕ್ಕೆ ಆ ಗುರು ನಮ್ಮ ಗುರುಗಿನ್ನ ಕಮ್ಮಿ, ನಮ್ಮ ಗುರು ಅವ್ರಿಗಿನ್ನ ಜಾಸ್ತಿ? ವೈ ಯು ನೀಡ್ ದಟ್ ಕಂಪ್ಯಾರಿಸನ್? ಇದು ಯಾವುದೂ ತೊಗೊಂಡು ಹೋಗಲ್ಲ ನಿಮ್ಮನ್ನು, ಎಲ್ಲೂ ಕರ್ಕೊಂಡು ಹೋಗಿ. ದಿಸ್ ಐ ಆಮ್ ಪರ್ಟಿಕ್ಯುಲರ್ಲಿ ಐ ಆಮ್ ಟೆಲಿಂಗ್ ಫಾರ್ ದ ಬಿಗಿನರ್ಸ್ ಹೂ ಡೋಂಟ್ ನೋ, who end up like this and quitting the organizations and blaming the organizations. ಪ್ಲೀಸ್ ಅದನ್ನು ಮಾಡಬೇಡಿ. ನನಗೇನು ಬೇಕಪ್ಪ, ನನಗಿದು ಬೇಕಷ್ಟೆ. ನಾನು ಪಾನಿಪುರಿ ಅಂಗಡಿಗೆ ಹೋದರೆ ಏನು ನೋಡ್ತೀನಿ? ನಂಗೆ ಮಸಾಲೆ ಪುರಿಪ್ಪ, ನನ್ನ ಕೊಡು ಗುರು ಅಂತ ಕೇಳ್ತೀನಿ. ಇವನೇನು ಹಾಕ್ಸ್ಕೊಂಡ, ಅವನೇನು ಹಾಕ್ಸ್ಕೊಂಡ, ಅದೇನು ತಿಂದ, ಇದೇನು ತಿಂದ? ಹೇಗೆ ಒಂದು ಸಣ್ಣ ಪಾನಿಪುರಿ ಅಂಗಡಿಗೆ ಹೋದಾಗೆ ನಿಮ್ಮ ಚಾಯ್ಸ್ ನೀವು ಡಿಸೈಡ್ ಮಾಡ್ಕೊಂಡು ಹೋಗಿರ್ತೀರೋ. ನಿಮಗೆ ಮಸಾಲೆ ಪುರಿ ಇಷ್ಟ, ಬಟ್ ನಿಮ್ಮ ಫ್ರೆಂಡಿಗೆ ಬೇಲ್ಪುರಿ ಇಷ್ಟ ಇರ್ಬೋದಲ್ವಾ? ಯಾಕೆ ಬೇಕು ಈ ಕಂಪ್ಯಾರಿಸನ್ಸು? ಎಲ್ಲಿಗೆ ತೊಗೊಂಡೋಗ್ತದೆ ನಮಗೆ ಈ ಕಂಪ್ಯಾರಿಸನ್ಸು? ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ದ ಸೈಡ್. ಎಲ್ಲ ಒಳ್ಳೆಯ ವಿಚಾರಗಳು ಎಲ್ಲ ಕಡೆಯಿಂದ ನಮಗೆ ಬರಲಿ ಅಂತ ಒಂದು ಓಪನ್ ಮೈಂಡ್ ಇರಲಿ. ಬಟ್ ನಾನು ಒಂದನ್ನು ಫಾಲೋ ಮಾಡ್ತೀನಿ. ಓಕೆ, ಈ ಥರ ಇದೆಯಾ ಇದು ಫಾರ್ಮುಲಾ? ಓಕೆ, ಇರಲಿ. ಓ ಹಿಂಗಿದೆಯಾ? ಹಿಂಗಿದೆ. ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ನೀವು ಟ್ರಾವೆಲ್ ಮಾಡೋದಕ್ಕೆ ಹೆಂಗೆಲ್ಲ ಹೋಗ್ಬೋದು? ನಡ್ಕೊಂಡು ಹೋಗ್ಬೋದು, ಓಡ್ಕೊಂಡು ಹೋಗ್ಬೋದು, ತೆವಳ್ಕೊಂಡು ಹೋಗ್ಬೋದು, ನೀರಿದ್ದರೆ ಸ್ವಿಮ್ ಮಾಡ್ಕೊಂಡು ಹೋಗ್ಬೋದು, ಏರೋಪ್ಲೇನ್ ಇದ್ದರೆ ಏರೋಪ್ಲೇನಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಬಸ್. 56 ಕಾಂಬಿನೇಷನ್ಗಳಿದೆ ಪಾಯಿಂಟ್ ಎಯಿಂದ ಪಾಯಿಂಟ್ ಬಿಗೆ ಹೋಗೋಕ್ಕೆ. ಸೊ ನಾನು ಹೇಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಒಂದನ್ನು ಅಳವಡಿಸ್ಕೊಂಡು ಹೋಗಿ. ಕಂಪ್ಯಾರಿಸನ್ ಯಾಕೆ ಬೇರೆ ಫಾಲೋವರ್ಸ್ ಥರ ನಾವಿರಬೇಕು? ಬೇರೆ ಫಾಲೋವರ್ಸ್ ಆ್ಯಸ್ ಇನ್ ಐ ಆಮ್ ಟಾಕಿಂಗ್ ಅಬೌಟ್ ಒಂದು ಸಿನಿಮಾ ಸ್ಟಾರ್ ಫಾಲೋ ಮಾಡೋದು, ಕ್ರಿಕೆಟರ್ ಫಾಲೋ ಮಾಡೋದು, ಯಾವುದೋ ಮಾಡೆಲ್ನ ಫಾಲೋ, ನಮ್ಮ ಮಾಡೆಲ್ ನಿಮ್ಮ ಮಾಡೆಲ್ಗಿನ್ನ ಚೆನ್ನಾಗಿದ್ದಾಳೆ. ನಮ್ಮ ಗುರುನ ನಾವೇ ತಕಡಿಗೆ ಹಾಕ್ತಾ ಇದ್ದೀವಲ್ವಾ? ಬೇಡ ಅದು. ಎಲ್ಲರಿಗೂ ಒಂದು ಕೈ ಮುಗಿರಿ. ರೆಸ್ಪೆಕ್ಟ್ ಫಾರ್ ಎವ್ರಿಬಡಿ. ಎಲ್ಲರೂ ಅವರು ಏನೇನೋ ಕಷ್ಟಪಟ್ಟು ಇವತ್ತು ಬಂದು ಅಲ್ಲಿ ಕೂತಿರ್ತಾರೆ. ಸುಮ್ಮನೆ ಯಾರು ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಬಂದಾರೆ ಅಂದಮೇಲೆ ಹಾಗೆ. ಸೊ ಓಕೆ, ಹಂಗಾರೆ ಯಾರು ಸರ್ ಒರಿಜಿನಲ್, ಯಾರು ಫೇಕ್, ಹೆಂಗೆ ಕಂಡು ಹಿಡಿಯೋದು? ಇದೊಂದು ದೊಡ್ಡ ಕ್ವಶನ್ಗಳು ನನಗೆ ಬರ್ತಾರೆ. ಯಾರು ಫೇಕ್ ಹೆಂಗೆ ಕಂಡು ಹಿಡಿಯೋದು? ನಾನು ಹೇಳೋದು, ನಿಮ್ಮನ್ನು ನೀವು ಎಕ್ಸ್ಪೆರಿಮೆಂಟ್ಗೆ ತೊಡಗಿಸ್ಕೊಳ್ಳದೆ ಆಲ್ರೆಡಿ ನೀವು ಫೇಕಾ ಒರಿಜಿನಲ್ ಅನ್ನೋಕ್ಕೆ ಹೋಗ್ತಾ ಇರ್ತೀರ. ಓಕೆ ಸರಿ ಆಯಿತು. ಅದಕ್ಕೂ ಒಂದು ಸಣ್ಣದಾಗಿ ನನಗೂ ಆದಂಥ ಕೆಲವೊಂದು ಅನುಭವಗಳ ಜೊತೆನೇ ಹೇಳ್ಬಿಡ್ತೀನಿ ಇದನ್ನು. ಯಾಕೆ ನನಗೆ ಕ್ಲಾರಿಟಿ ಬರ್ತಾ ಹೋಯಿತು? ನನಗೆ ಗುರುಗಳು ಒಂದ್ಸಲ ಹೇಳಿದ್ರು, ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಅದು ರಿಸಲ್ಟ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಫಾರ್ಮುಲಾ ಏನು ಅಂತಂದರೆ, ಅನ್ನ ಭಯ, ನಾಳೆ ಭಯ, ಪ್ರಾಣ ಭಯ. ಇದು 3 ಬಿಟ್ಟಿರೋನು ಯಾರನ್ನಾರು ನೋಡ್ತೀನಪ್ಪ ನೀನು, ನೋಡು. ಅದು ಅವನಲ್ಲಿ ಏನು ಮ್ಯಾಕ್ಸಿಮಮ್ ಗುಣ ಸಿಗುತ್ತೆ ತಗೋ. ಫಾರ್ ಎಕ್ಸಾಂಪಲ್, ಈಗ ಒಂದು ಗಾದೆ ಮಾತಿದೆ, ಕಾವಿ ಬಟ್ಟೆ ತೊಟ್ಟವರೆಲ್ಲ ಸನ್ಯಾಸಿ ಅಲ್ಲ, ಪೇಟ ಕಟ್ಕೊಂಡವರೆಲ್ಲ ವಿಶ್ವೇಶ್ವರಯ್ಯ ಅಲ್ಲ ಅಂತ. ರೈಟ್? ಒಂದು ಗಾದೆ ಮಾತಿದೆ. ಹಾಗಾದ್ರೆ ಕಂಡಿಡಿಯೋದು ಹೆಂಗೆ ಅಂತಂದಾಗ ಕೆಲವು ಸತಿ ಏನಾಗುತ್ತೆ, ಅವರು ನಮಗಿಂತ ಕೆಲವರು ಸ್ವಲ್ಪ ಸೀನಿಯರ್ಸ್ ಇರ್ತಾರೆ ಬಿಟ್ಟರೆ ಮಹಾಜ್ಞಾನಿಗಳು ಏನೋ ದಾರಿ ತೋರಿಸ್ಬಿಡ್ತಾರೆ ಅಂತಲ್ಲ. ಅಲ್ಲಿ ಸಣ್ಣ ಸಣ್ಣ ಅವರ ಭಯಗಳು ಕಾಣ್ತಾ ಇರುತ್ತೆ. ನಾನು ಇದು ಕೆಲವೊಂದು ಕ್ಷೇತ್ರಗಳಲ್ಲಿ ನೋಡಿದ್ದೀನಿ. ಆ ಕ್ಷೇತ್ರದ ಹೆಸರು ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ. ತುಂಬ ಅಲ್ಲೆಲ್ಲ ಕಾವಿ ಬಟ್ಟೆ ತೊಟ್ಕೊಂಡು ಓಡಾಡ್ತಾ ಇರ್ತಾರೆ. ಎಲ್ಲರೂ ಹೋಗಿದ ತಕ್ಷಣ ಡಬುಕ್ ಅಂತ ಬೀಳ್ತಾ ಇರ್ತಾರೆ. ಅವ್ರನ್ನ ಏನೋ ಅಂದ್ಕೊಂಬಿಟ್ಟಿರ್ತೀರ. ಅವರು ಕೆಲವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಚಪ್ಪಲಿ ಹಾಕಿರ್ತಾರೆ. ಇನ್ನು ಕೆಲವರು ನಡ್ಕೊಂಡು ಹೋಗ್ತಾ ಇರ್ತಾರೆ, ನೀರು ಬಾಟ್ಲು ಜೊತೆಲೇ ಇರುತ್ತೆ. ಇನ್ನೊಬ್ಬ ಏನೋ ಒಂದಿಷ್ಟು ಬ್ಯಾಗಲ್ಲಿ ಇಷ್ಟು ಬಿಸ್ಕೆಟು, ಬೇಕ್ರಿ ಐಟಮ್ ಎಲ್ಲ ತುಂಬಿಸ್ಕೊಂಡಿರ್ತಾರೆ. ಈಗ ಹೆಂಗೆ ಅವ್ರನ್ನ ನೀನು ಅವ್ರು ಬರೀ ಬಟ್ಟೆಯಿಂದ ಜಡ್ಜ್ ಮಾಡ್ತೀಯ? ಈಗ ಅರ್ಧ ಗಂಟೆ ಆದಮೇಲೆ ಹಸುವಾಗುತ್ತೆ ಅನ್ನೋದಕ್ಕೆ ಇಷ್ಟೆಲ್ಲ ಸ್ಟೋರ್ ಮಾಡ್ಕೊತಾ ಇದ್ಮೇಲೆ ನಾಳೆ ಭಯ ಇದೆ, ಅನ್ನದ ಭಯ ಇದೆ ಅಲ್ಲಿ. ಆ ಜೀವದಲ್ಲಿ ಅನ್ನದ ತಪ್ಪಲ್ಲ, ಅವ್ರು ತಪ್ಪನ್ನು ನಾನು ಹೇಳ್ತಾ ಇಲ್ಲ. ಈಗ ನೀನು ಏನೂ ಗೊತ್ತಿಲ್ಲದೆ ಅಂಥವ್ರನ್ನ ಹೋಗಿ ಫಾಲೋ ಮಾಡೋದು ನಿನ್ನ ತಪ್ಪಾಗುತ್ತೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಜಸ್ಟ್ 1 ವೀಕ್ ಬ್ಯಾಕ್ ನನಗಾದಂಥ ಒಂದು ವಿಷಯ ಹೇಳ್ತೀನಿ. ನಾನು ಮನೆಯಿಂದ ಹೊರಟಿದ್ದೆ. ಸಡನ್ ನನ್ನ ಫ್ರೆಂಡ್ ಫೋನ್ ಮಾಡಿದೆ, ನಾನು ಬರ್ತೀನಿ, 1 ನಿಮಿಷ ನಂಗೆ ವೆಯ್ಟ್ ಮಾಡಿ ಅಂತ. ಸರಿ, ಇಬ್ಬರು ಜೊತೆಲಿ ಹೋಗೋಣ ಅಂದ್ಬಿಟ್ಟು ನಾನು ಒಂದು ಕಾರ್ ಸೈಡಿಗೆ ಪಾರ್ಕ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಅವ್ನು ಬಂದ. ಅವನ್ನ ಕಾರಲ್ಲಿ ಕೂರಿಸ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಸರ್ಕಂತ ನನ್ನ ಪಕ್ಕ ಒಂದು ಬೊಲೆರೋ ಜೀಪ್ ಬಂದು ನಿಂತ್ಕೊಂತು. ಏನಿದು ಅಂತ, ಈ ನಾರ್ತ್ ಇಂಡಿಯನ್ ಬಾಬಾಗಳಿರ್ತಾರಲ್ಲ, ಮೈಯೆಲ್ಲ ಭಸ್ಮ ಬೂದಿ ಎಲ್ಲ, ಹಿಂದೆ ಎಲ್ಲ 3 ಜನ ಶಿಷ್ಯಂದರು, ಅವರು ಎಲ್ಲ ಕಾವಿ ತೊಟ್ಕೊಂಡಿದ್ದಾರೆ. ಸರಿ ಬಂದ್ಬಿಟ್ಟು, ಬೇಟಾ ಮೈಸೂರು ಕೈಸೆ ಜಾನ ಹೇ ಅಂತಂದ್ರು. आप सीधा जाइए, राइट ले लो, ब्रिज जाता है, फिर यू टर्न मारो, वापस ಮೈಸೂರು ರೋಡ್ ಅಂತ ಅಂದೆ. ಅಷ್ಟೊಂದಿದ ತಕ್ಷಣ ಅವ್ರು ಹೋಗಲಿಲ್ಲ. ಅಡ್ರೆಸ್ ಕೇಳಿದ್ಮೇಲೆ ಏನೇನೋ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ತುಮಾರ ಗಲೆ ಮೇ ರುದ್ರಾಕ್ಷಿ ದಿಕಾರ ನಾನು ರುದ್ರಾಕ್ಷಿ ಅವೆಲ್ಲ ಹಾಕಿರ್ತೀನಿ. ತುಮಾರ ಗಲೆ ಮೇ ರುದ್ರಾಕ್ಷಿ ಪೆನೆ, ರುದ್ರಾಕ್ಷಿ ಹಾಕೊಂಡ್ರೆ ಹಿಂಗೆ ಗೊತ್ತಾ, ಈ ಟೈಪ್ ಗೊತ್ತಾ, ಆ ಟೈಪ್ ಗೊತ್ತಾ, ಸರಿ ಎಲ್ಲ ಹೇಳ್ತಾ ಇದ್ದಾರೆ. ನಾನು ಏನು ಹೇಳಬೇಕು ಗೊತ್ತಾಗಿಲ್ಲ. ತಕ್ಷಣ ನನಗೆ ನನ್ನ ಗುರುಗಳು ಹೇಳಿದ್ದು ಒಂದು ಜ್ಞಾಪಕಕ್ಕೆ ಬಂದುಬಿಡ್ತು. ಏನು ನೋಡು, ಯಾರೇನೋ ನೀನು ಜಡ್ಜ್ ಮಾಡಬೇಡ, ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಬಿಡು ಅಷ್ಟೇ, ಮುಗ್ದೋಯ್ತಲ್ಲ. ಸೊ ನಾನು ಕಾರೊಳಗೆ ಕೂತಿದ್ದವನು ನನಗೇನಾಯಿತು, ಕಾರಲ್ಲೇ ಕೂತ್ಕೊಂಡೇನೋ ನಾನು ಅವ್ರು ರೇಂಜ್ ಆಗ್ತಾಯಿದ್ದೀನಿ, ಬೇಡ ಕೆಳಗೆ ಇಳಿದ್ಬಿಡೋಣ ಅಂತ ನಾನು ಇಳಿದು ನಮಸ್ಕಾರ ಅಂತೆಲ್ಲ ಅಂದೆ ನಾನು ಅವ್ರಿಗೆ. ಓಕೆ ಸರಿ, ಹಿಂಗೆ ಹೋಗಿ ಹಾಗೆ ಹೋಗಿ, ಓಕೆ ರುದ್ರಾಕ್ಷಿನ ಹೌದು ನಾನು ಹಾಕ್ಕೊತೀನಿ, ತುಂಬ ಥ್ಯಾಂಕ್ಸ್, ಹಂಗೆ ಅಂತೆಲ್ಲ ಮಾತಾಡ್ತಾಯಿದ್ದೆ. ಅದಾದಮೇಲೆ ನೀನು ನೋಡಿ ನನಗೆ ಭಾಳ ಖುಷಿ ಆಯಿತು, ತಡಿ ಅಂದ್ಬಿಟ್ಟು ಹಿಂಗೆ ಗಡ್ಡ ಹಿಂಗೆ ಎಳಿತಾರೆ, ಟಕ್ ಅಂತ ಒಂದು ರುದ್ರಾಕ್ಷಿ ಕೈ ಮುಂದೆ ಮಾಡು ರುದ್ರಾಕ್ಷಿ. ನಾನು ಒಂದು ಸೆಕೆಂಡ್ ಶಾಕ್, ನಾನೇ ಏನು ಗುರು ಇದು ಅಂತ. ಇನ್ನೊಂದ್ಸಲಿ ಗಡ್ಡ ಹಿಂಗೆ ಅಂದ್ರೆ ಲೇಲೋ ಇನ್ನೊಂದು ರುದ್ರಾಕ್ಷಿ. ಅದಾದಮೇಲೆ ನನ್ನ ಫ್ರೆಂಡ್ ಪಕ್ಕದಲ್ಲಿದ್ದ, ಅವನಿಗೆ ಕೈ ಮುಂದೆ ಮಾಡು ಕೈ ಹಿಂದೆ ಮಾಡು ಹಿಂದೆ ಮಾಡ. ನಾನಂದೆ, ಮಗ ಕೈ ತೆಗಿದ ತಕ್ಷಣ ನಿನ್ನ ಕೈಲಿ ಒಂದು ರುದ್ರಾಕ್ಷಿ ಇರುತ್ತೆ ಇವಾಗ ಅಂತ. ಹಂಗೇ ನೋಡ್ತಾ ಇದ್ದೀವಿ, ಕೈ ಉಲ್ಟಾ ಮಾಡಿ ಅಂತೀರಿ, ಉಲ್ಟಾ ಮಾಡಿದ್ವಿ. ಮೂಸ್ ನೋಡ್ರಿ ಇಲ್ಲಿ ಏನೋ ಹೂ ವಾಸನೆ ಬರ್ತದೆ ಸಡನ್ನಾಗಿ. ರೇ ಇದೇನಿದು ಅಂದ್ಬಿಟ್ಟು ಅಂತ. ಒಂದು ಸೆಕೆಂಡಲ್ಲಿ ನಾನೆಲ್ಲ ಮಿಸ್ಮರೈಸ್ ಆಗ್ಬಿಟ್ಟೆ. ನಾನು ಹೇಳ್ತಾ ಇರೋದು ಈ ಪಾಡ್ಕಾಸ್ಟ್ ಎಲ್ಲ ಮಾಡ್ತಾಯಿದ್ದೀನಿ, ಇದೆಲ್ಲ ಹೇಳ್ತಾರವಾಗಲೇ ಆಗಿರೋದು ಇದು ನನಗೆ. ಇದೇನು ಗುರು, ಏನೇನೋ ಕಾನ್ಸೆಪ್ಟ್ಗಳು ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಇದೇನು ಹಿಂಗೆ ಆಗ್ತಾ ಇದೆಯಲ್ಲ ಅಂತ ನನಗೆ ತಲೆ ಕೆಟ್ಟೋಯ್ತು. ಅದಾದ ಮೇಲೆ ನೋಡಿ, ನಮ್ಮ ಗುರುಗಳು ಹೇಳಿದ್ದೆ ಫಾರ್ಮುಲಾ ವರ್ಕ್ ಆಗಿ ಸ್ಟಾರ್ಟ್ ಆಯಿತು. ಈತ ರಿಯಲ್ಲ ಫೇಕಾ ಅಂತ ಗೊತ್ತಾಗ್ತು. ತಕ್ಷಣ ಆತ ಏನು ಮಾಡ್ದ, ಮೇರಾ ಆಶೀರ್ವಾದ ತುಮೆ ಚಾಯೇ ಅಂತಂದ. ಹಾಂ ಚಾಯೇ, ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂದೆ. ತಕ್ಷಣ ಅವ್ನ ಕಾರಲ್ಲಿ ಮುಂದೆ ಇದ್ದು ಒಂದು ಆಲ್ಬಮ್ ತೆಗೆದು ತೋರಿಸ್, ನೋಡು ನಾನು ಅಮಿತ್ ಶಾಗೆ ಆಶೀರ್ವಾದ ಮಾಡಿದ್ದೀನಿ ಠಕ್, ನಾನು ಮೋದಿಗೆ ಆಶೀರ್ವಾದ ಮಾಡಿದ್ದೀನಿ ಠಕ್, ನಾನು ಕುಂಭಮೇಳಕ್ಕೆ ಯಾರ್ಯಾರು ಹೋಗಿದ್ದಾರೋ ಅವ್ರ ಜೊತೆ ಅವ್ರಿಗೆಲ್ಲ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ, ಅವ್ರದ್ದೆಲ್ಲ ಒಂದು ಫೋಟೋನು ಹೊಡ್ಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಇಫ್ ಹಿ ವಾಸ್ ಅ ರಿಯಲ್ ಗುರು, ವೈ ಡಸ್ ಹಿ ನೀಡ್ ದಟ್ ಆಲ್ಬಮ್? ಈಗ ಅದನ್ನು ತೋರಿಸಿ ನನಗೆ ಮಾರ್ಕೆಟಿಂಗ್ ಆಗೋವಂಥದ್ದು ಏನಕ್ಕೆ ಬೇಕಾಗಿತ್ತು? ನನಗೆ ಸ್ವಲ್ಪ ನನಗೆ ಲೇಯರ್ ಬಿಟ್ಕೊಂತು. ಯಾಕಂದರೆ ಇಲ್ಲಿ ಐಡೆಂಟಿಟಿ ಬರ್ತಾಯಿದೆ, ಓಕೆನಾ? ಅನ್ನ ಭಯ, ಪ್ರಾಣ ಭಯ, ನಾಳೆ ಭಯ. ಸೊ ಇದು ಒಂದು ಕ್ಯಾಟಗರಿಗೆ ಬಂದು ಕೂತ್ಕೊಂತಲ್ಲ ಅಂತ ನಾನೇನು ಮಾಡಿದೆ, ಓಕೆ ಭಾಳ ಚೆನ್ನಾಗಿದೆ, ಅಷ್ಟು ದೊಡ್ಡವ್ರಿಗೆ ಮಾಡಿಬಿಟ್ಟಿದ್ದೀರ ಆಶೀರ್ವಾದ, ನನಗೂ ಮಾಡಿಬಿಡಿ, ನಾನು ಹೊಟ್ಟೋಗ್ತೀನಿ, ಬಿಟ್ಬಿಡಿ ನನ್ನ ಅನ್ನೋ ಟೈಪಲ್ಲಿ ನಾನಿದ್ದೀನಿ, ಆಯಿತಾ? ಆದರೆ ಬಿಡ್ತಾಯಿಲ್ಲ. ಅದಾದಮೇಲೆ ತಿರ್ಗಿ ಗಡ್ಡ ಹಿಂಡ್ತಾರೆ, ನೀರು ಬರ್ತಾಯಿದೆ, ಗಂಗಾ ಜಲ ಅಂತಾರೆ. ಇದು ಹೆಂಗಪ್ಪ ಮಾಡೋದು? ಅದಾದಮೇಲೆ ನಾನು ನಿಂಗೆ ಎಷ್ಟೆಲ್ಲ ಆಶೀರ್ವಾದ ಮಾಡಿದ್ದೀನಿ, ನಿನಗೇನು ಕೊಡಬೇಕು ಅನ್ನಿಸ್ತಾ ಇದೆಯೋ ಕೊಡು ನನಗೆ ಅಂದರು. ಯಾವಾಗ ಈ ವರ್ಡ್ ಬಾಯಿಂದ ಬಂತೋ ನಾನು ಫಿಕ್ಸ್ ಆಗ್ಬಿಟ್ಟೆ, ಇದು ನಿಜ ಅಲ್ಲ, ದುಡ್ಡು ಕೇಳ್ತಿದ್ದಾರೆ, ಇದು ನಿಜ ಅಲ್ಲ. ಸರಿ, ನಾನೇನು ಮಾಡಿದೆ, ಓಕೆ ನಿನ್ನ ಮನಸ್ಸಿಗೆ ಎಷ್ಟು ಬರ್ತಾಯಿದೆ ಅಂದರು. ನನ್ನ ಮನಸ್ಸಲ್ಲಿ ನಿಜವಾಗ್ಲೂ ಬಂದಿದ್ದು 200 ರುಪೀಸು. ಸರಿ, ತೀರಾ ನಾವು ಹೇಳೋದು ಬೇಡ, ಬೊಲೋರೋ ಜೀಪ್ಗಾರು ಒಂದು ಮರ್ಯಾದೆ ಕೊಡೋಣ ಅಂದ್ಬಿಟ್ಟು 500 ರೂಪಾಯಿ ಬರ್ತಾಯಿದೆ ಒಳ್ಳೆ ನನ್ನ ಮನಸ್ಸಿಗೆ ಅಂದೆ. ನೀನು 5,000 ಕೊಡಬೇಕೀಗ ಅಂದರು. 5,000 ನಮ್ಮ ತಾಯಣೆ ನನ್ನ ಹತ್ರ ಇಲ್ಲ, ನಾನು ನೋಡಿಬೇಕಾರೆ ಹಿಂಗೆಲ್ಲ ಅಂದ್ಬಿಟ್ಟು ಅಂತ ನನ್ನ ಅಕೌಂಟು ತೋರಿಸ್ದೆ, ಅಷ್ಟು ಇರಲಿಲ್ಲ. ಆವಾಗ ಸರಿ, ನೀನು ಒಂದು ಕೆಲಸ ಮಾಡು, ಈಗ 500 ರೂಪಾಯಿ ಹಾಕು, ನಿನ್ನ ನಂಬರ್ ಕೊಡು, ಇನ್ನು 1 ಅವರ್ ಒಳಗೆ ನೀನು ನನಗೆ 4,500 ಹಾಕಬೇಕು ಅಂತ. ಹಿಂಗೆ ಇಷ್ಟೆಲ್ಲ ಯಾವಾಗ ಲೇಯರ್ಗಳು ಓಪನ್ ಅಪ್ ಆಗೋಯ್ತು ಆ ಬುಕ್, ನನಗೆ ಕ್ಲಾರಿಟಿ ಬಂದುಬಿಡ್ತು. ನಾನು ಕೊನೆಗೆ ಏನು ಮಾಡಿದೆ, ನಮ್ದು ಯಾವುದೋ ಇನ್ನೊಂದು ನಂಬರ್ ಇತ್ತು ನಮ್ಮ ಹುಡುಗಂದು, ಅದನ್ನು ಕೊಟ್ಟು ಸುಧಾರಿಸಿ ಒಂದು 500 ರೂಪಾಯಿ ಗೂಗಲ್ ಪೇನೂ ಮಾಡಿ, ಆಮೇಲೆ ಪಕ್ಕದಲ್ಲಿ ನಮ್ಮ ಫ್ರೆಂಡು ಅವನು ನಾನು ಇಬ್ಬರು ಮುಖ ನೋಡ್ಕೊಂಡು ಕಿಟಿ ಅಂತ ನಕ್ಕಿ, ಆಮೇಲೆ ಅವ್ರ ಜೀಪ್ ಪಾಸ್ ಆಯಿತು. ನಾನು ಯಾಕೆ ಹೇಳ್ತೀನಿ ಇದನ್ನು ಅಂತಂದರೆ, ದೀಸ್ ಆರ್ ದ ಸ್ಮಾಲ್ ಥಿಂಗ್ಸ್ ವೇರ್ ಯು ಕ್ಯಾನ್ ನೋ ಏನು ಎತ್ತ ಅಂದ್ಬಿಟ್ಟು ಅಂತ. ಅದು ಬಿಟ್ಟರೆ ಈಗ ನನ್ನ ಗುರುಗಳು ಹೇಳಿದ್ದು ಮಾರ್ಗದರ್ಶನವೇ ಅಲ್ವ ನನಗೆ ಈ ಗುರು ಯಾರು ಅಂತ ಕಂಡುಹಿಡಿಯೋಕ್ಕೆ ದಾರಿಯಾಗಿದ್ದು. ಸೊ ಇದನ್ನು ಲೇಯರಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ನಮಗೆ ಸಿಗ್ತಾರೆ. ಬಟ್ ಆ ಥರ ಸಿಗಬೇಕು ಅಂದರೆ ಫಸ್ಟ್ ನನ್ನನ್ನು ನಾನು ಎಕ್ಸ್ಪೆರಿಮೆಂಟಿಗೆ ತೊಡಗಿಸ್ಕೋಬೇಕು. ನನ್ನನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ರೆಡಿ ಇಲ್ಲ. ಈ ಒಬ್ಬರು ನೋಡಿದ ತಕ್ಷಣ ಎಲ್ಲರನ್ನೂ ಅದೇ ಕ್ಯಾಟಗರಿ ನಾನು ಹಾಕ್ತೀನಿ ಅನ್ನೋದು ಹೆಂಗೆ ಸರಿ? ಈಗ ನಿಮಗೆಲ್ಲ ಗೊತ್ತಿದೆ, ಅದೊಂದು ಯಾವುದದು ಹುಲಿನ ಚಿರತೆನೆ, ಜಾಗ್ವಾರ್, ಅದೊಂದು ಎಗರ್ತಾರೋ ಹಿಂಗೆ ಸಿಂಬಲ್ ಬಂದು ಒಂದು ಕಂಪ್ನಿದು, ಓಕೆ, ಪೂಮಾ ಫೇಮಸ್ ಇದೆ ಕಂಪ್ನಿ, ಬಿಡಿ, ನಾನು ಹೇಳೋದ್ರಿಂದ ಏನು ತೊಂದರೆ ಇಲ್ಲ. ಹಿಂಗೆ ಎಗರಿದ್ರೆ ಪೂಮಾ, ಹಿಂಗೆ ಎಗರಿದ್ರೆ ಗೂಮಾ. ಬಟ್ ಯಾವುದೋ ಸಡನ್ನಾಗಿ ಹಿಂಗೆ ಎಗರ್ತಾರೋ ಹುಲಿ ಸಿಂಬಲ್ ನೋಡ್ಬಿಟ್ಟು ನೀನು ಶರ್ಟ್ ಹಾಕೊಂಬಿಟ್ಟು ಪ್ರಪಂಚದಲ್ಲಿರೋ ಎಲ್ಲ ಶರ್ಟ್ಗಳು ಗೂಮಾ ಅಂದರೆ ಒಂದು ಪೂಮಾ ಇದೆ ಗುರು. ಆ ಪೂಮಾ ನಿನಗೆ ಸಿಗಬೇಕು. ಅದು ಸಿಗದೆ ನೀನು ಗೂಮಾ ಹೊಡ್ಕೊಂಡು ಕೂತ್ಕೊಂಡ್ರೆ, ಅದು ಕಾಪಿದು ಹಾಕ್ಕೊಂಡ್ರೆ ಶರ್ಟು, ನಿನ್ನ ಪ್ರಾಬ್ಲಮ್ ಆಗುತ್ತೆ ಹೊರತು ಅದ್ರದ್ದು ಪ್ರಾಬ್ಲಮ್ ಆಗಲ್ಲ. ಸೊ ಈ ಥರ ಲೇಯರ್ ವಿಚಾರಗಳಲ್ಲಿ ನಾವು ಹುಷಾರಾಗಿರಬೇಕು. ಈ ಒಂದು ವಿಷಯ ನಾನು ಎಲ್ಲೂ ಹೇಳಿಲ್ಲ, ತುಂಬ ನನ್ನ ಕ್ಲೋಸ್ ವರ್ಗಕ್ಕೆ ಮಾತ್ರ ಗೊತ್ತಿರತಕ್ಕಂಥದ್ದು. ಆದರೆ ಇವತ್ತು ನನ್ನ ಪಾಡ್ಕಾಸ್ಟ್ ಏನಾಗಿದೆ, ನಿಮ್ಮ ಮುಂದೆ ನಾನು ಎಷ್ಟು ಸಾಧ್ಯವೋ ಅಷ್ಟು ಸತ್ಯ, ನನ್ನ ಜೀವನದಲ್ಲಿ ನಡೆದಂಥ ಸತ್ಯ ಘಟನೆಗಳನ್ನ ಹೇಳಿಕೊಂಡು, ಆಧ್ಯಾತ್ಮಿಕ ಅದು ಏನೇನು ಆಗಿದೆ ಅನ್ನೋದನ್ನು ಹೇಳ್ತಾ ಬರ್ತಾಯಿದ್ದೀನಿ. ಸೊ ಅದರಲ್ಲಿ
ಈ ಒಂದು ವಿಷಯ ತುಂಬ ಇಂಪಾರ್ಟೆಂಟ್. ನನ್ನ ಚಾಪ್ಟ್ರಲ್ಲಾದಂಥ ಒಂದು ಎಕ್ಸ್ಪೆರಿಮೆಂಟ್ ಏನು ಅಂತಂದರೆ, ನಾನೇ ಅದಕ್ಕೆ ಕೊಟ್ಕೊಂಡಿರುವಂಥ ಒಂದು ನನ್ನ ಜೀವನದ ಅಧ್ಯಾಯದ ಒಂದು ಟೈಟ್ಲ್ ಏನಂತಂದರೆ ಬ್ರಹ್ಮಚರ್ಯ ಇನ್ ಬಿಗ್ ಬಾಸ್ ಅಂತ. ಬ್ರಹ್ಮಚರ್ಯ ಇನ್ ಬಿಗ್ ಬಾಸ್. ಓಕೆ, ಏನಕ್ಕೆ ಸುಮಾರು ಜನಕ್ಕೆ ಇದೊಂದಿದೆ ವಿಷಯ. ಬ್ರಹ್ಮಚರ್ಯ ಅಂದರೆ ಒಂದು ಓಪನ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನೋಡಿ, ಸ್ಪಿರಿಚುಯಾಲಿಟಿ ಅಂತ ಬಂದ ತಕ್ಷಣ ನಾವು ದೇವಸ್ಥಾನ, ತುಂಬ ಮಡಿ, ಅರ್ಶಿನ ಕುಂಕುಮ, ಬಳೆ, ಒಳ್ಳೆ ಡ್ರೆಸ್ಸು, ಮಲ್ಲಿಗೆ ಹೂವು, ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತೀವೋ, ಇದ್ರ ಬಗ್ಗೆ ಎಷ್ಟೆಲ್ಲ ನಮಗೆ ಒಂದು ವಿಷಯ ಇದೆಯೋ, ನಮ್ಮ ಬಾಡಿ, ಬ್ಲಡ್ಡು, ಬೋನ್ಸು, ಸ್ಪರ್ಮು, ಯೂರಿನ್ನು, ಸ್ಟೂಲ್ಸು, ದೇಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ಓಪನ್ ಆಗಿ ಡಿಸ್ಕಸ್ ಮಾಡಲಿಲ್ಲ ಅಂತಂದರೆ ನಮ್ಮ ಸ್ಪಿರಿಚುವಲ್ ಜರ್ನಿ ಮುಂದಕ್ಕೆ ಹೋಗಲ್ಲ. ಇದು ನಿಮ್ಮ ಯಾವುದೇ ಗುರುಗಳ ಜೊತೆನೂ ಕೂಡ ನೀವು ಬಹಳ ಮುಕ್ತವಾಗಿ ಇದನ್ನೆಲ್ಲ ಚರ್ಚೆ ಮಾಡಲೇಬೇಕು. ಯಾಕಂದರೆ ಅರಿಷಡ್ವರ್ಗಗಳು ಅಂತ ಏನಂತೀವಿ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ್ಯ, ಅದೆಲ್ಲವೂ ಈ ಬಾಡಿ ಮೈಂಡ್ಗೆ ಕನೆಕ್ಟ್ ಆಗಿರುವಂಥ ವಿಚಾರಗಳು. ಅಲ್ಲಿ ಬಂದಾಗ ಬ್ಲಡ್ಡು, ಬೋನ್ಸು, ಹಸಿವು, ನಿದ್ರೆ, ಬಾಯಾರಿಕೆ ಮತ್ತು ಸೆಕ್ಷುವಲ್ ಆ್ಯಕ್ಟಿವಿಟಿ, ಮನುಷ್ಯನಲ್ಲಿ ಉತ್ಪತ್ತಿ ಆಗುವಂಥ ವೀರ್ಯ, ಅದನ್ನು ಯಾಕೆ ಕಂಟ್ರೋಲ್ ಮಾಡಬೇಕು, ಸೆಕ್ಸ್ ಎನರ್ಜಿ, ಇದೆಲ್ಲವೂ ಬರುತ್ತೆ. ಅದಕ್ಕೆ ಇದನ್ನ ಓಪನಿಂಗಲ್ಲಿ ಹೇಳ್ತಾ ಇದ್ದೀನಿ. ಗೋಯಿಂಗ್ ಅಹೆಡ್ ನಾನು ಇದನ್ನು ಎನರ್ಜಿ ಅಂತ ಮಾತಾಡ್ತಾ ಇದ್ದೀನಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರೂ ಬುದ್ಧಿವಂತರಿದ್ದೀರಾ, ಎಲ್ರಿಗೂ ಬಿಡಿಸಿ ಹೇಳಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಎನರ್ಜಿ ಅಂತ ಬರ್ತೀನಿ. ಮೆನ್ ಎನರ್ಜಿ, ವುಮೆನ್, ಫೀಮೇಲ್ ಎನರ್ಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರಹ್ಮಚರ್ಯ ಅನ್ನೋ ಟಾಪಿಕ್ಗೆ ಬಂದಾಗ. ಇದು ನಾನು ಮಾಡಿದೆ ಎಕ್ಸ್ಪೆರಿಮೆಂಟೇ. ಅಂತ ಆಜನ್ಮ ಬ್ರಹ್ಮಚಾರಿ ಅಲ್ಲ, ನಾನೊಬ್ಬ ಸಂಸಾರಿ. ಅದರ ಜೊತೆಗೆ ಕೆಲವು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಂದರೆ ಬ್ರಹ್ಮಚರ್ಯನ ಪಾಲಿಸಲೇಬೇಕಪ್ಪ ಅಂತ ಇವ್ರು ಹೇಳಿಬಿಟ್ರು. ಸೊ ಯು ಶುಡ್ ಕಂಟ್ರೋಲ್ ಯುವರ್ ಮೇಲ್ ಎನರ್ಜಿ, ನಿನ್ನ ಪುರುಷತ್ವದ ಶಕ್ತಿಯನ್ನು ತಡೆದಿಟ್ಕೋಬೇಕು ಅಂತ ಇವ್ರು ಹೇಳಿಬಿಟ್ರು. ಅದು ಮಾಡು, ಅದೊಂದು ಎಕ್ಸ್ಪ್ಲೋಡಿಂಗ್ ಪವರ್, ಅದು ಬಾಂಬ್ ಬ್ಲಾಸ್ಟ್ ಥರ ಒಂದು ಎನರ್ಜಿ ಕೊಡುತ್ತೆ, ಮಾಡು, ಟ್ರೈ ಮಾಡಿ ನೋಡು ಅಂತ ಹೇಳಿದ್ರು. ಯಾಕೆ ಎಕ್ಸ್ಪೆರಿಮೆಂಟ್ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ನನಗೆ ಕಷ್ಟ, ನಾನು ಎಲ್ಲೋಗಬೇಕು, ನಂಗೆ ಏನು ಮಾಡಬೇಕು ಗೊತ್ತಾಗಿಲ್ಲ ಅಂತೀರಾ. ಇದನ್ನು ಒಂದು ವ್ರತ ಥರ ಮಾಡಿ ನೋಡಿ, ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿ ನೋಡಿ. ಹಾಗೇನು ತಿರ್ಗಾ ವ್ರತ ಅಂದ ತಕ್ಷಣ ಕೆಲವರು ಎಗರ್ಕೊಂಡ್ಬಿಡ್ತಾರೆ. ವ್ರತ ಬೇಡಪ್ಪ, ದಿಸ್ ಈಸ್ ಅನಾಟಮಿ, ಬಾಡಿ ಅನಾಟಮಿ, ಫಿಸಿಕಲ್. ಇದನ್ನು ಮಾಡಿ ನೋಡಿ, ಇದರಿಂದ ಏನು ಎನರ್ಜಿ ಕ್ರಿಯೇಟ್ ಆಗುತ್ತೆ, ಏನಾಗುತ್ತೆ ಅಂತ. ಆಮೇಲೆ ನೀವೇ ಒಂದು ಪುಸ್ತಕ ಬರ್ಕೊಳ್ಳಿ, ನಿಮ್ಮದೇ ಒಂದು ಬರೀರಿ. ಸೊ ಈಗೇನಾಯಿತು, ನನಗೆ ನಾನು ಈ ಮೇಲ್ ಎನರ್ಜಿನ ನಾನು ಹೋಲ್ಡ್ ಮಾಡಬೇಕು. ಓಕೆ, ನಾನು ಮ್ಯಾರಿಡ್ ಪರ್ಸನ್ನು, ಸಂಸಾರದಲ್ಲಿದ್ದೀನಿ, ಆಚೆ ವ್ಯವಹರಿಸ್ತಾ ಇದ್ದೀನಿ, ಎಲ್ಲ ಆ್ಯಕ್ಟಿವಿಟೀಸ್ ನನ್ನಲ್ಲೂ ಇರುತ್ತೆ. ಬಲವಂತವಾಗಿ ನಾನಿರಬೇಕು ಅಂದರೆ, ಈಗ ಈ ವ್ರತಕ್ಕೆ ನನ್ನ ಜೊತೆ ನನ್ನ ಹೆಂಡ್ತಿಗೂ ನಾನು ಹೇಳಬೇಕಾಗುತ್ತೆ, ನಾನು ಇಷ್ಟು ದಿನ ನಾನು ಹಿಂಗಿರ್ತೀನಿ, ಸೊ ನಾನು ನೀನು ದೂರ ಮಲ್ಗೋಣ ಅಂತನೋ ಅಥವಾ ನೀನೆಲ್ಲೋ ಇರೋ ಅಂತನೋ ಏನೋ ಹೇಳಬೇಕಾಗುತ್ತೆ. ಆ ಥರ ಎಲ್ಲ ಅವಳು ಯಾವತ್ತೂ ನನ್ನ ಈ ಪ್ರಾಕ್ಟೀಸಸ್ಗೆಲ್ಲ ಯಾವತ್ತೂ ಅವಳು ಅಡ್ಡಿ ಬಂದಿಲ್ಲ. ಬಟ್ ಅವಳ ಹತ್ರ ನಾನು ಎಕ್ಸ್ಪ್ರೆಸ್ ಮಾಡಲಿಲ್ಲ, ಇರೋ ಸತ್ಯ ಅದು. ನಾನು ಹಿಂಗೆ ಮಾಡಬೇಕು ಅಂತೀನಮ್ಮ, ನೀನೆಲ್ಲೋ ದೂರ ಮಲ್ಗು, ನನ್ನ ಜೊತೆ ಮಲ್ಬೇಡ, ಒಂದು 3 ತಿಂಗಳು, ಆ ಥರದ್ದೆಲ್ಲ ನಾನೇನು ಹೇಳಲಿಲ್ಲ. ಬದಲಿಗೆ ನಾನೊಂದು ಆಪರ್ಚುನಿಟಿನ ನೋಡಿದೆ. ಎಲ್ಲಿ ನೋಡಿದೆ ಅಂತ, ನನಗೆ ಬಿಗ್ ಬಾಸ್ ಆಫರ್ ಬರುತ್ತೆ. ಬಿಗ್ ಬಾಸ್ ಆಫರ್ ಬಂದಾಗ ನಾನು ಆವಾಗ ಅಂದ್ಕೊಂಡೆ, ಅವಾಗ ಹೆಂಗಿದ್ರೂ ನಾವು ಫ್ಯಾಮಿಲಿಯಿಂದ ದೂರ ಇರ್ತೀವಿ, ಅಲ್ಲೆಲ್ಲೋ ಇರ್ತೀವಿ, ನೋಡೋಣ, ಅದೃಷ್ಟ ಇದ್ದರೆ ಪೂರ್ತಿ 100 ದಿನ, ಇಲ್ವಾ ಎಷ್ಟು ವಾರಕ್ಕೆ ಎವಿಕ್ಟ್ ಆಗ್ತೀನೋ ಅಲ್ಲಿವರೆಗೂ ಅಟ್ಲೀಸ್ಟ್ ನಾನು ಬ್ರಹ್ಮಚರ್ಯನ ಪಾಲಿಸೋಣ, ಮೇಲ್ ಎನರ್ಜಿನ ಕಂಟ್ರೋಲ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ ಒಂದು ಸಂಕಲ್ಪ ನನ್ನ ಮನಸ್ಸಿಗೆ ಮಾಡಿಕೊಂಡೆ. ಫ್ರ್ಯಾಂಕಾಗಿ ಹೇಳ್ತೀನಿ ಫ್ರೆಂಡ್ಸ್, ನಾನು ಬಿಗ್ ಬಾಸ್ ಒಳಗೆ ಹೋಗಿದ್ದು ಉದ್ದೇಶವೇ ನನ್ನನ್ನು ಈ ಎಕ್ಸ್ಪೆರಿಮೆಂಟ್ಗೆ ನಾನು ತೊಡಗಿಸ್ಕೋಬೇಕು ಅಂತ. ದಿಸ್ ಈಸ್ ಮೈ ಫಸ್ಟ್ ಪ್ರಿಯಾರಿಟಿ. ಬೇಕಾದ್ರೆ ನೋಡ್ತಾ ಇರೋರು ಹೇಳ್ಬೋದು, ಹಂಗಾರೆ ನಿಮ್ಗೆ ರೆಕಗ್ನೇಷನ್ ಆಸೆ ಇರಲಿಲ್ವಾ, ದುಡ್ಡು ಆಸೆ ಇರಲಿಲ್ವಾ, ನೀಡಿರಲಿಲ್ವಾ? ಖಂಡಿತ ಎಲ್ಲ ಇದೆ. ಬಟ್ ಅದಕ್ಕೆಲ್ಲ ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್. ನೀವು ಇವತ್ತು ಸಹ ನನ್ನ ಬಿಗ್ ಬಾಸ್ದು ಸೀಸನ್ದು ನೆನಪಿರೋರ್ಗೆ ನೆನಪಿರುತ್ತೆ, ಅಥವಾ ಫುಟೇಜ್ ಯಾರಿಗಾರು ಜ್ಞಾಪಕ ಇದ್ದರೂ ಗೊತ್ತಿರುತ್ತೆ. ನಾನೆಲ್ಲೂ ನನಗೆ ಎಂತೆಂಥೋ ಸಮಯದಲ್ಲೂ ದುಡ್ಡು ಬಂದಾಗ ದುಡ್ಡು ಎತ್ಕೊಂಡು ಹೋಗ್ತೀನಿ, ನನ್ನ ಅವಕಾಶನ ನಾನು ಕ್ವಿಟ್ ಮಾಡ್ತೀನಿ, ನನಗೆ ಕೊನೆಯಲ್ಲಿ ಕಪ್ ಸಿಕ್ಕಿದ್ರೆ ಸಾಕು, ನನ್ನ ಕಪ್ ಸಿಕ್ಕಿದ್ರೆ ಸಾಕು ಅಂತಲೇ ಹೇಳ್ಕೊಂಬರ್ತೀನಿ. ಯಾಕೆ ಆ ಥರ ನಾನು ಹೇಳ್ಕೊಂಬಂದೆ ಅಂದರೆ, ಬಿಕಾಸ್ ಅದು ಕೂಡ ನನ್ನ ಪ್ರಯಾರಿಟಿ ಇರಲಿಲ್ಲ. ನಾನು ಎಷ್ಟು ದಿನ ಒಳಗಿರಬೇಕು ಅಷ್ಟು ದಿನ ಇರಬೇಕು ಅಂತಿದ್ದರಿಂದ ಲಾಸ್ಟ್ ಕೊನೆ 1-2 ದಿನದಲ್ಲಿ ದುಡ್ಡು ಎತ್ಕೊಂಬರೋ ಅವಕಾಶ ಬಂದಾಗ ನಾನು ಅದನ್ನು ಕ್ವಿಟ್ ಮಾಡಿದೆ. ಬಿಕಾಸ್ ನನಗೆ ನನ್ನ ಮನಸ್ಸನ್ನು ನಾನು ಲಾಕ್ ಮಾಡ್ಕೊಂಡು ಹೋಗಿದ್ದೆ. ನೋಡೋಣ ನೇಚರ್ ನನ್ನನ್ನು ಎಷ್ಟು ದಿನ ಈ ವ್ರತವನ್ನು ಈ ಬ್ರಹ್ಮಚರ್ಯ ವ್ರತವನ್ನು ಮಾಡೋಕ್ಕೆ ನನಗೆ ಅವಕಾಶ ಕೊಡುತ್ತೋ ಅಷ್ಟು ದಿನ ನಾನೀಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಅದಕ್ಕೆ ನೀನು ನಂಗೆ ಸಾಥ್ ಕೊಡಬೇಕು ನೇಚರ್ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಒಳಗೋಗಿದ್ದೆ. ಈಗ 1 ವಾರ ಆಯಿತು, 10 ದಿನ ಆಯಿತು, 15 ದಿನ ಆಯಿತು, 20 ದಿನ ಆಯಿತು.
ಟ್ರಸ್ಟ್ ಮೀ ಏನಾಗುತ್ತೆ, ದೆರ್ ಆರ್ ಮೆನಿ ವೇಸ್. ಭಾಳ ಯು ನೀಡ್ ಎ ಪಾರ್ಟ್ನರ್ ಅಂತಲೇ ಅಲ್ಲ, ಗೊತ್ತಿದೆ ನಿಮಗೆಲ್ಲ. ಒಂದು ನಿಮ್ಮ ಎನರ್ಜಿನ ನೀವು ಸ್ವಯಂ ಕೂಡ ಕಳ್ಕೊಬೋದು. ಆದರೆ ನನ್ನ ಬ್ರೈನ್ನ ನಾನು ಹೋಲ್ಡ್ ಮಾಡಿದೆ, ನನ್ನ ಮನಸ್ಸನ್ನು ನಾನು ಹೋಲ್ಡ್ ಮಾಡಿದೆ. ಇದಿರೋ ಸತ್ಯ ಹೇಳ್ತಾ ಇದ್ದೀನಿ, ಅದಕ್ಕೆಲ್ಲ ಕ್ಯಾಮ್ರಾ ಇಲ್ಲ, ಪ್ರೂಫ್ ಇಲ್ಲ, ಹೇಳೋ ನಂಬೋದು ಬಿಡೋರು ಬಿಡ್ಬೋದು. ಸೊ ಪ್ರಾಣಾಯಾಮ ಮಾಡ್ತಿದ್ದೆ, ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತಿದ್ದೆ. ಆ ಪ್ರಾಣಾಯಾಮದ ಮೂಲಕ ನನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಮನಸ್ಸಿಗೆ ಹೇಳ್ತಾ ಇದ್ದೆ, ಅದು ಆಗ್ತಾಯಿತ್ತು. ಪರೀಕ್ಷೆ ಮಾಡ್ತಾನೆ ಭಗವಂತ ಅನ್ನೋಕ್ಕೆ. ನಾನು ಬಿಗ್ ಬಾಸಲ್ಲಿರೋ ಅವ್ನು ದಮ್ಮಯ್ಯ ಅಂತಿದ್ದೀನಿ, ನನ್ನೂ ಅಲ್ಲಿ ಬಿಡಲ್ಲ, ಅವ್ನು ಪರೀಕ್ಷೆ ಮಾಡ್ತಾನೆ ಅವನು ಭಗವಂತ. ಅವ್ನು ನಂಗೆ ಪರೀಕ್ಷೆ ಮಾಡಿದೆ. ಏನು, ಒಂದಿನ ಬಿಗ್ ಬಾಸ್ ಲೆಟ್ರ್ ಬರುತ್ತೆ, ಇದೆಲ್ಲ ಟೆಲಿಕಾಸ್ಟ್ ಆಗಿಲ್ಲ. ಆನಂದ್ ಅವರು, ನೀವು ಮಾಡುತ್ತಿರುವ ಪ್ರಾಣಾಯಾಮವನ್ನು ಇನ್ನು ಮೇಲೆ ಮನೆಯ ಎಲ್ಲ ಸದಸ್ಯರು ಮಲಗಿದ ನಂತರವೋ ಅಥವಾ ಬೆಳಗ್ಗೆ ಎಲ್ಲರೂ ಹೇಳೋಕ್ಕೆ ಮುಂಚೆಯೋ ಮಾಡಬೇಕೆ ಹೊರತು ನೀವು ಎಲ್ಲರೂ ಎದ್ದ ಮೇಲೆ ಮಾಡೋಂಗಿಲ್ಲ. ಅಂದರೆ ಹಾಡು ಹಾಕ್ಬಿಟ್ಮೇಲೆ ಎಲ್ಲ ಎದ್ದೇಳ್ತಾರಲ್ಲ, ಅದು ಮಾಡೋಂಗಿಲ್ಲ. ಯಾಕೆ, ನಾನು ಮಾಡ್ತಾಯಿದ್ದು ಭಸ್ತ್ರಿಕಾ ಪ್ರಾಣಾಯಾಮ ತುಂಬ ಸೌಂಡ್ ಬರ್ತಾಯಿತ್ತು. ಆ ಸೌಂಡ್ ನನ್ನ ಮೈಕಲ್ಲದೆ ಬೇರೆಯವ್ರ ಮೈಕಲ್ಲೂ ಕ್ಯಾಚ್ ಆಗ್ತಾ ಇದ್ದಿದ್ದರಿಂದ ಅದು ಅವರ ಕಂಟೆಂಟ್ಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಇದು ಪ್ರಾಪಂಚಿಕವಾಗಿ ನೋಡೋಕ್ಕೆ. ನನಗೆ ಇಟ್ ವಾಸ್ ಅ ಮೆಸೇಜ್ ಫ್ರಮ್ ನೇಚರ್. ಹಂಗಾರೆ ನೆಕ್ಸ್ಟ್ ಲೆವೆಲ್ ನೀನು ಏನು ಕ್ರಮ ತೊಗೊತೀಯ? ನಾನೇನು ಮಾಡಿದೆ, ನೆಕ್ಸ್ಟ್ ಲೆವೆಲ್ ಏನು ಕ್ರಮ ತೊಗೊಂಡೆ? ನಾನು ಒಳಗೆ ಮಲಗಿಬಿಟ್ರೆ ನಾನು ಎಲ್ಲರ ಜೊತೆ ನಿದ್ದೆಯಲ್ಲಿ ಕಳೆದೋಗ್ಬಿಡ್ತೀನಿ. ಈಗ ನನಗೆ ಆಗಬೇಕಾಗಿರೋದೇನು, ಎಲ್ಲರೂ ಮಲಗಿದ ಮೇಲೆ ನಾನು ಭಸ್ತ್ರಿಕಾ ಮಾಡಬೇಕು, ಇಲ್ಲ ಎಲ್ಲರೂ ಎದ್ದೇಳೋಕ್ಕೆ ಮುಂಚೆ ಮಾಡಬೇಕು. ಎಲ್ಲರೂ ಮಲಗಿದ ಮೇಲೆ ಮಾಡೋಣ ಅಂತಂದರೆ ಒಂದು 2 ಕ್ಯಾಂಡಿಡೇಟ್ ಇದ್ದು, ನಮ್ಮ NC ಅಯ್ಯಪ್ಪ, ಒಂದು ಸಲ ರೆಹಮಾನಕ್ಕೆ ಕೂತಿರೋನೇನೋ, ಇವರು ಎದ್ದೇ ಇರೋರು. ನಾನು ಇವ್ರು ಮಲಗ್ತಾನೆ ಇಲ್ವಲ್ಲ ಅವರು, ಇವ್ರು ಮಲಗಿದ್ರು ನಾನು ನನಗೇನಂದರೆ ಅವತ್ತಿನ ಕೋಟ ಪ್ರಾಣಾಯಾಮ ಮುಗಿಸ್ಬಿಟ್ಟು ಹೋಗಿ ಮಲಗೋಣ ಅಂತ ಆಗ್ತಾಯಿಲ್ಲ. ಅವ್ರೇನೋ ಪಾಪ ಎದ್ದಿರೋರು, ಲೈಟ್ ಆಫ್ ಮಾಡೋರು, 9:30 ಗಂಟೆಗೆ ಮಾಡೋರು, ಗೊತ್ತಿಲ್ಲ, ವಾಚ್ ಇರ್ತಾರಿಲ್ವಲ್ಲ ನಮ್ಮ ಹತ್ರ. ಇವ್ರು ಎದ್ದಿನ್ನ ಓಡಾಡ್ತಾರವರು. ಸರಿ, ಇದಕ್ಕೊಂದು ಸೊಲ್ಯೂಷನ್ ಬೇಕು. ಸರಿ, ನಾನೇನು ಮಾಡಿದೆ, ನಾನು ಮಲಗುವ ಜಾಗವನ್ನು ಸ್ಥಳಾಂತರಿಸ್ಕೊಂಡೆ. ನಾನು ಒಳಗಡೆ AC ಮಲಗಲ್ಲ, ಮಲಗಿದ್ರೆ ರಗ್ಗೋದ್ಕೊಂಡು ಬೆಚ್ಚಿಗೆ ಮಲಗಿಬಿಡ್ತೀನಿ, ನನ್ನ ಪ್ರಾಕ್ಟೀಸ್ ಮಿಸ್ ಆಗುತ್ತೆ. ನಾನೇನು ಮಾಡಿದೆ, ಯೋಗ ಮ್ಯಾಟು ದಿಂಬು ಎತ್ಕೊಂಡು ಜಿಮ್ ಏರಿಯಾಗೆ ಬಂದೆ. ಜಿಮ್ ಏರಿಯಾದಲ್ಲಿ ಮಲಗ್ತಾ ಇದ್ದೆ. ಇವರೆಲ್ಲ ಎಷ್ಟೊತ್ತಾರು ಓಡಾಡೋರು, ಏನಾರು ಮಾಡೋರು, ನಾನು ಪಾಡಿಗೆ ಮುಸ್ಕ ಹಾಕ್ಕೊಂಡು ಸ್ವಲ್ಪ ಸೊಳ್ಳೆಗಳು ಹಿಂಗಿರೋರು ಮಲಗಿಬಿಡ್ತಾ ಇದ್ದೆ. ಏನದು ಐಡಿಯಾ, ಯಾಕೆ ಜಿಮ್ ಏರಿಯಲ್ಲಿ ಮಲಗ್ತಾ ಇದ್ದೆ ಅಂದರೆ, ಬೆಳಗಿನ ಜಾವ 4:30-5 ಗಂಟೆಗೆ ನೀವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಸ್ವಲ್ಪ ಸಿಟಿಯಿಂದ ಔಟ್ಸ್ಕರ್ಟ್ಸು, ಲೇಕ್ ಪಕ್ಕ ಆ ಥರ ಎಲ್ಲ ಇರೋರು ಇದ್ದರೆ, ಯಾಕಂದರೆ ಇನೋವೇಟಿವ್ ಫಿಲ್ಮ್ ಸಿಟಿ ಊರು ಆಚೆ ಇರ್ತಕ್ಕಂಥದ್ದು, ಅಲ್ಲೆಲ್ಲ ನಿಮಗೇನಾಗುತ್ತೆ, ಬೆಳಗ್ಗೆ ಪಕ್ಷಿಗಳು ಕೂಗುತ್ತೆ ಅಂತ ಒಂದು ಕೂಗುತ್ತೆ ಬೆಳಗ್ಗೆನೆ ಅಂತ. ಇದು ತುಂಬ ಬೆಳಗಿನ ಜಾವ ಗೊತ್ತಿರುತ್ತೆ, ಎದ್ದಿರೋರು ಗಮನಿಸಿರ್ತೀರ ಈ ಪಕ್ಷಿ ಕೂಗೋ ಸೌಂಡು. ನನಗೆ ಅದೇ ಅಲಾರಾಮ್. ನಾನು ನೇಚರಿಗೆ ಫಿಕ್ಸ್ ಮಾಡಿಕೊಂಡೆ. ಈಗ ಬೆಳಗ್ಗೆ ನೀನು ಹಕ್ಕಿ ಕೂಗಿಸ್ಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಮಲಗಿದ್ರೆ ನನಗೂ ಏನು ಮಾಡಬೇಡ ನೀನು ಅವಾಗ. ಈಗ ನನಗೆ ಬೆಳಗ್ಗೆ ಹಕ್ಕಿಗಳ ಅಲಾರಾಮ್ ನನಗೆ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಕರೆಕ್ಟಾಗಿ ಬೆಳಗ್ಗೆ ನಂಗೆ 4:30-5 ಗಂಟೆಗೆ ಈ ಹಕ್ಕಿಗಳು ನನ್ನ ಎಪ್ಸವು. ನಾನು ಎದ್ಬಿಟ್ಟು ಆಕಾಶ ಎಲ್ಲ ನೋಡೋದು, ಹಿಂಗೆ ನೋಡ್ರೆ ಅವಾಗ ಇನ್ನೂ ನೀಲಿ ಅವಾಗ ಉದ್ಭವ ಆಗ್ತಾಯಿತ್ತು. ನನಗೆ ಗೊತ್ತಾಗೋದು ಇವಾಗ ನಾನು ಮುಗಿಸ್ಬಿಡ್ಬೇಕು, ಪೀಕ್ ಇದು ಪಿರಿಯಡು. ಯಾಕಂದರೆ 1 ಅವರ್ ಆದರೆ 6-6:30 ಹಾಡು ಹಾಕ್ಬಿಡ್ತಾರೆ. ಒಂದೇ ಒಂದು ಆಸನಂದು 1000 ಕೋಟಿ ಇವೆಲ್ಲ ಎದ್ಬಿಡ್ತಾರೆ. ಇವಾಗ ನಾನು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಓಹೋ, ಇದಾಗಲ್ಲ. ಸೊ ನಾನೇನು ಮಾಡಿದೆ, ಈ ಥರ ಒಂದು ನೇಚರ್ನೇ ಅಲಾರಾಮ್ ಕ್ಲಾಕ್ ಇಟ್ಕೊಂಡು ನಾನು ಎದ್ದೇಳ್ತಾ ಇದ್ದೆ. ಹಿಂಗೊಂದಷ್ಟು ದಿನ ನಡೀತು. ಭಗವಂತ ಇನ್ನೂ ಪರೀಕ್ಷೆ ಮಾಡ್ದ. 50 ದಿನ 60 ದಿನ ಆದಮೇಲೆ ಇನ್ನೊಂದು ಲೆಟ್ರ್ ಬಂತು. ಆನಂದ್ ಅವರು ಬಿಗ್ ಬಾಸ್ ಸೂಚನೆಯ ಮೂಲಕ ಹೊರಗಡೆ ಜಿಮ್ ಏರಿಯಾದಲ್ಲಿ ಮಲಗುವ ಹಾಗಿಲ್ಲ. ಏನಯ್ಯ ಒಳ್ಳೆ ಪಜಿತಿಗೆ ಬಂತಲ್ಲ, ನನ್ನ ಕತೆ ಹಿಂಗಾಗ್ತಿದೆಯಲ್ಲ, ಒಳಗೆ ಮಲಗಿದ್ರೆ ನನಗಾಗಲ್ಲ, ಹೊರಗೆ ಮಲಗಕ್ಕೆ ಬಿಡ್ತಾ ಇಲ್ಲ ಬಿಗ್ ಬಾಸ್, ಏನು ಮಾಡೋಣ ಅಂತ. ಕೊನೆಗೆ ನಾನು ರಿಕ್ವೆಸ್ಟ್ ಮಾಡಿದೆ. ಏನು ಮಾಡಿದೆ, ನಮ್ಮ ಸೀಸನಲ್ಲಿ ಆಚೆ ಕಡೆ ಒಂದು ಕ್ರಿಸ್ಟಲ್ ಇಟ್ಟಿದ್ರು. ಆ ಕ್ರಿಸ್ಟಲಲ್ಲಿ ಎಲ್ಲ ಕೂತ್ಕೊತಾರೆ. ನಾನೇನು ಮಾಡಿದೆ, ಜಿಮ್ ಏರಿಯಾ ಬೇಡ ಅಲ್ವಲ್ಲ, ಆ ಕ್ರಿಸ್ಟಲಲ್ಲಿ ಮಲ್ಕೊತೀನಿ ಇವಾಗ ನೋಡೋಣ ಅಂದ್ಬಿಟ್ಟು ಹೋಗಿ ಆ ಕ್ರಿಸ್ಟಲಲ್ಲಿ ಮಲ್ಕೊತಾ ಇದ್ದೆ. ಆವಾಗ ನನಗೆ ಯಾವುದು ಇನ್ಮೇಲಿಂದ ಮ್ಯೂಸಿಕ್ ಬರಲಿಲ್ಲ. ಕೊನೆವರೆಗೂ ನಾನು ಅಲ್ಲೇ ಮಲಗಿದೆ. ಕೊನೆಗೆ ಇನ್ನೊಂದು ಏನಾಯಿತು ಅಂತಂದರೆ, ಆವಾಗ ಕಂಟೆಸ್ಟೆಂಟ್ಸ್ಗಳೆಲ್ಲ ಖಾಲಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಲ್ ಏರಿಯಾದಲ್ಲಿ ಸೋಫಾ ಇರ್ತಾಯಿತ್ತು. ಸೋಫಾದಲ್ಲಿ ಮಲಗ್ತಾ ಇದ್ದೆ ನಾನು. ಮೊದಲು ಎಲ್ಲ ಕಡೆ ಎಲ್ಲರೂ ಸೋಫಾದಲ್ಲಿ ಮಲಗ್ತಾ ಇದ್ದೆ. ಮೇಯ್ನ್ ಬಿಗ್ ಬಾಸ್ ಡೋರ್ ಓಪನ್ ಇಟ್ಟಿರ್ತಾ ಇದ್ದೆ. ಸೊ ಬೆಳಗ್ಗೆ ಹಕ್ಕಿ ಕೂಗೋದು ನನಗೆ ಕೇಳಿಸೋದು. ಯಥಾ ಪ್ರಕಾರ 4:30 5 ಗಂಟೆಯೋ, ಅದು 3:30 ಒಂದೊಂದ್ಸಲಿ ಕೂಗಿದ್ರು ಎದ್ದಿದ್ದೀನಿ ನಾನು, ಗೊತ್ತಿಲ್ಲ ನನಗೆ. ಪ್ರಾಕ್ಟೀಸ್ ಮಾಡಿಬಿಟ್ಟು ಪ್ರಾಣಾಯಾಮ ಮಾಡಿ ಮಲಗ್ತಾ ಇದ್ದೆ. ಇದು ಎಲ್ಲವೂ ಹೀಗೆ ಆಯಿತು. ನಾಳೆ ಗ್ರ್ಯಾಂಡ್ ಫಿನಾಲೆ ಅಂದರೆ 99th ಡೇಯಲ್ಲಿ ನಾವಿದ್ದೀವಿ. ನಾನು ಬೆಳಗ್ಗೆ ಮೆಡಿಟೇಷನಲ್ಲಿ ಕೂತಿದ್ದೀನಿ. ನಾನು ನೋಡ್ತಾ ಇದ್ದೀನಿ. ಏನು ನೋಡಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಮೆಡಿಟೇಷನ್ನು, ಮನಸ್ಸನ್ನು ಎಲ್ಲೂ ಹೋಗ್ದಿರೋ ಥರ ಇಟ್ಕೊಂಡು ಕೂತಿದ್ದೀನಿ. 7 ಕುದುರೆ, 7 ವೈಟ್ ಹಾರ್ಸಸ್. ನೀವು ಇದನ್ನು ಶನ್ಮಾತ್ಮನ ದೇವಸ್ಥಾನದ ಮೇಲೆ ನೋಡಿರ್ತೀರ.
ಯಾಕೆ ಅದು ಷಣ್ಮಾತ್ಮನ ದೇವಸ್ಥಾನದ ಮೇಲೆ ಅಂದರೆ ಅದು ಸೂರ್ಯನ ರಥ. ಸೂರ್ಯನ ರಥಕ್ಕೆ ಒಂದೇ ಚಕ್ರ, ಅವನಿಗೆ 4 ಚಕ್ರ ಇರಲ್ಲ ಸೂರ್ಯನಿಗೆ. ಅದಕ್ಕೆ ಅವನಿಗೆ ಇಲ್ಲಿ ಬಿ ಟ್ರಾವೆಲಿಂಗ್ ಅಂತ. ಸೂರ್ಯನೂ ಮೂವ್ ಆಗ್ತಿದ್ದಾನೆ ಸೋಲಾರ್ ಸಿಸ್ಟಮಲ್ಲಿ. ನೀವು ಅನ್ಕೋಬೇಡಿ ಇಡೀ ಸೋಲಾರ್ ಸಿಸ್ಟಮೇ ಮೂವ್ ಆಗ್ತಿದೆ. ಸೂರ್ಯನ ಸುತ್ತ ನಾವು ಸುತ್ತಾ ಇದ್ದೀವಿ, ಬಟ್ ದ ಎಂಟೈರ್ ಗ್ಯಾಲಕ್ಸಿ ಇಟ್ ಸೆಲ್ಫ್ ಈಸ್ ಮೂವಿಂಗ್. ಫುಲ್ ಆರ್ಕೆಸ್ಟ್ರಾ ಮೂವ್ ಆಗ್ತಾಯಿದೆ ಹಿಂಗೆ. ಸೊ ಸೂರ್ಯನಿಗೆ ರಥ ಬಂದು ಸಿಂಗಲ್ ಚಕ್ರ, ಅವನು ನಿಲ್ದಂಗೆ ಓಡ್ತಾ ಇರಬೇಕು. ದ ಮೂಮೆಂಟ್ ಅವ್ನು ಸ್ಟಾಪ್ ಮಾಡಿದ್ರೆ ಬಿದ್ದೋಗುತ್ತೆ ಅಂತ, ಆವಾಗಲೇ ಪ್ರಳಯ. ಸೊ 7 ಕುದುರೆಗಳಿರುವಂಥದ್ದು ಸೂರ್ಯನ ರಥ. ಅದು 7 ಕುದುರೆ ಬರ್ತದೆ ದಡ ಬಂತು, ಹೊಡೀತು. ನಾನು ಢಂಟ್ ಅಂತ ಅಂದ್ಬಿಟ್ಟು ಹಿಂಗೆ ಕಂಡುಬಿಟ್ಟೆ, ಕಣ್ಣೆಲ್ಲ ನೀರು ನನಗೆ. ಏನಿದು ಇವಾಗ ಇದು ಅರ್ಥ ಹೇಳೋರಿಲ್ಲ, ಯಾರಿಲ್ಲ. ಯಾಕಂದರೆ ಗುರುಗಳು ಆಚೆ ಇದ್ದಾರೆ, ನಾನು ಬಿಗ್ ಬಾಸ್ ಒಳಗಿದ್ದೀನಿ. ಏನು ಗುರು ಸುಮ್ಮನೆ ಕೂತಿದ್ದವನು 7 ಕುದುರೆ ಬಂದು ಗುತ್ತಲ್ಲ ಇವಾಗ ಮಖಕ್ಕೆ, ಏನೋ ಕಾದಿದೆ, ನಾಳೆ ಬೇರೆ ರಿಸಲ್ಟು. ಬಟ್ ನನ್ನ ಮನಸ್ಸು ಒಂದು ಹೇಳ್ತು, ನೆಗೆಟಿವ್ ಆಗಿ ಏನು ಬಂದಿಲ್ವಲ್ಲ, ಬಂದಿದ್ದು ಬಿಳಿ ಕುದುರೆ, ಸೂರ್ಯ ಪಾಸಿಟಿವ್, ನೀನು ಪ್ರಾಣಾಯಾಮ ಮಾಡ್ತಿದ್ಯಾ, ಸೊ ರಿಸಲ್ಟ್ ಸೂಪರ್, ನೀನೇ ವಿನ್ನರ್ ಅಂದ್ಬಿಡ್ತು ನನ್ನ ಮನಸ್ಸು. ನಾನೇ ವಿನ್ನರ್. 1 ಡೇ ಬಿಫೋರ್ ಗೊತ್ತಾಗೋಗಿದೆ ನನಗೆ ಇವಾಗ ರಿಸಲ್ಟು, ಸೀಸನ್ 3 ವಿನ್ನರ್ ನಾನೇ ಅಂತ. ಸರಿ ಅಂತ ನಾನು ನಾನೇ ವಿನ್ನರ್ ಅಂತ ಮೈಂಡ್ಸೆಟ್ಟಲ್ಲಿ ಕೂತಿದ್ದೀನಿ. ನೋಡಿದ್ರೆ ಅದಾದ ಮೇಲೆ ಮಾರನೇ ದಿನ ಗ್ರ್ಯಾಂಡ್ ಫಿನಾಲೆ, ಸುದೀಪ್ ಅವರು ಸೆಕೆಂಡ್ ರನ್ನರಪ್ಪ, ಫಸ್ಟ್ ರನ್ನರಪ್ಪ ಏನಂತಾರೆ ಅದು ಗೊತ್ತಿಲ್ಲ, 3rd ಪ್ಲೇಸ್. ಆನಂದ್ ಬನ್ನಿ ಆಚೆ ಅಂದ್ಬಿಟ್ರು. ನಾನು ಏನು ಗುರು, ನಾವು ಇಷ್ಟು ತಪಸ್ ಮಾಡಿ ಸರ್ಕಸ್ ಮಾಡಿ, ನಾನು ನಿಜವಾಗ್ಲೂ ಅಲ್ಲಿಂದ ಸ್ಟೇಜಿಗೆ ಬರೋದ್ರೊಳಗೆ ದೇವ್ರನ್ನ ಎಷ್ಟು ಬೈಕೊಂಡಿಲ್ಲ ಅಂದರೆ ಅಷ್ಟು ಬೈಕೊಂಡಿದ್ದೀನಿ ರೀ, ಇರೋದು ಮಾತ್ರ. ಯಾಕಂದರೆ ನಾನು ಎಂಟೈರ್ ಸೀಸನ್ ನನ್ನ ಸಂಭಾಷಣೆ ನಡೀತಾ ಇದ್ದೆ ಅವನ ಜೊತೆ. ನಾವು ಎಲ್ಲ ನಿಮಿತ್ತ, ನನಗೆ ಈ ಎಲ್ಲ ಕಂಡೀಷನ್ ನಿಮಿತ್ತ, ಯಾರ ಜೊತೆ ನನಗೇನು ಪರ್ಸ್ನಲ್ ಇಲ್ಲ, ನನಗೆ ಅವನ ಜೊತೆ ನಡೀತಾ ಇದೆ. ನಾನು ಪ್ರಾಣಾಯಾಮ ಮಾಡಿದ್ದೀನಿ, ನನಗೆ ಇಷ್ಟು ಪರೀಕ್ಷೆ ಮಾಡಿದ್ದೆ, ನಾನು ಎಲ್ಲೆಲ್ಲೋ ಮಲ್ಲಿಗೆ ಎದ್ದು ಬದ್ದೆಲ್ಲ ಮಾಡಿದ್ದೀನಿ, ನನಗೆ 3ನೇ ಪ್ಲೇಸ, ನೀನು ದೇವರೇ ಅಲ್ಲ ಅಂತ. ಬಟ್ ದ ಮೂಮೆಂಟ್ ನಾನು ಆಚೆ ಬಂದಾಗ ಅಲ್ಲಿ ಸ್ಟೇಡಿಯಮಲ್ಲಿದ್ದಂಥ ಕ್ರೌಡು ಅವರೆಲ್ಲ ಫೀಲ್ ಮಾಡಿದ್ದು, ನನಗಿಂತ ಹೆಚ್ಚಿಗೆ ಅವ್ರುಗಳು ಅಂತ ಅಳ್ತಾ ಇದ್ದು, ನೀವು ಗೆಲ್ಲಬೇಕಾಗಿದ್ದು ಅಂತ ಅವ್ರು ಹೇಳಿದ್ದು, ವಾಟ್ ಎವರ್ ಕಮೆಂಟ್ಸ್ ಅದಾದಮೇಲೆ ನನಗೆ ಬಂದಿದ್ದು ಎಲ್ಲವೂ ನಾನು ನೋಡಿದಾಗ ಆವಾಗ ದೇವ್ರಿಗೆ ಉತ್ತರ ಕೊಟ್ಟೆ. ಕೆಲವು ಸತಿ ಸೋಲಲ್ಲೂ ಗೆಲುವನ್ನ ಕೊಡ್ತೀಯಪ್ಪ, ಆ ಶಕ್ತಿ ನಿನಗೇ ಇರೋದು, ಗೊತ್ತಿಲ್ಲ ನನಗೆ, ಐ ಆಮ್ ಸಾರಿ, ನಿನ್ನ ಬೈಕೊಂಡೆ ನಾನು, ನನಗೆ ಒಳ್ಳೆ ಉತ್ತರ ಕೊಟ್ಟೆ ನೀನು, ಜನರ ಪ್ರೀತಿ ಸಿಕ್ಬಿಡ್ತಲ್ಲ ಬಿಡು, ನನಗೆ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಆಯಿತು. ಇವಾಗ ಆದರೆ ದುಡ್ಡು ಬೇಕಲ್ಲ ಜೀವನ ಮಾಡೋಕ್ಕೆ, ಬರೀ ಇದೊಂದಿದ್ದರೆ ಹೆಂಗಾಗುತ್ತೆ, ಅದು ಅವನಿಗೆ ಬಿಟ್ಟೆ, ನೋಡು ನಿನಗೆ ಬಿಟ್ಟಿದ್ದು ಅಷ್ಟೇ. ಅದಾಗಿ 2ರಿಂದ 3 ತಿಂಗಳಿಗೆ ಟಿ ವಿಯಲ್ಲಿ ಡ್ರಾಮಾ ಜೂನಿಯರ್ಸ್ ಅಂತ ಒಂದು ಪ್ರೋಮೋ ಬರುತ್ತೆ. ಅದಾದ ನಂತರ ಅದಕ್ಕೆ ನನಗೆ ಆಫರ್ ಬರುತ್ತೆ, ನಾನು ಅಲ್ಲಿ ಹೋಗ್ತೀನಿ, ಆ್ಯಂಕರ್ ಆಗ್ತೀನಿ. ಸೊ ಅವತ್ತಿಂದ ಇವತ್ತವರೆಗೂ ಮಾಡ್ಕೊಂಡು ಬಂದೆ ನಾನು. ಸೊ ನಾನು ಒಂದ್ಸಲಿ ಆ್ಯಂಕರ್ ಆಗಿದ್ದ ತಕ್ಷಣ ಈ ಸೀರಿಯಲ್ಲು ಇಡೀ ತಿಂಗಳು ನಾನು ಸೀರಿಯಲಲ್ಲಿ ಮಾಡಿ ನಾನೇನು ದುಡಿತಾ ಇದ್ನೋ ಕಷ್ಟಪಟ್ಟು ಡೈರೆಕ್ಟ್ರಾಗಿ ಆ್ಯಕ್ಟ್ರಾಗಿ, ಅದನ್ನು ನನಗೊಂದು 4 ಎಪಿಸೋಡ್ ಆ್ಯಂಕರಲ್ಲಿ ನನಗೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ತಾನು ಮನೆ ಕಟ್ಟಿದ್ದೆ ನಾನು. ಅಲ್ಲಿಂದ ಆಚೆಗೆ ನನ್ನ ಮನೆ EMI ಸಾಲ ಅದು ಇದು ಎಲ್ಲ ಒಂದು ಶಾರ್ಟಲ್ಲಿ ಭಗವಂತ ಹೆಂಗೆ ಕ್ಲಿಯರ್ ಮಾಡ್ದೆ ಅಂದರೆ, ಇಟ್ ಟುಕ್ 5 years, ಅದು ಬೇರೆ ಪ್ರಶ್ನೆ. ಬಟ್ ಪ್ರಾಯಶಃ ನನಗೆ ಈ ಒಂದು ಟ್ರಾನ್ಸಿಷನ್ ಸಿಗದೆ ಹೋಗಿದ್ದಿದ್ರೆ, ನನ್ನ ಲೈಫಲ್ಲಿ ಇದೊಂದು ಟ್ರಾನ್ಸಿಷನ್ ಸಿಗದೆ ಹೋಗಿದ್ದಿದ್ರೆ, ನನಗೆ ಅಷ್ಟು ಬೇಗ ನನ್ನ ಸಾಲ ಋಣಮುಕ್ತನಾಗ್ತಿದ್ದೋ ನಾನು ಇಲ್ಲ, ನನಗೆ ಗೊತ್ತಿಲ್ಲ. ನೋಡಿ, ಬ್ಯಾಂಕ್ ಸಾಲ ಮುಗಿಸ್ಕೊಂಡು ಆಚೆ ಬರೋದು ಕೂಡ ಒಂದು ಋಣ. ಆ ಋಣಮುಕ್ತನಾಗಿ ನಾನು ಆಚೆ ಬರ್ತಿದ್ನಲ್ಲೋ ಗೊತ್ತಿಲ್ಲ. ಈಗ ಅವಕಾಶ ಕೊಟ್ಟಂಥ ವಾಹಿನಿ ಇರ್ಬೋದು, ಅಲ್ಲಿ ಸಿಚುವೇಶನ್ ಕ್ರಿಯೇಟ್ ಆದಂಥ ಒಂದು ಜಾಗ ಇರ್ಬೋದು, ನಾನು ಆ್ಯಂಕರೇ ಆಗಿ ಹೋಗಿದ್ದಿರ್ಬೋದು, ನಾನು ಮಾಡ್ತಾಯಿದ್ದ ಎಪಿಸೋಡ್ ನೋಡಿ ಯಾರೋ ಕಮೆಂಟ್ ಹಾಕಿದ್ದಿರ್ಬೋದು, ಎಲ್ಲವೂ ಇರ್ಬೋದು. ಇವಾಗ ನೋಡಿದಾಗ ಏನು ಅನಿಸುತ್ತೆ, ಎಲ್ಲ ಎಂಥ ಒಂದು ಸ್ಕ್ರೀನ್ ಪ್ಲೇ, ಎಲ್ಲ ಒಂದು ಆಟ. ಬಟ್ ಇದೆಲ್ಲದಕ್ಕೂ ಮೂಲ ಕಾರಣ ಆಗಿದ್ದೇನೆ 100 ಡೇಸ್ ಆಫ್ ಬ್ರಹ್ಮಚರ್ಯ. ಅದರ ಒಂದು ಫಲ ಶಕ್ತಿ ಖಂಡಿತ ನನಗೆ ಬಿಗ್ ಬಾಸಿಂದ ಆಚೆ ಬಂದ ತಕ್ಷಣ ಒಂದು ಟ್ರಾನ್ಸಿಷನ್ ಆಯಿತು. ನನ್ನ ಲೈಫಲ್ಲಿ ತುಂಬ ದೊಡ್ಡ ಬದಲಾವಣೆ ಆಯಿತು. ಚೈಲ್ಡ್ ಆರ್ಟಿಸ್ಟ್ ಆಗಿದ್ದ ಆನಂದು ಓಕೆ, ಆಮೇಲೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ, ಡೈರೆಕ್ಟರ್ ಆದ, ನೋನ್ ಪರ್ಸನ್ ಎಲ್ಲರಿಗೂ ಓಕೆ. ಅದಾದಮೇಲೆ ಸೀರಿಯಲ್ ಡೈರೆಕ್ಷನ್ ಬಂದ ತಕ್ಷಣ ಒಂದು ಟ್ರಾನ್ಸಿಷನು, ಓಕೆ ಆನಂದ್ ಸೀರಿಯಲೆಲ್ಲ ಡೈರೆಕ್ಟ್ ಮಾಡ್ತಿದ್ದಾನೆ, ಅದರಲ್ಲೂ ವಿಭಿನ್ನವಾದಂಥ ಕಥೆಗಳು ಮಾಡ್ತಾನೆ, ಅದು ಆಯಿತು. ವಾಟ್ ನೆಕ್ಸ್ಟ್ ಬರುತ್ತಲ್ವಾ. ಈ ತುಂಬ ಚಿಕ್ಕ ವಯಸ್ಸಲ್ಲಿ ಕೆರಿಯರ್ ಆಗ್ಬಿಟ್ಟವ್ರಿಗೆ ಕಷ್ಟ ರೀ ಇದು. ನನ್ನ ಪ್ರಾಬ್ಲಮ್ ಅದೇನೆಂದರೆ, ತುಂಬ ಚಿಕ್ಕ ವಯಸ್ಸಿಂದ ನಮ್ಮ ನೋಡ್ತಾ ಇರ್ತೀರ, ಎವ್ರಿ 5 years ಏನೋ ಒಂದು ಎಲಿವೇಶನ್ ಕೇಳ್ತಾ ಇರ್ತಾರೆ ಜನ ನಮ್ಮ ಲೈಫಲ್ಲಿ. ಹೆಂಗೆ ಬರೋಕ್ಕೆ ಸಾಧ್ಯ ಅದು? ಎಲ್ಲರಲ್ಲ 5 ವರ್ಷ 10 ವರ್ಷಕ್ಕೆ ನಾವೇನೋ ಬೆಳೆಯೋಕ್ಕಾಗುತ್ತಾ? ಆಗಲ್ಲ. ಒಂದು ಹೆಸರು ಸಂಪಾದನೆ ಮಾಡಿ ಒಬ್ಬರು ಮನಸ್ಸಲ್ಲಿ ಕೂತ ಮೇಲೆ ಅದನ್ನು ತಿರ್ಗಾ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗು, ತಿರ್ಗಾ ಇನ್ನೊಂದು ಬಾರ ಹೊತ್ತು, ತಿರ್ಗಾ ಇನ್ನೊಂದು ಬಾರ, ಎಷ್ಟು ಬಾರ ಹೊರೋಕ್ಕಾಗುತ್ತೆ? ಸೊ ಆದರೆ ನನಗೆ ಆ್ಯಂಕರಿಂಗಿಂದನೂ ಒಂದು ಗೌರವ ಸಿಗುತ್ತೆ, ಒಂದು ರೆಸ್ಪೆಕ್ಟ್ ಸಿಗುತ್ತೆ, ಅದರಿಂದ ದುಡ್ಡು ಬರುತ್ತೆ, ನೆಕ್ಸ್ಟ್ ಲೆವೆಲ್ ನಾನು ಏನೋ ಬೆಳಿತೀನಿ, ನನ್ನ ಸಾಲ ಎಲ್ಲ ತೀರುತ್ತೆ ಅನ್ನೋದು ನನಗೇ ಗೊತ್ತಿರಲಿಲ್ಲ. ಇಲ್ಲಾಂದರೆ ನಾನು ಸೀರಿಯಲ್ ಮಾಡೋ ಮೊದಲೇ ಕೇಳ್ಕೊತಾ ಇದ್ದೆ, ನನಗೇನೋ ಒಂದು ಆ್ಯಂಕರ್ ಚಾನ್ಸ್ ಕೊಡ್ರಪ್ಪ ಅಂತ. ನನಗೆ ಗೊತ್ತೇ ಇರಲಿಲ್ಲ.
ಬಟ್ ನಾನು ಹೇಳ್ತೀನಲ್ಲ, ಆ ಥರ ಒಂದು ಚಾನ್ಸ್ ನಿಮ್ಮ ಟ್ಯಾಲೆಂಟಿಗೆ ತಕ್ಕಂಗೆ ನಿಮ್ಗೆ ಸಿಗಬೇಕಂದ್ರೂ ಒಂದು ಕಂಟೆಂಟ್ ಆ ಥರ ಕ್ರಿಯೇಟ್ ಆಗಬೇಕು. ಈಗ ಡ್ರಾಮಾ ಜೂನಿಯರ್ಸೇ ಯಾಕೆ ಬಂತು ಶೋ? ಬೇರೆ ಏನೋ ಶೋ ಬರ್ಬೋದಾಯ್ತು, ಡ್ರಾಮಾ ಜೂನಿಯರ್ಸೇ ಯಾಕೆ ಬಂತು? ಇವಾಗ ಅದು ಕನೆಕ್ಟ್ ಆಯಿತು ನಿಮ್ಮೆಲ್ರಿಗೂ ನನಗೂ ಕೂಡ. ಯಾಕೆ? ಬಾಲನಟನಾಗಿ ಆ್ಯಕ್ಟ್ ಮಾಡಿದವನು ಈಗ ಇದಕ್ಕೆ ಆ್ಯಂಕರ್. ಸೊ ಇದೆಲ್ಲ ಒಂದು ದೈವ ನಿಮಿತ್ತವಾಗಿ ಆದಂಥ ಒಂದು ಎಕ್ಸ್ಪೆರಿಮೆಂಟ್ಗಳು, ಬ್ರಹ್ಮಚರ್ಯದ ತಾಕತ್ತು. ಅದಾದ ನಂತರ ಅದೇ ವರ್ಷ ನನ್ನ ವೈಫ್ ಕನ್ಸೀವ್ ಆಗ್ತಾಳೆ. ಇಮ್ಮಿಡಿಯೇಟ್ ಅಂತಲ್ಲ, ಬಟ್ ಅದೇ ವರ್ಷ ಕನ್ಸೀವ್ ಆಗ್ತಾಳೆ. ಆಮೇಲೆ ಹುಟ್ತಾಳೆ ವಂಶಿಕಾ. ವಂಶಿಕಾನು ಇವಾಗ ಯಾವ ಬೈ ಪ್ರಾಡಕ್ಟ್ ಅಂತ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಒಂದು ಬ್ರಹ್ಮಚರ್ಯದ ತಪಸ್ಸು ಏನು ನಿಮಗೆ ಕೊಡುತ್ತೆ ಅಂದರೆ ಇದು ಕೊಡುತ್ತೆ. ಸೊ ನಾನು ಯೂತ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಂಗ್ಸ್ಟರ್ಸ್ಗೆ, ಎಲ್ಲರಿಗೂ. ಓಕೆ, ಅದೊಂದು ಏಜಲ್ಲೆಲ್ಲ ಇರುತ್ತೆ, ನಾನು ಯಾವುದನ್ನು ಬೇಡ ಅಂತ ಅನ್ನೋಕ್ಕಾಗಲ್ಲ. ಬಟ್ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಅಂತಂದರೆ, ನಿಮ್ಮ ಸಾಧನೆಯ ಮಾರ್ಗಕ್ಕೆ ಬ್ರಹ್ಮಚರ್ಯ ಅನ್ನೋದು ತುಂಬ ದೊಡ್ಡ ಅಸ್ತ್ರ. ಅದನ್ನು ಲೈಫ್ ಲಾಂಗ್ ಮಾಡಿ ದೊಡ್ಡ ತಪಸ್ವಿ ಆಗಿ ಹಂಗೆ ಹೋಗ್ಬೋದು. ಇಲ್ಲ, ತಕ್ಕ ಮಟ್ಟಿಗೆ ಇವಾಗ ನನಗೆ ಈ ಪ್ರಾಬ್ಲಮ್ಸಿಂದ ನಾನು ಆಚೆ ಬರಬೇಕು ಅಂದರೆ ಒಂದು 90 ಡೇಸ್, 60 ಡೇಸ್ ಅಥವಾ 48 ಡೇಸ್ ಟ್ರೈ ಮಾಡಿ ಆ ಮೇಲ್ ಎನರ್ಜಿನ ನೀವು ಕಂಟ್ರೋಲ್ ಮಾಡಿ. ಇದು ನೋಡ್ತಾ ಇದ್ರೆ ಫೀಮೇಲ್ ಎಲ್ಲ ಕೇಳ್ಬೋದು, ಹಂಗಾರೆ ಫೀಮೇಲ್ ನಮಗೆ ಹೆಂಗೆ ಸರ್, ನಮಗೆ ವಿ ಹ್ಯಾವ್ ಅವರ್ ಸೈಕಲ್ಸ್ ಎವ್ರಿ ಮಂತ್, ಸೊ ವಿ ಕಾಂಟ್ ಹೋಲ್ಡ್ ಇಟ್ ಅಂತ. ಭಗವಂತ ನಿಮ್ಗೆ ಹಂಗೆ ಕ್ರಿಯೇಟ್ ಮಾಡಿದ್ದಾನೆ ಅಂದರೆ ನಿಮ್ಗೆ ಹಾಗೆ ಕ್ರಿಯೇಟ್ ಮಾಡಿದ್ದಾನಲ್ವಾ, ಆ ಜವಾಬ್ದಾರಿ ಅವನಿಗೆ ಬಿಡಿ. ಸೈಕಲ್ ಇರೋದು 3 ರಿಂದ 5 ದಿನ ಇರ್ಬೋದು, ಬಾಕಿ ದಿನ ಮಾಡಿ, ನಿಷ್ಠೆಯಿಂದ ಮಾಡಿ, ನಿಮ್ಮ ಶಕ್ತಿ ಇಟ್ಟು ಮಾಡಿ. ನಮಗಿಂತ ಜಾಸ್ತಿ ಫಲ ನಿಮಗೆ, ಲೇಡೀಸ್ಗೆ. ಆ್ಯಕ್ಚುಲಿ ನಾವು ಗಂಡಸಿಗೆ ತುಂಬ ಸೈಕಲ್ ಇದೆ ಆಧ್ಯಾತ್ಮ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ತುಂಬ ಸುಲಭ ಉಪಾಯ ಮಾರ್ಗ ಒಂದು ಹೆಣ್ಣು ಜನ್ಮ. ಅದು ಇನ್ನೊಂದು ಎಪಿಸೋಡ್ ಡೀಟೇಲಾಗಿ ಮಾತಾಡ್ತೀನಿ, ಬಟ್ ಇವತ್ತಿಗೆ ಇಷ್ಟು ಸಾಕು. ಸೊ ಇಬ್ರಿಗೂ ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡೋದು, ನೋಡಿ, ಬಲವಂತ ಮಾಡ್ಕೊಂಡು ಮಾಡೋಕ್ಕಾಗಲ್ಲ, ಬಟ್ ನಾನು ಏನೋ ಮಾಡಬೇಕು, ನನಗೆ ತಡೀತಾ ಇದೆ ಇವಾಗ, ನನಗೆ ಎಲ್ಲ ಬ್ಲಾಕೇಜಸ್ ಇದೆ ನನ್ನ ಲೈಫಲ್ಲಿ ಅಂತಂದರೆ ಓಜಸ್ ತೇಜಸ್ ಅಂತಾರೆ ಅದನ್ನು ಒಂದು ಆ ಎನರ್ಜಿನ ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಬರ್ತಕ್ಕಂಥ ಕಾಂತಿ, ಅದರಲ್ಲಾಗೋ ವೈಬ್ರೇಷನ್ನು, ಅದರಿಂದ ನೆಕ್ಸ್ಟ್ ನಿಮ್ಗೆ ಆಗೋವಂಥ ಒಂದು ಫಲ ಇದೆಯಲ್ಲ, ಅದನ್ನು ವರ್ಣಿಸೋಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಬಿಗ್ ಬಾಸಲ್ಲಿ ಬ್ರಹ್ಮಚರ್ಯ ಅನ್ನೋ ಒಂದು ಚಾಪ್ಟ್ರು ಇದಾಗಿತ್ತು. ಸೊ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಹೋಗಿ ಗುರುಮುಖೇನ ಹೋಗಿ, ಯಾಕಂದರೆ ಇವೆಲ್ಲ ತುಂಬ ಮೆಡಿಕಲಿ ಕೂಡ ಸಾಕಷ್ಟು ನಿಮಗೆ ರಿವರ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಏಕ್ದಮ್ ಏನೋ ಒಂದು ಮಾಡೋಕ್ಕೆ ಹೋಗಬೇಡಿ. ನಾನು ಎಲ್ಲರೂ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅದೇನೆ, ನಾನು ಸರ್ ನಿಮ್ಮ ವೀಡಿಯೋ ನೋಡಿದೆ, ನಾನು ಹಿಂಗೆ ಮಾಡಿದೆ, ಹಿಂಗಾಯಿತು, ನನಗೂ ನಾಳೆ ಅಪವಾದ ಹೊರಿಸ್ಬೇಡಿ, ನನ್ನ ಮೇಲೂ ಅದು ಬರೋದು ಬೇಡ. ಇದು ರಿಕ್ವೆಸ್ಟ್. ಇದು ಏನು ಗೊತ್ತಾ, ಏನೂ ಇಲ್ಲದೆ ಇರೋನಿಗೆ ಒಂದು ಟೆಲಿಫೋನ್ ಡೈರೆಕ್ಟ್ರಿ ಕೊಟ್ಟಂಗೆ, ನೋಡಪ್ಪ ಇದರಲ್ಲಿ ಇಷ್ಟು ನಂಬರ್ಸ್ಗಳಿದೆ, ನೀನು ಡಯಲ್ ಮಾಡ್ಕೊಂಡು ನೋಡು ಅಂತ ನಾನು ಮಾಡೋಂಥ ಒಂದು ಪ್ರಯತ್ನ. ನಾಳೆ ಅದೇ ನನಗೆ ಅಪವಾದವಾಗಿ ನನ್ನ ಮೇಲೆ ಆಗೋ ಥರ ನೀವು ಯಾರು ಮಾಡ್ಕೋಬೇಡಿ. ನಾವು ಹಿಂಗೆ ಮಾಡಿದ್ವಿ, ನೀವು ಹೇಳಿದ್ರು ಸಲ ಸರ್, ಅದು ಕೇಳಿದ್ವಿ ಸರ್, ನಿಮಗೆ ಬಿಗ್ ಬಾಸ್ ಹಿಂಗೆ ವರ್ಕೌಟ್ ಆಯ್ತಲ್ಲ, ಅದಕ್ಕೆ ನನಗೂ ವರ್ಕೌಟ್ ಆಗ ಪ್ರಶ್ನೆ ಹಂಗಲ್ಲ. ನಾನು ನಿಮ್ಮ ಗುರುನೂ ಅಲ್ಲ, ನಾನು ಗುರುನೇ ಅಲ್ಲ ಫಸ್ಟ್ ಆಫ್ ಆಲು, ಓಕೆನಾ. ನಾನು ನಿಮ್ಮ ಜೊತೆ ಕೋ ಟ್ರಾವೆಲರ್, ಕೋ ಪ್ಯಾಸೆಂಜರ್. ಏನಂದ್ರೆ ನೀವು ಹತ್ತಿರೋ ಟ್ರೈನ್ನ ನಿಮಗಿಂತ ಮುಂದಿನ ಪ್ಲ್ಯಾಟ್ಫಾರ್ಮಲ್ಲಿ ಹತ್ತಿದ್ದೀನಿ, ಮತ್ತು ಈ ಟ್ರೈನ್ ಹೋಗಿ ಬಂದಿರೋ ರೂಟ್ ಏನಿದೆ ಆ ರೂಟ್ ನಾನು ನೋಡ್ಕೊಂಡಿದ್ದೀನಿ ಮೊದಲು. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಕಿಟಕಿನ ಕೈ ಆಚೆ ಹಾಕಿ, ಈಗ ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ ಬರುತ್ತೆ, ಇಲ್ಲಿ ನಿಮ್ಮ ಸಮೋಸ ಸಿಗುತ್ತೆ, ನಿಂತ್ಕೊಳ್ರೋ. ಇನ್ನು ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ, ಕುಡೀರಿ. ಯಾಕಂದರೆ ಆ ರೋಡಲ್ಲಿ ನಾನು ಸ್ವಲ್ಪ ಓಡಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ನನ್ನ ರೋಡ್ ಕೂಡ ಲಿಮಿಟೆಡ್, ಬಟ್ ಆ ರೋಡು ತುಂಬ ಇನ್ಫಿನಿಟಿ ಇದೆ. ಸೊ ಇದೊಂದು ಸ್ಟ್ಯಾಚ್ಯುಟರಿ ವಾರ್ನಿಂಗ್ ಅಂತಲೇ ತಗೊಳ್ಳಿ. ನಾನು ಹೇಳಿರೋದನ್ನ ಒಬ್ಬ ಹಿರಿಯರು, ನಿಮ್ಮ ಮೆಡಿಟೇಟಿಂಗ್ ಗುರುನೋ ಯಾರೋ ಒಬ್ಬನ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದನ್ನು ಅಳವಡಿಸ್ಕೊಳ್ಳಿ. 48 ಡೇಸ್ನೇ ಯಾಕೆ ಒಂದು ವ್ರತ ಅಂತ ಕರೀತಾರೆ? ಏನದು 48 ಅನ್ನೋ ಸಂಖ್ಯೆ ಯಾಕೆ ಅಂತಂದರೆ, ನೋಡಿ, 15 1s are 15 ಮಗ್ಗಿ ನಿಮಗೆ ಗೊತ್ತಿದ್ರೆ ಇದು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. 15 1s are 15, 15 2s are 30, 15 3s are 45. ಓಕೆ, 45 ಅನ್ನೋ ನಂಬರ್ ಬಂತು. ಈಗ ಈ 45 ಅರೈವ್ ಆಗೋಕ್ಕೆ 3 ಟೈಮ್ಸ್ ಆಯಿತು. ಓಕೆ, 1 2 3, 45 + 3 = 48. ಇದು ಮ್ಯಾಥಮೆಟಿಕಲಿ ನಾನು ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಹೇಳಿದೆ, ಓಕೆನಾ. ಯಾಕೆ 48ನೇ ಒಂದು ಸೈಕಲ್ ಅಂತ ಇಟ್ಟರು ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಅಮಾವಾಸ್ಯೆ, ಅಲ್ಲಿಂದ 15 ದಿನಕ್ಕೊಂದು ಹುಣ್ಣಿಮೆ, ಅಲ್ಲಿಂದ 15 ದಿನಕ್ಕೆ ತಿರುಗಿ ಅಮಾವಾಸ್ಯೆ. ಸೊ ಇದು ಒಂದು ಸೈಕಲ್. ಯಾವುದೇ ಒಂದು ಸೈಕಲ್ ಕ್ರಿಯೇಟ್ ಆಗಬೇಕು ಅಂದರೆ 15 1s are 15, 15 2s are 30, 15 3s are 45. ಅಥವಾ ಲೆಟ್ ಮಿ ಸ್ಟಾರ್ಟಿಗೆ ಹುಣ್ಣಿಮೆಗೆ ಸ್ಟಾರ್ಟ್ ಮಾಡ್ತೀರಾ. ಹುಣ್ಣಿಮೆ, ಅಲ್ಲಿಂದ 15 ದಿನಕ್ಕೆ ಅಮಾವಾಸ್ಯೆ, ಅಲ್ಲಿಂದ 15 ದಿನಕ್ಕೆ ಹುಣ್ಣಿಮೆ. ಸೊ ಹುಣ್ಣಿಮೆ ಟು ಹುಣ್ಣಿಮೆ ಇಸ್ ಅ ಟಾರ್ಗೆಟ್, ಆರ್ ಅಮಾವಾಸ್ಯೆ ಟು ಅಮಾವಾಸ್ಯೆ ಇಸ್ ದ ಟಾರ್ಗೆಟ್. +3, ಸೈಕಲ್ ಆಫ್ 3, ಸೊ 48. ಅದನ್ನು ಒಂದು ಮಂಡಲ ಅಂತ ಕರೀತಾರೆ. ಸೊ ನಿಮ್ಮ ಕಾರ್ಮಿಕ್ ಇಶ್ಯೂಸಲ್ಲಿ, ನಿಮ್ಮ ಕರ್ಮದಲ್ಲಿ ನಿಮ್ಮದೇನೋ ಒಂದು ಪ್ರಾಬ್ಲಮ್ಮು, ಅದಕ್ಕೆ ಒಂದು ಮಂಡಲ ಪೂಜೆ ಮಾಡಬೇಕು ಅಂದ್ರೆ ಅರ್ಥ ಏನು ಅಂದರೆ,
ಅದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನವೇ ಸ್ಟಾರ್ಟ್ ಮಾಡಬೇಕು ಅಂತಲ್ಲ. ನಿಮ್ಮ ಕ್ಯಾಲೆಂಡ್ರಲ್ಲಿ ನೀವು ಎಷ್ಟನೇ ತಾರೀಕು ಸ್ಟಾರ್ಟ್ ಮಾಡ್ತಿದ್ದೀರ ನೋಡ್ಕೊಳ್ಳಿ. ಅಲ್ಲಿಂದ ಎಕ್ಸಾಕ್ಟ್ 15 ಡೇಸ್ಗೆ ನಿಮ್ಮ ಸೆಕೆಂಡ್ ಸೈಕಲ್ ರೀಚ್ ಆಗ್ತೀರಾ. ಅಲ್ಲಿಂದ ಎಕ್ಸಾಕ್ಟ್ 15 ಡೇಸ್ಗೆ ನಿಮ್ಮ ಥರ್ಡ್ ಸೈಕಲ್ ರೀಚ್ ಆಗ್ತೀರಾ. ಸೊ ಇದೆ ಅಂದರೆ 1 ಮಂತ್. ನೀವು ಯಾವ ಡೇಟ್ ಸ್ಟಾರ್ಟ್ ಮಾಡ್ತೀರಾ ಅದು 1 ಮಂತ್. ಅಲ್ಲಿಂದ ಎಕ್ಸಾಕ್ಟ್ಲಿ ಇನ್ನು 3 ಡೇಸ್ ಆ್ಯಡ್ ಮಾಡಿದ್ರೆ ನಿಮ್ಮದು 1 ಮಂಡಲ ಕಂಪ್ಲೀಟ್ ಆಯಿತು ಅಂತ. ದಟ್ ಈಸ್ ದ ಸ್ಪೆಸಿಫಿಕೇಷನ್ ಆಫ್ 48 ಡೇಸ್. ನಾವು ಇವಾಗ ಮತ್ತೆ ಪ್ರಶ್ನೆ ಉದ್ಭವ ಆಗುತ್ತೆ, ಅದನ್ನು ಒಂದು ಸೈಕಲ್ನ 48ಗೆ ಯಾಕೆ ಸರ್ ಮಾಡಿದ್ರು, ಇನ್ನೊಂದು 2 ರೌಂಡ್ ಅಪ್ ಮಾಡ್ಬಿಟ್ಟು 50 ಡೇಸ್ ಅದು ಮಾಡಿದ್ರೆ ಒಂದು ಅವಾರ್ಡ್ ಫಂಕ್ಷನ್ ಆಗಿರೋದಲ್ಲ. ಅಲ್ಲ, ಇದು ನಮ್ಮ ಗುರುಗಳು ಹೇಳಿದ್ದು, ಅರ್ಥ ಇವರು ಹೇಳಿದ್ದು, ಬ್ರಹ್ಮಯ್ಯ ಅವ್ರು ಹೇಳಿದ್ದು ಏನು ಅಂತಂದರೆ 15 ಡೇಸ್ ಒನ್ಸ್ ಮದರ್ ನೇಚರ್ ಬಂದು ನಿಮ್ಮ ಹತ್ರ ಅವಳು ಕೇಳಿಸ್ಕೊತಾಳಂತೆ. ನಾವು ಇದು ಫಾರ್ಮುಲಾ ದ ಕ್ರೈಯಿಂಗ್ ಬೇಬಿ ಗೆಟ್ಸ್ ದ ಮಿಲ್ಕ್ ಅಂತ. ನೀನೇನಕ್ಕೂ ಅಳ್ತಾ ಇದೆಯಾ, ಇವತ್ತು ಸಂಕಲ್ಪ ಮಾಡ್ಕೊತೀಯ ನನಗೆ ಇವತ್ತು ಇದು ಬೇಕು ಅಂತ. ಇವತ್ತಿಂದ ನೀನು ತಪಸ್ಸು ಕೂತ್ಕೊತೀಯ, ಓಕೆನಾ, ನಂಗೆ ಇದು ಬೇಕು ನಂಗೆ ಇದು ಬೇಕು ಅನ್ನೋ ಓಡಾಡ್ತಾ ಇರ್ತಾಳೆ. 15th ಡೇಗೆ ನಿನ್ನ ಹತ್ರ ಬರ್ದು ಕೇಳಿಸ್ಕೊಳ್ತಾಳೆ. ನೀನು ಅದೇ ಜಪ ಮಾಡ್ತಿದ್ಯಾ, ಹೊರ್ಟೋಗ್ತಾಳೆ ಅವಳು. ತಿರ್ಗಾ ನೀನು ಅದೇ ಬೇಕು ಅಂತ ಜಪ ಮಾಡ್ತೀಯ. 15 ಡೇಸ್ ಆಯಿತು, ಬರ್ತಾಳೆ, ಕೇಳಿಸ್ಕೊತಾಳೆ. ಓಹ್, ಸೆಕೆಂಡ್ 15th ಡೇಯಲ್ಲೂ ಇದೇ ಹೇಳ್ತಿದ್ದಾನ, ನೋಡೋಣ ಇನ್ನೊಂಚೂರು ನೋಡೋಣ. ಕ್ರೈಯಿಂಗ್ ಬೇಬಿ ಗೆಟ್ಸ್ ದ ಮಿಲ್ಕ್. ಈಗ ತಾಯಿ ಇವಾಗ ಹಾಲು ಕೊಡಲ್ಲ, ಅವಳು ಹೊರ್ಟೋಗ್ತಾಳೆ. ತಿರ್ಗಾ ರೌಂಡ್ ಬೇಕು ಕೇಳ್ತಾ ಇದೆಯಾ, ಇನ್ನೊಂದ್ಸಲಿ ಬರ್ತೀಯಾ. ನೇಚರ್ 3ನೇ 15th ರೌಂಡಿಗೆ ನಿನ್ನ ಹತ್ರ ಬರುತ್ತೆ. ಆವಾಗ ಅವಳು ಸೀರಿಯಸ್ ಆಗ್ತಾಳಂತೆ. ಇದು ಅವ್ರು ಹೇಳಿದ್ದಪ್ಪ, ತಿರ್ಗಾ ನಂಗೆ ಅದನ್ನೆಲ್ಲ ಪ್ರಶ್ನೆ ಇಲ್ಲ. ಮದರ್ ನೇಚರ್ ನಿಮ್ಮ 3 ಕ್ರೈನ ಅವಳು ಸೀರಿಯಸ್, 3rd ಕ್ರೈ ನಿಮ್ಮ 3ನೇ ಅಳುವನ್ನು ಅವಳು ಭಾಳ ಶಾರ್ಪಾಗಿ ಅಥವಾ ಸೀರಿಯಸ್ ಆಗಿ ಇವಾಗ ಈ ಫೈಲ್ನ ಕನ್ಸಿಡರ್ ಮಾಡ್ತಾಳೆ. ಮಗು ಅಳ್ತಾ ಇದೆ, ಇದಕ್ಕೆ ಹಾಲು ಕೊಡಲೇಬೇಕು, ನಾನು 45 ದಿನ ಅಳ್ತಾ ಇದೆ, ಏನು ಮಾಡಲಿ ಅಂತ. ಈ ಫೈಲು ಇನ್ನು ಬಾಕಿ 3 ದಿನದಲ್ಲಿ ಪುಟಪ್ ಆಗುತ್ತೆ ಹೈಯರ್ ಬೀಯಿಂಗ್ಸ್ಗಳಿಗೆ. ಆ 3 ದಿನ ನಿಮ್ಮ ಫೈಲು ಅಲ್ಲಿ ಚೆಕ್ ಆಗುತ್ತೆ ಮೇಲೆ. ಏನು ಅಳ್ತಾ ಇರೋದಂತ ಅವ್ನಿಗೇನಂತೆ, ಏನು ಕಾರ್ ಬೇಕಂತ, ಕಾರು. ಈಗ ನಿಮ್ಮ ಪುಣ್ಯಶೇಷದಲ್ಲಿ ಇವಾಗ ನಿಮ್ಮ ಬ್ಯಾಡ್ ಟೈಮ್ ನಡೀತಾ ಇರ್ಬೋದು, ಬಟ್ ಸಪೋಸ್ ಇನ್ನು 5 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ನಿಮ್ಗೊಂದು ಕಾರ್ ತೊಗೊಳ್ಳೋ ಯೋಗ ಇತ್ತು ಅಂದರೆ ಈಗ ಅದನ್ನು ಪ್ರೀಪೋನ್ ಮಾಡ್ತಾರೆ. ಓಕೆ, ಅವನು ಕೊಡಿ ಪರವಾಗಿಲ್ಲ ಇವಾಗ ಅಂತ. ಇದು ನಾನು ಹೇಳ್ತಾ ಇರೋದೇನು ಅಂದರೆ, ಒಂದೇ ಮಂಡಲದಲ್ಲಿ ಆಗುವಂಥ ಪುಣ್ಯಶೇಷ ನಿಮ್ಮಲ್ಲಿದ್ದರೆ ನೀವು ವ್ರತ ಮಾಡಿನೋ. ಕೆಲವ್ರಿಗೇನಾಗುತ್ತೆ, 1 ಮಂಡಲ ಮಾಡಿದ್ರು ಸಾಲಲ್ಲ. ಕೆಲವರು ಸಜೆಸ್ಟ್ ಮಾಡ್ತಾರೆ ನೀವು 5 ಮಂಡಲ ಪೂಜೆ ಮಾಡಬೇಕು, 3 ಮಂಡಲ ಪೂಜೆ ಮಾಡಬೇಕು. ಯಾಕದು ಅಂದರೆ ಅಲ್ಲಿ ಆ ಪ್ರಶ್ನೆ ಹಾಕಿದಾಗ ಅದು ಬಂದಿರುತ್ತೆ, ನಿಮ್ಮ ಕಾರ್ಮಿಕ್ ಇಶ್ಯೂಸ್ ಕ್ಲಿಯರ್ ಆಗೋಕ್ಕೆ ಅಷ್ಟು ದಿನ ಬೇಕು ಅಂತ. ಸೊ ಇಷ್ಟು ದಿನ ನೀವೀಗ ಈ ಕ್ರೈಯಿಂಗ್ ಬೇಬಿ ಗೆಟ್ಸ್ ದ ಮಿಲ್ಕ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾಗ 48 ಡೇಸ್ಗೆ ಏನೋ ಒಂದು ರಿಸಲ್ಟ್ ಬರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದೇನು ಅಂತಂದರೆ, ತಕ್ಕ ಮಟ್ಟಿಗೆ ನಿಮ್ಮದೇನಿದೆಯೋ ಒಂದು ಗುರುಗಳ ಮೂಲಕ, ಒಂದು ಸ್ಪಿರಿಚುವಲ್ ಸೆಂಟರ್ ಮೂಲಕ ಅಪ್ರೋಚ್ ಮಾಡಿ, ತಿಳ್ಕೊಂಡು ಪ್ರಾಣಾಯಾಮ ಮಾಡಿ, ಕ್ರೈಯಿಂಗ್ ಬೇಬಿ ಗೆಟ್ಸ್ ದ ಮಿಲ್ಕ್ ಫಾರ್ಮುಲಾ ಅಪ್ಲೈ ಮಾಡಿ, ಬ್ರಹ್ಮಚರ್ಯನ ತಕ್ಕ ಮಟ್ಟಿಗೆ ಪಾಲಿಸಿ ನೋಡಿ. ರಿಸಲ್ಟ್ ಬಂದಿಲ್ವಾ ಆಮೇಲೆ ಮಾತಾಡಬೇಕೆ ಹೊರತು, ಅದು ರಿಸಲ್ಟ್ ಬರದೆ ಇದಿಲ್ಲ ಅದಿಲ್ಲ, ಹಂಗೆ ಮಾಡ್ರಿ ಹಿಂಗೆ ಮಾಡ್ರಂಗೆ ಈ ಕೊಂಕು ಪ್ರಶ್ನೆಗಳೆಲ್ಲ ಆಡೋದ್ರಿಂದ ನಾವು ಅಲ್ಲೇ ಇರ್ತೀವಿ ಹೊರತು ನಮ್ಮ ಪ್ರೋಗ್ರೆಸ್ ಆಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಐ ಥಿಂಕ್ ನಾನು ಅಪ್ಲೈ ಮಾಡಿರೋದು ನನಗೆ ಗೊತ್ತಿರೋ ತಕ್ಕ ಮಟ್ಟಿಗೆ ನಾನು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೂ ಇದರಿಂದೆಲ್ಲ ಉಪಯೋಗ ಆಗಲಿ ಅಂತ ಹೇಳ್ತಾ, ನೋಡೋಣ ಮುಂದಿನ ಎಪಿಸೋಡ್ಗಳಲ್ಲಿ ಯಾವ ಗೆಸ್ಟ್ ನಂಗೆ ಸಿಗ್ತಾರೆ, ಅವರಿಂದ ನಾನು ಏನು ಕಲಿಯೋಕ್ಕೆ ಸಾಧ್ಯ, ನಿಮಗೆ ತಿಳ್ಸೋಕ್ಕೆ ಸಾಧ್ಯ ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮ ಅಂತ ತಗೊಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಾರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ.